ಸಾಗರ್ ಬ್ರದರ್ ಪ್ರಾರ್ಥನೆ ಮಾಡಕ್ಕಾಗುತ್ತಾ? ಓಕೆ, ದೀಪಕ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ದೀಪಕ್ ಬ್ರದರ್ ಅಲ್ಲ, ಸರಿ, ಓಕೆ, ಒಂದು ನಿಮಿಷ. ಇವ್ರು ನಮ್ಮ ನವೀನ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಓಕೆ, ವಿನೋದ್ ಬ್ರದರ್ ಪ್ರಾರ್ಥನೆ ಮಾಡಿ. ಆಯ್ತು ಬ್ರದರ್, ಪ್ರಾರ್ಥನೆ ಮಾಡೋಣ. Heavenly Almighty Father, God of Abraham, Isaac, and Jacob, hallowed be thy name. Dear Father, yet another day in our lives they have brought together as one family under one faith and hope, and give us an opportunity to understand thy words through thy brethren. Dear Father, help us to not only be hearers of thy words, but to also understand and learn how to inculcate in our daily walk of life, emulating all the characters of fruits of Spirit. And dear Father, we know our weaknesses and they are aware. So give us thy Holy Spirit and guide us, guide our thoughts and hearts and our intentions in order to align with thy will, in order that we please in our life in every step, everything according to thy will and thy wish, but nothing according to what we want. Help us to focus and understand the words that thy brethren are going to deliver unto us, and let everything happen as thee wills. We pray all this unto thee through the precious name of thy Son, our Savior, Lord Jesus Christ. Amen. ಥ್ಯಾಂಕ್ ಯು. Thank you. ಓಕೆ, ಪ್ರೀತಿಯ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿ ಉಂಟಾಗಲಿ. ದೇವರ ಮಹಾಕೃಪೆಯಿಂದ ಈ ದಿನದಲ್ಲಿ ನಾವು ನಿನ್ನ ರಾಜ್ಯ ಬರಲಿರುವಂತ 3ನೇ ಸಂಪುಟದ 6ನೇ ಪಾಠವಾದಂತ ಸುಗ್ಗಿಯ ಕಾರ್ಯ ನೋಡ್ತಾ ಇದೀವಿ. ಇದರಲ್ಲಿ ಕೂಡ ಕಳೆದ ವಾರದಲ್ಲಿ ಹಲವಾರು ವಿಷಯವನ್ನ ಕೂಡ ನಾವು ನೋಡಿದ್ವಿ. ಗೋಧಿ ಮತ್ತೆ ಹಣಜಿಗೆ ಸಂಬಂಧಪಟ್ಟಂತ ಹಲವಾರು ವಿಷಯಗಳನ್ನ ಕೂಡ ನಾವು ನೋಡಿರ್ಬೋದು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಸುಗ್ಗಿ ಕಾರ್ಯ ಎನ್ನುವುದು ಅತಿ ಬೇಗ ಅದು ಮುಕ್ತಾಯವಾಗುವಂತ ವಿಷಯವಿದ್ರು ನಮ್ಮ ದೃಷ್ಟಿಕೋನದಲ್ಲಿ ಅದು ತುಂಬಾ ದೊಡ್ಡ ಸಮಯವನ್ನ ತಗೊಳುತ್ತೆ. ಯಾವ ರೀತಿಯಲ್ಲಿ ಅಂದ್ರೆ, ಇವತ್ತಿನ ಸತ್ಯ ವಿಷಯಗಳನ್ನ ತಗೊಂಡಾಗ ನಾವು 2025ರಲ್ಲಿ ಸತ್ಯವನ್ನ ತಿಳ್ಕೊಂಡು ಈ ಸಮಯದಲ್ಲಿ ದೇವರ ವಾಕ್ಯವನ್ನ ಅರ್ಥಕೊಂಡು ಅದನ್ನ ನಮ್ಮ ಕ್ರಿಸ್ತಿಯ ಜೀವಿತವನ್ನ ಮುಂದುವರಿಸ್ಕೊಳ್ತಾ ಇದ್ವಿ. ಆದ್ರೆ ಸತ್ಯವೇದದಲ್ಲಿ ಕೊಡಲ್ಪಟ್ಟಿರುವಂತ ಈ ಸುಗ್ಗಿಯ ಕಾರ್ಯದ ಸಮಯ ವಿಭಿನ್ನವಾದಂತ ಒಂದು ಡೇಟ್ ನ ಅಲ್ಲಿ ಮೆನ್ಷನ್ ಮಾಡ್ತಾ ಇದೆ. ದೇವರ ಮುಖ್ಯವಾದ ಉದ್ದೇಶ ಆ ಗೋಧಿಗಳನ್ನ ಕಣಜದಲ್ಲಿ ಸೇರಿಸ್ಬೇಕು. ಗೋಧಿಗಳನ್ನ ಕಣಜದಲ್ಲಿ ಸೇರಿಸುವಂತ ಒಂದು ವಿಷಯಕ್ಕೆ ಬಂದಾಗ ನಾವು ಕೂಡ ಆ ಗೋಧಿಗಳಾಗೋದಿಕ್ಕೆ ಹೋಗ್ತಾ ಇದೀವಿ. ಗೋಧಿಗಳಾಗುವಂತ ನಾವು ನಿಜವಾದ ಗೋಧಿ ಸಸ್ಯ ಹೇಗಿರುತ್ತೋ ಆ ಗೋಧಿ ಯಾವಾಗ್ಲೂ ಹಣಜಿಯಾಗಿ ಬದಲಾವಣೆ ಆಗಲ್ಲ. ಆದ್ರೆ ಆತ್ಮಿಕ ವಿಷಯಕ್ಕೆ ಬಂದಾಗ ಇಲ್ಲಿ ಬೇರೆ ತರ ವಿಷಯ ಇದೆ. ಗೋಧಿಗಳಾಗಿರುವಂತ ನಾವು ಕೂಡ ಹಣಜಿಯ ಗುಣವನ್ನು ತೋರಿಸಬಹುದು. ಹಣಜಿಯ ಗುಣದಲ್ಲಿದ್ದವರು ತಮ್ಮನ್ನ ಬದಲಾವಣೆ ಮಾಡಿಕೊಂಡು ಗೋಧಿಯ ಗುಣವನ್ನ ಕೂಡ ಏನ್ ಮಾಡ್ಬೋದು, ತೋರಿಸಬಹುದು. ಹಾಗಾಗಿ ಇಲ್ಲಿ ಕೊನೆ ಆ ಒಂದು ಗೋಧಿಯ ಫಲವನ್ನು ಮಾತ್ರ ನಿರ್ಧಾರ ಮಾಡ್ಬೇಕಾಗುತ್ತೆ ಹೊರತು ಮಧ್ಯದಲ್ಲಿ ಆಗುವಂತ ಬದಲಾವಣೆಗಳ ಬಗ್ಗೆ ನಮ್ಮಲ್ಲಿ ಹೇಳಕ್ಕೆ ಆಗಲ್ಲ. ಆದ್ರಿಂದ ಪಾಠವನ್ನು ಕೇಳ್ಬೇಕಾದ್ರೆ ಹಣಜಿ ಅಂದ ತಕ್ಷಣ ಹೆಸರು ಕ್ರೈಸ್ತರನ್ನ ತಿಳ್ಕೊಂಡು ಯೋಚನೆ ಮಾಡೋದಾಗ್ಲಿ, ಗೋಧಿ ಅಂದ ತಕ್ಷಣ ನಾವು ಅಂತ ತಿಳ್ಕೊಂಡು ಯೋಚನೆ ಮಾಡೋದಾಗ್ಲಿ ಇಲ್ದೆ, ಹಣಜಿಯ ಗುಣಗಳಲ್ಲಿ ನನ್ನಲ್ಲಿ ಇದೆಯೇ ಅನ್ನೋ ವಿಷಯವನ್ನ ಸ್ಟಡಿ ಮಾಡೋದು ಮುಖ್ಯವಾಗುತ್ತೆ. ಗೋಧಿಯ ಗುಣಗಳು ನನ್ನಲ್ಲಿ ಬೆಳೀತಾ ಇದೆಯಾ ಅನ್ನೋದು ನೋಡೋದು ಮುಖ್ಯವಾಗುತ್ತೆ. ಇದಕ್ಕೋಸ್ಕರ ಈ ಪಾಠ ಇಲ್ಲಿ ನಮ್ಗೆ ಇರೋದು. ಯಾಕಂದ್ರೆ ನಾವು 2 ವರ್ಗದವರ ಮಧ್ಯೆ ಸಬ್ಜೆಕ್ಟ್ ಮಾತಾಡ್ತಾ ಇಲ್ಲ. ಗೋಧಿ ವರ್ಗದವರ ಆಗುವುದವರ ಮುಂದೆ ಈ ಸಬ್ಜೆಕ್ಟ್ ನ ಮಾತಾಡ್ತಿದೀವಿ ಅಂದ್ರೆ ಇಲ್ಲಿ ನಮ್ಗೆ ಎಚ್ಚರಿಕೆ ಆಗಿರೋ ಪಾಠ ಆಗಿದೆ. ನಮ್ಗೆ ಮಾಹಿತಿ ಕೊಡೋ ಪಾಠ ಅಲ್ಲ. ಮಾಹಿತಿ ಅಂದ್ರೇನು, ಚರ್ಚ್ ಹಿಸ್ಟ್ರಿಯಲ್ಲಿ ಏನೆಲ್ಲ ನಡೀತು ಅಂತ ನಾನು ತಿಳ್ಕೊಂಡಿದ್ದೀನಿ, ಇದೆಲ್ಲ ಆಯ್ತು ನನಗೆ ಗೊತ್ತಿದೆ ಅನ್ನೋ ಸಬ್ಜೆಕ್ಟ್ ಅಲ್ಲ ಇದು. ಇದು ನಾವು ಹಣಜಿಗಳಾಗಿ ಮಾರ್ಪಡದೆ ಇರುವಂತೆ ಹೇಗೆ ನೋಡಿಕೊಳ್ಳುವುದು ಅನ್ನುವಂಥ ವಿಷಯವನ್ನ ದೇವರ ಸತ್ಯದ ಮೂಲಕ ಎಚ್ಚರಿಕೆನ ಕೊಡ್ತಾ ಇದೆ. ಅದು ಖಂಡಿತ ಇದು ಸೀರಿಯಸ್.
ಇನ್ನೊಂದು ರೀತಿಯಲ್ಲಿ ನಮ್ಮ ಕಿವಿಗೆ ಈ ಪಾಯಿಂಟ್ ಬಿತ್ತು ಅಂದ್ರೆ ಅದು ದೇವರ ಲೆಕ್ಕಕ್ಕೆ ಬರುತ್ತೆ. ಹೌದು ನನಗೆ ಅರ್ಥವಾಯ್ತು ಟಾಪಿಕ್ ಅಂದ್ರೆ ಅದು ಲೆಕ್ಕಕ್ಕೆ ಬರುತ್ತೆ. ನನಗೆ ಎಲ್ಲಿವರೆಗೂ ಟಾಪಿಕ್ ಬಿದ್ದಿರಲ್ವೋ, ಎಲ್ಲಿವರೆಗೂ ವಿಷಯ ಗೊತ್ತಿರಲ್ವೋ, ಅದು ಲೆಕ್ಕಕ್ಕೆ ದೇವರ ದೃಷ್ಟಿಯಲ್ಲಿ ಗಣನೆಗೆ ಬರಲ್ಲ ಅಲ್ವಾ. ಅದರಿಂದ ನಾನು ಕೇಳ್ದೆ ಇದ್ರೆ ಒಳ್ಳೇದು ಅನ್ನೋಂತ ವಿಷಯ ಅಲ್ಲ ಇಲ್ಲಿ. ಕೇಳಿ ತಿಳ್ಕೊಳ್ಳೋಂತ ಒಂದು ದೊಡ್ಡ ಅವಕಾಶ ನಮ್ಗೆ ಸಿಕ್ಕಿದೆ. ಅರ್ಥ ಮಾಡ್ಕೊಂಡು ನಮ್ಮನ್ನ ಬದಲಾವಣೆ ಮಾಡ್ಕೊಳ್ಳೋಂತ ಅವಕಾಶ ಸಿಕ್ಕಿದೆ. ಅದಕ್ಕೆ ದೇವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಇದೇ ಒಂದು ವಿಷಯವನ್ನ ಹಣಜಿ ಮತ್ತೆ ಗೋಧಿಗಳ ವಿಷಯವನ್ನ ನಾವು ನೋಡ್ಕೊಂಡ್ ಬಂದ್ವಿ. ಇವತ್ತು ಮುಂದುವರೆದು ನಾವು ಎಲ್ಲಿ ನೋಡ್ಬೇಕಾಗಿದೆ ಅಂತ ಹೇಳಿದ್ರೆ, ಯಾವ ಒಂದು ಭಾಗ ಇವತ್ತು ನಾವು ನೋಡ್ಬೇಕಾಗಿರೋದೆ? ಭಾಗ 42 ಕರೆಕ್ಟಾ? ಓಕೆ ಸರಿ, 42 ಅಂತ ಹಾಕಿದ್ದೀನಿ. ಯಾಕಂದ್ರೆ 41 ಏನೋ ಇರ್ಬೇಕಾಯ್ತು ಮೋಸ್ಟ್ಲಿ ನಮ್ಮ ಇದ್ರಲ್ಲಿ. ಇಲ್ಲ ಸಾರಿ ಬ್ರದರ್, 41 41 ಇರ್ಬೇಕಾಯ್ತು. ಅದು ರಾಜು ಬ್ರದರ್ ಯೂಟ್ಯೂಬ್ ಅಲ್ಲಿ 40 ನಾವು ಒಂದು ಭಾಗ ಅಂದ್ರೆ ಅದೊಂದು ಭಾಗ ಅಂತ ತೋರಿಸ್ತಾ ಇದ್ದೆ, ಮುಂದೆ ತೋರಿಸುತ್ತೆ. ಅದು ಒಂದೇ ರೀತಿಯಲ್ಲಿ ಹೋಗ್ಲಿ, ಸ್ವಲ್ಪ ಆ ಭಾಗದ ಪ್ರಕಾರ ನಾವು ಮಾಡ್ಕೊಂಡು ಹೋಗೋಣ. ಎಲ್ಲಿ ಇದಾಯ್ತು ಅಂತ ಗೊತ್ತಿಲ್ಲ, ಇರ್ಲಿ. ಹಾಗಾಗಿ 42 ಅಂತ ನಾನು ತಗೊಂಡಿದ್ದೀನಿ, 41 ಇರ್ಲಿ, 42 ಅಂತ ತಗೊಂಡಿದ್ದೀನಿ. ಮೇಲೆ ಹಂಗೆ ಇದೇ ಆರ್ಡರ್ ಹೋಗೋಣ. ಸರಿ, ಪೇಜ್ ನಂಬರ್ 82 ಫಸ್ಟ್ ಪ್ಯಾರಾ ಆಗಿದೆ. ಫಸ್ಟ್ ಪೇರ ಆಗಿದೆಯಾ? ಹೌದು. ಫಸ್ಟ್ ಪೇರ ಆಗಿ ಸೆಕೆಂಡ್ ಪೇರ ಸಬ್ಬತ್ತಿನ ಶಾಲೆಗಳ ಆಧುನಿಕ ಪದ್ಧತಿ. ಹೌದು, ಅದ್ ಮಾಡ್ಬೇಕು. ಸಬ್ಬತ್ ಶಾಲೆಯ ಪದ್ಧತಿಗಳು. ಏಷ್ಯಾ 28:61 ನಿಲ್ಸಿದೀವಿ ತಾನೆ ನಾವು? ಏಷ್ಯಾ 28 ಹೌದು, 28:9 ಇಪ್ರಿಯ 6:1 ನಿಲ್ಸಿದ್ವಿ. ಈಗ ಸಬ್ಬತ್ತಿನ ಶಾಲೆಯ ಇತ್ತೀಚೆಗೆ ಬಹಳಷ್ಟು ಅನ್ನೋ ವಿಷಯವನ್ನ ಅಲ್ಲಿಂದ ನಾವು ಸ್ಟಡಿ ಮಾಡೋಣ. ಕಂಟಿನ್ಯೂ ಮಾಡಿ. ಸಬ್ಬತ್ತಿನ ಶಾಲೆಯ ಪದ್ಧತಿಗಳು ಇತ್ತೀಚೆಗೆ ಬಹಳಷ್ಟು ಸುಧಾರಿಸಿರುವಾಗಲೂ ಅವು ಇನ್ನೂ ಹೆಚ್ಚು ಅಪೇಕ್ಷೆಗಳನ್ನು ಬಿಟ್ಟಿವೆ. ಅವರಲ್ಲಿ ಯೇಸುವಿನ ಸೇವೆ ಮಾಡುವ ಕಾತರವುಳ್ಳ ಕರ್ತನ ಅತ್ಯುತ್ತಮ ಜನರಿದ್ದಾರೆ. ಅವರುಗಳು ಕರ್ತನ ಕಾರ್ಯಗಳ ಸಂಖ್ಯೆ ಮತ್ತು ತೋರಿಕೆಗಳಿಂದ ಹೆಚ್ಚು ಕಡಿಮೆ ದಿಗ್ಭ್ರಮೆಗೊಂಡಿದ್ದಾರೆ. ಕೆಲವು ಒಳ್ಳೆಯ ಸಂಗತಿಗಳು ನೆರವೇರಿವೆ ಎಂಬುದನ್ನು ನಾವು ಒಪ್ಪಿಕೊಳ್ಳುತ್ತೇವೆ, ಆದರೆ ಅವುಗಳಿಗೆ ಅವರದೇ ಚಿಗುರುಗಳೊಡೆದಿವೆ. ನಿಷ್ಠಾವಂತರು ತಮ್ಮ ವೈಯಕ್ತಿಕ ಕರ್ತವ್ಯಗಳು ಮತ್ತು ಪ್ರಗತಿಯನ್ನು ಹೊಂದಲು ತಂದೆ ತಾಯಿಗಳಿಗೆ ದೇವರು ಒಪ್ಪಿಸಿರುವ ಕಾರ್ಯಗಳನ್ನು ಮಾಡದೇ ಇರುವವರಿಂದ ಅಡಚಣೆಗೊಂಡಿದ್ದಾರೆ. ಅದರ ನಿರ್ಲಕ್ಷ್ಯವು ತಂದೆ ತಾಯಿಗಳಿಗೆ ಮಕ್ಕಳಿಗೆ ಹಾನಿಕಾರಿಯಾಗಿದೆ. ಪಕ್ವತೆ ಇಲ್ಲದವರು ಸಂಕ್ಷಿಪ್ತವಾದ ಅಧಿವೇಶನ ಸಭೆಗಳು ಮತ್ತು ತರಬೇತಿಗಳಲ್ಲಿ ಹಾಜರಿದ್ದರೆ ಸಾಕು, ಸತ್ಯವೇದ ಅಧ್ಯಯನಕ್ಕಿಂತ ಇದು ಹೆಚ್ಚು ಒಪ್ಪಿಗೆಯಾದವುಗಳು ಎಂದು ತಿಳಿಯುತ್ತಾರೆ. ಅವರುಗಳು ತಾವು ತಮ್ಮ ಕರ್ತವ್ಯವನ್ನು ಮಾಡಿದ್ದೇವೆ ಎಂಬ ಭಾವನೆಗೆ ನಡೆಸಲ್ಪಡುತ್ತಾರೆ ಮತ್ತು ಅವರು ಹೀಗೆ ತ್ಯಾಗ ಮಾಡಿದ ಕೆಲವು ಸಮಯವನ್ನು ಸಾಮಾಜಿಕ ಹರಟೆ ಮಾತುಗಳಿಂದ ಮತ್ತು ಅವುಗಳು ನೀಡುವ ಪರಸ್ಪರ ವಿಚಾರ ವಿನಿಮಯದಿಂದ ಸಂದಾಯವಾಗುತ್ತದೆ ಎಂದುಕೊಂಡಿದ್ದಾರೆ. ಚಿಕ್ಕವರು ಸಹ ಅಭ್ಯಾಸ ಕ್ರಮಗಳನ್ನು, ಹಾಡುಗಳನ್ನು, ಕಥೆ ಪುಸ್ತಕಗಳನ್ನು, ವಿನೋದ ವಿಹಾರಗಳನ್ನು, ಅದರ ಸತ್ಕಾರ್ಯಗಳನ್ನು ಮತ್ತು ಸರ್ವೇ ಸಾಮಾನ್ಯವಾದ ಮನರಂಜನೆಗಳನ್ನು ಅತ್ಯುತ್ತಮವಾದವುಗಳೆಂದು ಇಷ್ಟಪಡುತ್ತಾರೆ. ಅವರು ಮತ್ತು ಅವರ ತಾಯಂದಿರು ತಾವು ಉಡುಪು ತೊಡಿಸಲು ಮತ್ತು ಅವರ ಉತ್ತಮ ವಸ್ತ್ರಗಳನ್ನು ತೋರ್ಪಡಿಸುವ ಶ್ರಮಕ್ಕೆ ಇದು ಪುನಃ ಸಂದಾಯವೆಂದೇ ಭಾವಿಸುತ್ತಾರೆ. ಮನೆಯಲ್ಲಿ ಧಾರ್ಮಿಕ ಶಿಕ್ಷಣವನ್ನು ನೀಡುವ ತಂದೆ ತಾಯಿಗಳ ಜವಾಬ್ದಾರಿಯು ಬಹಳ ಹೆಚ್ಚಾಗಿ ಸಬ್ಬತ್ತಿನ ಶಾಲೆಯ ಸೋಗು ಮತ್ತು ಯಾಂತ್ರೀಕೃತ ಸಂಘಟನೆಗೆ ಬಿಟ್ಟುಕೊಡಲಾಗಿದೆ. ಸಬ್ಬತ್ತಿನ ಶಾಲೆಯನ್ನು ದೇವಾಲಯದ ಶಿಶು ವಿಹಾರವೆಂದು ಸರಿಯಾಗಿ ಹೆಸರಿಡಲಾಗಿದೆ ಮತ್ತು ಹೀಗೆ ಚಿಕ್ಕ ಮಕ್ಕಳನ್ನು ಈ ಲೋಕದ ಉತ್ಸಾಹದಲ್ಲಿ ಬುದ್ಧಿಮಾತುಗಳಲ್ಲಿ ಪೋಷಿಸಲಾಗುತ್ತಿದೆ. ಅವರುಗಳು ಈ ಹಣಜಿಯ ಮಹಾಪೈರಿನ ಎಳೆಯ ಬೆಳೆಯಾಗಿ ಮೊಳಕೆಯೊಡೆಯುತ್ತಿದ್ದಾರೆ. ಅವುಗಳಿಂದಲೇ ಬಾಬೆಲ್ ಆಕ್ರಮಿಸಲ್ಪಟ್ಟಿತು ಎಂಬುದು. ಓಕೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಸಬ್ಬತ್ತಿನ ಶಾಲೆಯ ಪದ್ಧತಿ ಅಂತ ಹೇಳಿದಾಗ ಮೇ ಬಿ ಇದನ್ನ ಯಾವ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ, ಒಂದು ರೀತಿಯಲ್ಲಿ ನಾವು ಇದಕ್ಕಿಂತ ಮುಂಚೆ ಒಂದು ಪಾಠಗಳನ್ನ ನೋಡ್ಕೊಂಡ್ ಬರ್ತಾ ಇದೀವಿ. ಸಬ್ಬತ್ತಿನ ಒಂದು ಶಾಲೆ ಅಂತ ಹೇಳಿದಾಗ ಈ ಸಂಡೇ ಸ್ಕೂಲ್ ಅನ್ನೋಂತ ಕೆಲವೊಂದು ವಿಷಯಗಳನ್ನ ನೋಡ್ತಾ ಇದ್ವಿ. ಅದು 2 ಭಾಗಗಳಾಗಿ ಇಲ್ಲಿ ಮಾತಾಡ್ಬಹುದು. ಕೆಲವೊಂದು ಸಂಡೇ ಸರ್ವಿಸ್ ಅದು ದೊಡ್ಡವರಿಗೆ ಮಾಡುವಂತ ಕೆಲವೊಂದು ವಿಷಯಗಳನ್ನ ಅಲ್ಲಿ ಪದ್ಧತಿಗೆ ತಂದಿದ್ರು. ಇನ್ನೊಂದು ರೀತಿಯಲ್ಲಿ ಏನಪ್ಪಾ ಅಂದ್ರೆ, ಈ ಚಿಲ್ಡ್ರನ್ಸ್ ಮಕ್ಕಳಿಗೆ ಅವ್ರಿಗೋಸ್ಕರ ಸೀಮಿತವಾಗಿದ್ದಂತ ಕೆಲವೊಂದು ಪ್ರೋಗ್ರಾಮ್ ಅಂದ್ರೆ ಸಂಡೇ ಕ್ಲಾಸ್ ವಿಷಯಗಳ ಬಗ್ಗೆ ಇಲ್ಲಿ ನಾವು ನೋಡಬಹುದು. ಈ ವಿಷಯವನ್ನ
ಅದೇ ಒಂದು ಟಾಪಿಕ್ ಅಲ್ಲಿ ಏನ್ ಮಾಡ್ತಿದ್ರೆ ಮಾತಾಡ್ತಿದ್ದಾರೆ. ಆರಂಭದ ಕಾಲದಲ್ಲಿ ಈ ಸಂಡೇ ಕ್ಲಾಸ್ ಅನ್ನೋದು ತುಂಬಾ ಅನುಕೂಲವಾದಂತ ಒಂದು ವಿಷಯ ಕೂಡ ಇತ್ತು. ಯಾವ ರೀತಿಯಲ್ಲಿ ಅಂತ ನೋಡಿದ್ರೆ, ಅದರಲ್ಲಿ ಸೇವೆ ಮಾಡುವಂತವ್ರು ಇರ್ಬೋದು, ಅದ್ರಲ್ಲಿ ಕೆಲಸ ಮಾಡುವಂತವ್ರು ಇರ್ಬೋದು. ಅವರ ಉದ್ದೇಶ, ಮನೋಭಾವನೆ ದೇವರ ಕಾರ್ಯಗೋಸ್ಕರ ಮಾಡ್ತೀವಿ ಅನ್ನೋ ಉದ್ದೇಶದಲ್ಲಿ ಕೆಲವೊಂದು ಒಳ್ಳೆ ದೃಷ್ಟಿಕೋನದಿಂದ ಕೆಲವೊಂದು ವಿಷಯಗಳನ್ನ ಮಾಡ್ತಾ ಇದ್ರು. ಸೊ ಅದ್ರಲ್ಲಿ ಮಾಡೋದಕ್ಕೆ ತುಂಬಾ ಇಂಟ್ರೆಸ್ಟ್ ಕೂಡ ಅವ್ರಿಗೆ ಇತ್ತು, ಅದ್ ಮಾಡ್ಬೇಕಂದ್ಬಿಟ್ಟು. ಆದ್ರೆ ಇದರ ಒಂದು ಹೊರಗಿನ ಇದರಿಂದ ಆಗುವಂತ ಪರಿಣಾಮಗಳ ಬಗ್ಗೆ ಅವರಿಗೆ ಗೊತ್ತಿರ್ಲಿಲ್ಲ ಅಲ್ವಾ. ಸೊ ಯಾವ ರೀತಿ ಅಂದ್ರೆ ಒಂದ್ ರೀತಿಯಲ್ಲಿ ಮಕ್ಕಳನ್ನ ವಿಷಯನ ತಗೊಂಡಾಗ ಮಕ್ಕಳಲ್ಲಿ ಇದು ಒಳ್ಳೆಯ ರೀತಿಯಾದಂತ ಒಂದು ಬದಲಾವಣೆ ತರೋದಾಗಿದ್ರು ಕೂಡ, ಆದ್ರೆ ಮಕ್ಕಳು ಇಲ್ಲಿ ಯಾವ ರೀತಿ ಆಗ್ತಿದ್ರು ಅಂದ್ರೆ, ಇಲ್ಲಿ ಸಂಡೇ ಕ್ಲಾಸ್ ನಡೆಸುವಂತ ಒಂದು ಸಿಸ್ಟಮ್ ಏನಿದೆ, ಆ ಸಂಡೇ ಕ್ಲಾಸ್ ಅಲ್ಲಿ ಮಾಡುವಂತ ವಿಷಯಗಳು ಯಾವ ರೀತಿ ಇದೆ ಅಂದ್ರೆ, ಅವ್ರದೇ ಆದಂತ ಬೋಧನೆ, ಅವ್ರದೇ ಆದಂತ ತತ್ವಗಳ ಮೇಲೆ ಆಧಾರಿತವಾಗಿತ್ತು. ಆ ರೀತಿ ಕೆಲವೊಂದು ವಿಷಯಗಳನ್ನ ಅಲ್ಲಿ ಹೇಳ್ಕೊಡೋದ್ರಿಂದ, ಮಕ್ಕಳಿಗೆ ಈ ರೀತಿ ಬೋಧನೆ ಮಾಡೋದ್ರಿಂದ ಒಂದ್ರಿ ವೇಳೆ ತಂದೆ ತಾಯಿಯಂದ್ರು ಇಲ್ಲಿ ನೋಡಿ ನಮ್ಮ ಇಂಡಿಯಾಗೆ ಇದು ಅನ್ವಯವಾಗಲ್ಲ. ಯಾಕಂದ್ರೆ ಇದು ಕ್ರೈಸ್ತ ದೇಶಗಳಿಗೆ ಅನ್ವಯವಾಗುತ್ತೆ. ಕ್ರೈಸ್ತ ದೇಶಗಳಲ್ಲಿ ತಂದೆ ತಾಯಿಯಂದ್ರು ಕ್ರೈಸ್ತರಾಗಿದ್ರು, ಮಕ್ಕಳು ಕಲ್ತು ಬಂದಾಗ ಕೆಲವೊಂದು ಹೊಸ ಹೊಸ ವಿಷಯನ ಕಲ್ತು ಬಂದಾಗ ಅವ್ರಿಗೆ ಏನಾಗುತ್ತೆ ಅಂದ್ರೆ, ಮಕ್ಕಳ ಒಂದು ಭಾವನೆಯಲ್ಲಿ ಅವ್ರು ಕೆಲವೊಂದು ಟೈಮಲ್ಲಿ ತಂದೆ ತಾಯಂದ್ರಿಗೆ ಏನ್ ಮಾಡ್ತಾರೆ, ಕೆಲವೊಂದು ವಿಷಯನ ಹೇಳಕ್ಕೆ ಶುರು ಮಾಡ್ತಾರೆ. ಅವಾಗ ಏನ್ ಮಾಡಲ್ಲ ಅವ್ರು ಅಂದ್ರೆ, ತಂದೆ ತಾಯಿ ಮಾತನ್ನ ಕೇಳಲ್ಲ. ಅಂದ್ರೆ ಅವ್ರಿಗೆ ಯಾವ ದೃಷ್ಟಿಕೋನ ಬರ್ತೋ, ನಮ್ಮ ಪೇರೆಂಟ್ಸ್ ನಮಗಿಂತ ಜ್ಞಾನದಲ್ಲಿ ಕಡಿಮೆ ಇದ್ದಾರೆ, ಅವ್ರಿಗೇನು ಗೊತ್ತಿಲ್ಲ ಅನ್ನೋಂತ ಭಾವನೆ ಏನಾಗುತ್ತೆ ಅಲ್ಲಿ ಬಂದ್ಬಿಡುತ್ತೆ. ಹೀಗಾಗಿ ಈ ವಿಷಯವನ್ನ ತಗೊಂಡಾಗ ಅದೇನಾಯ್ತು ಅಂದ್ರೆ, ಒಂದ್ ರೀತಿ ಅವ್ರು ಏನ್ ಮಾಡ್ತಿದ್ರು, ಪೇರೆಂಟ್ಸ್ಗೆ ಡಿಸ್ಒಬಿಡಿಯಂಟ್ ಆಗ್ತಿದ್ರು, ಅಂದ್ರೆ ವಿಧೇಯತೆನ ತೋರಿಸ್ತಾ ಇರ್ಲಿಲ್ಲ. ಆದ್ರಿಂದ ಏನಾಗ್ತಿತ್ತು ಅಂದ್ರೆ, ಇದು ಮಕ್ಕಳು ತಂದೆ ತಾಯಿರೋ ಒಂದು ಮಾತನ್ನ ಕೇಳದೆ ಬೆಳೆಯುವಂತ ಒಂದು ವಿಷಯಕ್ಕೆ ಕಾರಣವಾಗ್ತಾ ಇತ್ತು ಈ ರೀತಿಯಾದಂತ ಒಂದು ಸಿಸ್ಟಮ್. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇದು ಯಾವ ರೀತಿ ಇದೆ ಅಂದ್ರೆ, ಅನೇಕವಾಗಿ ನಾವು ಗಮನಿಸಬೇಕಾದ್ರೆ ಈ ಒಂದು ಸಂಡೇ ಕ್ಲಾಸ್ ಅಲ್ಲಿ ಕೆಲವೊಂದು ಹೇಳ್ಕೊಡುವಂತ ವಿಷಯಗಳಿರ್ಬೋದು, ಬೇರೆ ಕೆಲವೊಂದು ವಿಷಯಗಳಿರ್ಬೋದು, ಅದು ನಿಜವಾಗ್ಲೂ ಸತ್ಯಕ್ಕೆ ಸಂಬಂಧಪಟ್ಟಂತ ಒಂದು ವಿಷಯಗಳಿದೆಯಾ ಅಂತ ನೋಡಿದ್ರೆ ಖಂಡಿತ ಇರ್ತಾ ಇರ್ಲಿಲ್ಲ ಅಂತಾನೆ ಹೇಳ್ಬೋದು. ಯಾವ ರೀತಿ ಅಂದ್ರೆ, ಅಲ್ಲಿ ಅವರು ಮಾಡುವಂತ ಕೆಲವೊಂದು ವಿಷಯ ನೋಡ್ಬೇಕಾದ್ರೆ, ಅವರು ಹೀಗೆ ತ್ಯಾಗ ಮಾಡಿದ ಕೆಲವು ಸಮಯವನ್ನು ಸಾಮಾಜಿಕ ಹರಟೆ ಮಾತುಗಳಿಂದ ಮತ್ತು ಅವುಗಳು ನೀಡುವ ಪರಸ್ಪರ ವಿಚಾರ ವಿನಿಮಯದಿಂದ ಸಂದಾಯವಾಗುತ್ತದೆ ಎಂದುಕೊಂಡಿದ್ದಾರೆ. ಚಿಕ್ಕವರು ಸಹ ಅಭ್ಯಾಸ ಕ್ರಮಗಳನ್ನು, ಹಾಡುಗಳನ್ನು, ಕತೆ ಪುಸ್ತಕಗಳನ್ನು, ವಿನೋದ ವಿಹಾರಗಳನ್ನು, ಅದರ ಸತ್ಕಾರಗಳನ್ನು ಮತ್ತು ಸರ್ವಸಾಮಾನ್ಯದ ಮನೋರಂಜನೆಗಳನ್ನು ಅತ್ಯುತ್ತಮವಾದವೆಂದು ಇಷ್ಟಪಡುತ್ತಾರೆ. ಈ ರೀತಿಯಾದಂತ ಒಂದು ವಿಷಯಗಳೇನಾಯ್ತು ಅಂದ್ರೆ, ಅಲ್ಲಿ ಬೆಳೀತು ಅಂತ ವಿಷಯಗಳು ನೋಡ್ತೀವಿ. ಇದೇನಾಯ್ತು ಅಂದ್ರೆ, ಕೆಲವೊಂದು ಟೈಮಲ್ಲಿ ಪ್ಯಾರೆಂಟ್ಸ್ ಮತ್ತೆ ಚಿಲ್ಡ್ರನ್ಸ್ ನಡುವೆ ಏನಾಗ್ತಿತ್ತು ಅಂದ್ರೆ, ಒಂದು ತಪ್ಪಾದ ಒಂದು ಅಂದ್ರೆ ಭಿನ್ನಾಭಿಪ್ರಾಯಗಳನ್ನ ಸೃಷ್ಟಿ ಮಾಡ್ತಾ ಇತ್ತು ಅಲ್ವಾ. ಈಗ ನೋಡ್ರಿ, ಈಗ ಒಂದು ತಂದೆ ತಾಯಂದ್ರು ಅಂತ ತಗೊಂಡಾಗ ಅವ್ರು ಏನ್ ಮಾಡ್ಬೇಕಂದ್ರೆ, ಮಕ್ಕಳಿಗೆ ಅವರೇ ಮೊದಲ ಅಂತ ನಮ್ಮಲ್ಲಿ ಕೂಡ ಒಂದು ಪದ ಇದೆಯಲ್ಲ, ತಂದೆ ತಾಯಿ ಅಂದ್ರೆ ನಮ್ಮ ಮನೆಯ ಮೊದಲ ಪಾಠ ಶಾಲೆ, ತಂದೆ ತಾಯಿ ಅಂದ್ರೆ ನಮ್ಮ ಒಂದು ಪೋಷಕರೇ ನಮ್ಮ ಒಂದು ಗುರುಗಳು ಅಂತ ಇದೆ. ಅವರಿಂದ ಒಳ್ಳೆ ಮಾಹಿತಿಗಳು ಮಕ್ಕಳಿಗೆ ಆದಷ್ಟು ಒಳ್ಳೆ ರೀತಿಯಲ್ಲಿ ಅದು ಬರ್ಬೇಕಾಗಿದೆ ಯಾವಾಗಲೂ ಕೂಡ. ಯಾವಾಗ ಆ ರೀತಿ ಬರಲ್ವೋ, ಅದರಿಂದ ಅಲ್ಲಿ ತುಂಬಾ ಒಂದು ಸಮಸ್ಯೆಗಳು ಉಂಟಾಗುತ್ತೆ. ಬಟ್ ಇಲ್ಲಿ ಇರುವಂತ ಒಂದು ವಿಷಯವನ್ನ ತಗೊಂಡಾಗ, ಮಕ್ಕಳು ಧಾರ್ಮಿಕ ದೃಷ್ಟಿಕೋನದಲ್ಲಿ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ, ಒಂದು ಒಳ್ಳೆ ವಿಷಯ ಕಲಿತಾ ಇದ್ರು. ತಂದೆ ತಾಯಂದ್ರ ಮಧ್ಯದಲ್ಲಿ ಏನಾಗ್ತಿತ್ತು ಅಂದ್ರೆ, ಅದು ಒಳ್ಳೆ ವಿಷಯ ಆಗಿ ಕಾಣಿಸಲ್ಪಡ್ತಿರ್ಲಿಲ್ಲ. ಬಟ್ ಅದೇನಾಗ್ತಿತ್ತು ಅಂದ್ರೆ, ಕಾಲಾನುಕ್ರಮದಿಂದ ಅದು ಬೇರೆ ರೀತಿಯಾದಂತ ಒಂದು ಸಿಸ್ಟಮ್ ಆಗಿ ಡೆವಲಪ್ ಆಯ್ತು. ನೋಡ್ರಿ, ಇದಕ್ಕೆ ತುಂಬಾ ಪ್ರೋತ್ಸಾಹ ಬಂತು. ತಂದೆ ತಾಯಿದ್ರು ಏನ್ ಮಾಡ್ತಿದ್ರು, ಆ ಜವಾಬ್ದಾರಿನ ಬಿಟ್ಬಿಟ್ಟು ಅವ್ರ ಮೇಲೆ ರೆಸ್ಪಾನ್ಸಿಬಿಲಿಟಿ ಕೊಡ್ತಾ ಇದ್ರು. ಅವರೇ ಅದನ್ನ ಗೈಡ್ ಮಾಡ್ಬೇಕು, ಅವರೇ ನಡೆಸ್ಬೇಕಂತ ಒಂದು ವಿಷಯ ಬರ್ತಾ ಇತ್ತು ಅಲ್ವಾ. ಸೊ ಅದರಿಂದ ಏನಾಗ್ತಿತ್ತು ಅಂದ್ರೆ, ಮಕ್ಕಳು ಸಂಪೂರ್ಣವಾಗಿ ಈ ಸಿಸ್ಟಮ್ ನ ಡಿಪೆಂಡ್ ಆಗಿದ್ರು ಹೊರತು ತಂದೆ ತಾಯಿನ ಡಿಪೆಂಡ್ ಆಗ್ತಿರ್ಲಿಲ್ಲ. ಇದೇನಾಯ್ತು ಅಂದ್ರೆ, ಈ ರೀತಿಯಾದಂತ ಮಕ್ಕಳಿಂದ ಮುಂದೆ ಒಂದು ಹಣಜಿಯ ವರ್ಗವೇ ಬೆಳೆಯುವುದಕ್ಕೆ ಕಾರಣವಾಯಿತು. ಈ ಸಿಸ್ಟಮ್ ಏನಾಯ್ತು ಅಂದ್ರೆ, ಮುಂದೆ ತಪ್ಪಾದ ಈ ಬೀಜಗಳನ್ನ, ಬೋಧನೆಗಳನ್ನ ಅವ್ರ ಮನಸ್ಸಲ್ಲಿ ಬಿತ್ತಿರೋದ್ರಿಂದ ಮುಂದೊಂದು ದಿನ ಅವ್ರು ಏನಾದ್ರು ಅಂದ್ರೆ, ದೊಡ್ಡ ಒಂದು ಹಣಜಿಗಳ ಸಿಸ್ಟಮ್ ಆಗಿ ಏನಾದ್ರು ಮಾರ್ಪಟ್ರು ಅಂತ ನಾವು ನೋಡ್ತೀವಿ. ನಿಮ್ಗೆ ಗೊತ್ತಿರುವಂತ ವಿಷಯ, ಸಂಡೇ ಕ್ಲಾಸ್ ಅಲ್ಲಿ ಕೆಲವೊಂದು ಸಭೆಗಳಲ್ಲಿ ಕೆಲವೊಂದು ವಿಷಯ ಮಾಡ್ತಿದ್ರು, ನಮ್ಮ ದೇವ್ರ ಮಕ್ಕಳು ಮಾಡ್ತಿದ್ರು. ಸಹೋದರ ಪ್ರಕಾರ ಅದು ಒಳ್ಳೇದಲ್ಲ ಅನ್ನೋಂಥ ವಿಷಯವನ್ನ ನೋಡ್ತೀವಿ. ಯಾವ ರೀತಿ ಅಂದ್ರೆ, ಮಕ್ಕಳಿಗೆ ಆತ್ಮಿಕವಾದ ಬೋಧನೆಯನ್ನ ತಂದೆ ತಾಯಂದ್ರು ಮೊದಲು ಕೊಡಬೇಕು ಅಂತ ಬ್ರದರ್ ಹೇಳ್ತಾರೆ.
ಅದು ತಂದೆ ತಾಯಂದ್ರ ಮೂಲಕವೇ ಬರ್ಬೇಕು. ಅವ್ರು ತಿಳ್ಕೊಂಡು ಅದನ್ನ ಏನ್ ಮಾಡ್ಬೇಕು, ಮಕ್ಕಳಿಗೆ ಕೊಡ್ಬೇಕು ಅಂತ ಏನ್ ಮಾಡ್ತಾರೆ ಸಹೋದರ. ಒಂದ್ ವೇಳೆ ಹಾಗೆ ಇಡದೇ ಇದ್ದ ಪಕ್ಷದಲ್ಲಿ ಮಕ್ಕಳಿಗೆ ಆ ರೀತಿ ಕೊಟ್ರು ಕೂಡ ಏನಾಗುತ್ತಂದ್ರೆ ಅದು ಸರಿಯಾದ ಒಂದು ಲೆಸನ್ ಆಗಿರಲ್ಲ ಮಕ್ಕಳ ಮಟ್ಟಿಗೆ ಅನ್ನೋಂಥ ವಿಷಯವನ್ನ ನಾವು ನೋಡ್ತೀವಿ. ಇದೆಲ್ಲ ಕೂಡ ಇದೇ ಸಿಸ್ಟಮ್ ಅಲ್ಲಿ ಬೆಳೀತು. ಈ ಒಂದು ಸಂಡೇ ಕ್ಲಾಸ್ ಹಬ್ಬದ ದಿನದ ಒಂದು ಶಾಲೆ ಇರ್ಬೋದು, ಅದ್ರಲ್ಲಿ ಮಾಡಿದಂತ ಮನೋರಂಜನೆಗಳ ವಿಷಯಗಳಿರ್ಬೋದು, ಇದೆಲ್ಲ ಏನಾಯ್ತು ಅಂದ್ರೆ ನೋಡಿ ಈಗ ನಮ್ಮ ಇದ್ರಲ್ಲಿ ಕೆಲವೊಂದು VBS ಅಂತದೆಲ್ಲ ಮಾಡ್ತಾರೆ ಅಲ್ವಾ. ಸೊ ಆ ರೀತಿ ನೋಡ್ಬೇಕಾದ್ರೆ ಮಕ್ಕಳನ್ನೆಲ್ಲ ಏನ್ ಮಾಡ್ತಾರೆ ಕರೆದು ಮಾಡೋಂಥ ವಿಷಯ ಏನಾಯ್ತು ಅಂದ್ರೆ ಅದು ದೊಡ್ಡ ಮಟ್ಟಿಗೆ ಅವರಿಗೆ ಒಂದು ಎಂಕರೇಜ್ಮೆಂಟ್ ಉತ್ಸಾಹದಾಯಕವಾಗಿದ್ರು ಅದರಲ್ಲಿ ಕಲಿಯುವಂತ ಎಲ್ಲಾ ವಿಷಯ ಕೂಡ ಬಾಬಿಲೋನ್ಗೆ ಸಂಬಂಧಪಟ್ಟಂತ ಬೋಧನೆಗಳ ಮೇಲೆ ಅವಲಂಬಿತವಾಗಿತ್ತು ಅನ್ನೋಂಥ ವಿಷಯವನ್ನ ಏನ್ ಮಾಡ್ಬೋದು ಅಂದ್ರೆ ಇಲ್ಲಿ ನಾವು ನೋಡ್ಬೋದು. ಓಕೆನಾ? ಸೊ ಕಂಟಿನ್ಯೂ ಮಾಡಿ. ಓದ್ತೀರಾ? ಓದಿ. ಅಲ್ಲಿ ಇಲ್ಲಿ ಎಲ್ಲೆಲ್ಲಿಯೂ ಹಿರಿಯರ ಸತ್ಯವೇದ ತರಗತಿಗಳು ಅವೆ. ಅದರ ಬೋಧಕರು ನಿರ್ಭೀತನೂ ಸ್ವತಂತ್ರನೂ ಆಗಿ ನಿಗದಿಪಡಿಸಿದ ಪಾಠವನ್ನು ತ್ಯಜಿಸಿ ಹೆಚ್ಚು ಮುಖ್ಯವಾದ ವಿಷಯಗಳನ್ನು ಅನುಸರಿಸುವುದಕ್ಕೆ, ಸತ್ಯಕ್ಕೆ ಬಿಡುಗಡೆ ನೀಡುವುದಕ್ಕೆ ಅದನ್ನು ಮುಂತರಲು ಅದು ಅವರ ಪಂಗಡದ ಸೂತ್ರಕ್ಕೆ ಅನುಕೂಲಕರವೋ ಅನಾನುಕೂಲಕರವೋ ಎಂಬುದನ್ನು ಎಣಿಸದಂತೆ ಸ್ವತಂತ್ರನೂ ಆಗಿರುತ್ತಾನೆ. ಆತನನ್ನು ಲೋಕಪರರಾದ ಪಾಸ್ಟರ್ ಅಥವಾ ಮೇಲ್ವಿಚಾರಕರು ಸುರಕ್ಷಿತನಲ್ಲವೆಂದು ಗುರುತಿಸುತ್ತಾರೆ. ಅಂತ ಉಪಾಧ್ಯಾಯರುಗಳು ನಿಜವಾಗಿಯೂ ಭಿನ್ನ ವರ್ಗಾವಲಂಬಿಗಳಿಗೆ ಆಗಿರುತ್ತಾರೆ ಮತ್ತು ಬಲು ಬೇಗನೆ ತರಗತಿಗಳಿಲ್ಲದವರಾಗುತ್ತಾರೆ. ಅಂತ ಶಿಕ್ಷಕರು ಮತ್ತು ಸತ್ಯವನ್ನು ನೇರ ತನಿಖೆಗೆ ಒಪ್ಪಿಸಿಕೊಳ್ಳುತ್ತಾರೆ. ಅಂತಹ ಬೋಧಕರು ಬಲು ಬೇಗನೆ ಹಗ್ಗವನ್ನು ತುಂಡರಿಸಿ ಭಿನ್ನ ವರ್ಗಾವಲಂಬಿಗಳ ಕಟ್ಟನ್ನು ಚದುರಿಸಿ ಬಿಡುತ್ತದೆ. ಹೀಗಾಗಿ ಅವರುಗಳು ಬಹಳ ಕಾಲ ಬೇಕಾಗುವುದಿಲ್ಲ. ಆದುದರಿಂದ ತಮ್ಮ ಹಿಡಿದುಕೊಳ್ಳಬಹುದಾದ ಗಟ್ಟಿಯಾದ ಆಹಾರದಿಂದ ಬೇರೆಡೆಗೆ ತಿರುಗಿಸಬಲ್ಲ ಇತರರನ್ನು ಆಯ್ದುಕೊಳ್ಳಲಾಗುತ್ತದೆ ಮತ್ತು ಅವರನ್ನು ಅಜ್ಞಾತ ಶಿಶುಗಳಂತೆ ತಾವಾಗಿಯೂ ನಿಂತುಕೊಳ್ಳಲಾಗದಂತೆ ಶಕ್ತಿಹೀನರನ್ನಾಗಿ ಇರಿಸಿಕೊಳ್ಳಲಾಗುತ್ತದೆ ಮತ್ತು ಅವರನ್ನು ತಮ್ಮ ಪದ್ಧತಿಗಳನ್ನು ಕಲಿಯಲು ಪ್ರೀತಿಸುವಂತೆ ಕಟ್ಟಲಾಗುತ್ತದೆ ಮತ್ತು ಅದಿಲ್ಲದಿದ್ದರೆ ಅವರು ಸಾಯುತ್ತಾರೆಂದು ನಂಬುವಂತೆ ಮಾಡಲಾಗುತ್ತದೆ. ನಿಜವಾದ ಉಪಾಧ್ಯಾಯನ ಸ್ಥಳವು ಮತ್ತು ನಿಜವಾದ ಸತ್ಯವೇದ ವಿದ್ಯಾರ್ಥಿಯ ಸ್ಥಳವು ಎಲ್ಲಾ ಮಾನವ ಬಂಧನಗಳ ಹೊರಗೆ ಇದೆ. ದೇವರ ಒಳ್ಳೆಯ ವಾಕ್ಯಗಳನ್ನೆಲ್ಲ ಅವರಿಗೆ ಪರೀಕ್ಷಿಸಲು ಮತ್ತು ಉಣಿಸಲು ಮುಕ್ತವಾಗಿವೆ ಮತ್ತು ಕುರಿಮರಿಯು ಹೋದ ಕಡೆಯಲ್ಲೆಲ್ಲ ಅದನ್ನು ಅನುಸರಿಸುವಂತೆ ನಿಯಂತ್ರಿತಗೊಳಿಸಲಾಗುವುದು. ಯೋಹಾನ 8:36, ಗಲಾತ್ಯ 5:1. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಸೊ ಇಲ್ಲಿ ನಾವು ನೋಡುವಂತ ಒಂದು ವಿಷಯ ಮುಖ್ಯವಾಗಿ ನೋಡ್ಬೇಕಾದ್ರೆ ನೋಡಿ, ಇಲ್ಲಿ ಈಗ ಅಲ್ಲಿಂದ ಈಚೆಗೆ ಏನಾಯ್ತು ಅಂದ್ರೆ ಒಂದು ಬೈಬಲ್ ಸ್ಟಡಿ ಅನ್ನೋಂತ ಒಂದು ಟಾಪಿಕ್ಸ್ ಎಲ್ಲ ಕಡೆ ಏನಾಯ್ತು ಉಟ್ಕೊಳ್ತು. ಬೈಬಲ್ ಸ್ಟಡಿ ಅಂತ ತಗೊಂಡಾಗ ಏನ್ ಮಾಡಿದ್ರು ಅಂದ್ರೆ ಕೆಲವೊಬ್ರು ವಾಕ್ಯಗಳನ್ನ ಇಟ್ಕೊಂಡು ಏನ್ ಮಾಡ್ತಿದ್ರು ಅಂದ್ರೆ ಸ್ವತಂತ್ರವಾಗಿ ಮಾತಾಡ್ತೀವಿ. ನೋಡಿ ಈಗ ಈ ರೋಮನ್ ಕೆಥಿಕಲ್ ಮಾತಾಡೋದಕ್ಕೂ ಪ್ರೊಟೆಸ್ಟೆಂಟ್ ಮಾತಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ, ನೀವು ನೋಡ್ಬೋದು, ಗಮನಿಸಿರ್ಬೋದು ಬೋಧನೆಗಳಲ್ಲಿ. ಅಲ್ಲೇನ್ ಮಾಡ್ತಾರೆ, ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಬೇಸ್ ಮಾಡ್ತಾರೆ. ಎಲ್ಲಿ ರೋಮನ್ ಕೆಥಿಕ್ ಅಲ್ಲಿ ಇಷ್ಟೇ ಮಾತಾಡ್ಬೇಕು, ಇದನ್ನೇ ಮಾತಾಡ್ಬೇಕು, ಇಂತಿಂತದೇ ಹೇಳ್ಬೇಕಂತ ಒಂದೇ ರೀತಿಯಾದಂತ ಒಂದು ವಿಷಯಗಳನ್ನ ನೀವು ಗಮನಿಸ್ಬೋದು. ಅದ್ರಲ್ಲಿ ಪ್ರೊಟೆಸ್ಟೆಂಟ್ ಅಲ್ಲಿ ಆ ರೀತಿ ಇರಲ್ಲ. ಅದೇನಂದ್ರೆ ಹೆಂಗ್ ಬೇಕಾದ್ರೂ ಮಾತಾಡ್ಬೋದಂತ ವಿಷಯಗಳಿರುತ್ತೆ. ಯಾವ ರೀತಿ ಇರುತ್ತೆ ಅಂದ್ರೆ ಒಂದ್ ಟಾಪಿಕ್ ನಾವು ತಗೊಂಡ್ರೆ ಏನ್ ಮಾಡ್ತಾರೆ, ಅದನ್ನ ಯಾವ ರೀತಿ ಬೇಕಾದ್ರೂ ಮಾತಾಡ್ತಾ ಹೋಗ್ತಾರೆ. ಯಾವುದೇ ರೀತಿ ಅವ್ರ ಭಯ ಇರಲ್ಲ, ಅದೊಂದು ದೊಡ್ಡ ಫ್ರೀಡಮ್ ಇರುತ್ತೆ ಅವ್ರಿಗೆ ಅಲ್ವಾ. ಈ ಸತ್ಯನ ನಾವು ಹೆಂಗ್ ಬೇಕಾದ್ರೂ ಮಾತಾಡ್ಬೋದು, ಸತ್ಯವನ್ನ ಯಾರು ಇದ್ ಮಾಡಂಗಿಲ್ಲ ಅನ್ನೋ ರೀತಿಯಲ್ಲಿ ಏನಿರುತ್ತೆ, ಅದು ಆ ರೀತಿಯಾದ ಒಂದು ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನೋಂಥ ರೀತಿಯಲ್ಲಿ ಅವ್ರು ಏನ್ ಮಾಡ್ತಾರೆ, ಎಣಿಸ್ತಾ ಇರ್ತಾರೆ. ಆದ್ರೆ ಈ ಸ್ವಾತಂತ್ರ್ಯ ಈ ರೀತಿಯಾದಂತ ಒಂದು ವಿಷಯ ಎಷ್ಟು ಮಟ್ಟಿಗೆ ಅವ್ರನ್ನ ಇನ್ನೂ ದಾಸತ್ವಕ್ಕೆ ಒಳಪಡಿಸ್ತು ಅಂದ್ರೆ, ನಿಜವಾಗ್ಲೂ ಅವ್ರು ಮಾತಾಡುವಂತ ವಿಷಯ ಸತ್ಯಕ್ಕೆ ಅನುಗುಣವಾಗಿದ್ದರೆ ಅದು ಸಂತೋಷವಾದಂತ ವಿಷಯ, ಬಟ್ ಅದು ಸತ್ಯಕ್ಕೆ ಅನುಗುಣವಾದಂತ ವಿಷಯ ಆಗಿರಕ್ಕೆ ಸಾಧ್ಯತೆ ಇರ್ತಾ ಇರ್ಲಿಲ್ಲ. ಇನ್ನು ಕೆಲವೊಂದು ಸಮಯದಲ್ಲಿ ಒಬ್ಬ ಬೋಧಿಸುವಂತ ವ್ಯಕ್ತಿ ಹೆಚ್ಚಿನದಾಗಿ ಬೋಧಿಸಿ ತಾನೊಬ್ಬ ಉಪಾಧ್ಯಾಯನ ರೀತಿಯಲ್ಲಿ, ತಾನೊಬ್ಬ ಟೀಚರ್ ಅನ್ನೋ ರೀತಿಯಲ್ಲಿ, ಮಿಕ್ಕಿದೆಲ್ಲ ಸ್ಟೂಡೆಂಟ್ ಅನ್ನೋ ರೀತಿಯಲ್ಲಿ ಏನ್ ಮಾಡ್ತಾರೆ, ಅಲ್ಲೂ ಕೂಡ ಏನಾಗುತ್ತೆ, ಒಂದು ಭಾವನೆಗಳಲ್ಲಿ ಬಂದ್ಬಿಡುತ್ತೆ ಅಲ್ವಾ. ಈ ರೀತಿಯಾದಂತ ಒಂದು ಭಾವನೆಗಳಿಂದ ಏನಾಯ್ತು ಅಂದ್ರೆ ಇದೇ ಸಿಸ್ಟಮ್, ಇದೇ ಒಂದು ಭಾವನೆ ಎಲ್ಲರಲ್ಲೂ ಬೆರೆಯುತ್ತೆ. ಯಾರೊಬ್ರು ಚೆನ್ನಾಗಿ ಬೋಧನೆ ಮಾಡ್ತಾರೆ, ಯಾರೊಬ್ರು ಚೆನ್ನಾಗಿ ಮಾತಾಡ್ತಾರೆ, ಅವರು ತುಂಬಾ ಮೇಲಿನವರಾಗಿರ್ತಾರೆ, ಮಿಕ್ಕಿದವರೆಲ್ಲ ವಿಶ್ವಾಸಿಗಳು, ಈ ರೀತಿ ನಾವು ಫಾಸ್ಟರು, ನೀವು ಕೆಳಗಿರೋರು, ಆ ರೀತಿಯಾದಂತ ಒಂದು ವಿಷಯಗಳೇನಾಗುತ್ತೆ ಅಂದ್ರೆ ಅಲ್ಲಿ ಬೆಳೆಯೋದನ್ನ ಏನ್ ಮಾಡ್ತೀವಿ ನಾವು ನೋಡ್ತೀವಿ.
ಸೊ ಏನಾಗುತ್ತೆ ಅಂದ್ರೆ ಕೆಲವೊಂದ್ ಟೈಮಲ್ಲಿ ಆ ಇದಕ್ಕಿಂತ ಅಂದ್ರೆ ಅವ್ರು ಕೊಡುವಂತ ಒಂದು ವಿಷಯ ನೋಡ್ರಿ ಯಾವ ರೀತಿ ಇದೆ ಅಂದ್ರೆ, ನಾವು ಕೊಡುವಂತ ಒಂದು ವಿಷಯ ಅದು ಸ್ಟ್ರಾಂಗ್ ಫುಡ್ ಅನ್ನೋಂತ ರೀತಿಲಿ ಇರುತ್ತೆ ಅವ್ರಿಗೆ ಅಲ್ವಾ. ನಾವು ಹೇಳ್ತಾ ಇದೀವಿ ಅದು ಸರಿಯಾದ ಸತ್ಯ. ಖಂಡಿತ ನೀವು ಇದನ್ ಬಿಟ್ಟು ಬೇರೆ ಎಲ್ಲೋದ್ರೂ ನಿಮ್ಗೆ ಏನಾಗಲ್ಲ, ಯಾವುದೇ ರೀತಿ ನಿಮ್ಗೆ ಏನಾಗಲ್ಲ, ಸಿಗಲ್ಲ. ಬಟ್ ನಿಜ ನೋಡಕ್ ಹೋದ್ರೆ ಅಲ್ಲಿ ಯಾವುದೇ ರೀತಿಯಾದಂತ ಒಂದು ಸ್ಟ್ರಾಂಗ್ ಫುಡ್ ಸಿಗ್ತಾ ಇಲ್ಲ. ಈ ಸ್ಟ್ರಾಂಗ್ ಫುಡ್ ಅಂದಾಗ ಇಲ್ಲಿ ನಮ್ಗೆ ಒಂದು ಪಾಯಿಂಟ್ ಮಾತಾಡ್ತಾರೆ ಬ್ರದರ್, ಅದ್ರ ಪಾಯಿಂಟ್ ನಮ್ಮ ಆಮೇಲೆ ಎಕ್ಸ್ಪ್ಲೈನ್ ಮಾಡೋಣ, ನೋಡೋಣ ಅಲ್ವಾ. ಯಾವ ರೀತಿ ಅದನ್ನ ಒಂದು ಬಲವಾದ ಆಹಾರ ಅಂತ ಕರಿತೀವನಂತ ನೋಡಿದಾಗ ಅದರ ಒಂದು ನಿಜವಾದ ಸತ್ಯದ ಅರ್ಥವನ್ನ ಏನ್ ಮಾಡಿದ್ದಾರೆ ಅವರು ಅಲ್ಲಿ ಮಾಡ್ತಿದ್ದಾರೆ. ಅದನ್ನೇ ನಾವು ಓದ್ತೀವಿ. ಓದನ ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 36ನೇ ವಚನ, ಗಲಾತ್ಯದವರಿಗೆ 5ನೇ ಅಧ್ಯಾಯ 1ನೇ ವಚನ. 8:36 ಓದಿ. ಮಗನು ಶಾಶ್ವತವಾಗಿರುವನು, ಆದುದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆ ಆಗುವುದು. ಓಕೆ, ಗಲಾತ್ಯರು 5:1. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿರಿ, ನಿಲ್ಲಿರಿ, ದಾಸತ್ವದ ನೋಗದಲ್ಲಿ ತಿರುಗಿಸಿಕೊಳ್ಳಬೇಡಿರಿ. ಓಕೆ, ಅಲ್ವರ ಅಸಲ್ ನೋಡ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇಲ್ಲಿ ಹೇಳಿದಂತ ಆ ಸ್ವತಂತ್ರ ಅನ್ನುವಂತ ವಿಷಯವನ್ನ ಅರ್ಥ ಮಾಡ್ಕೊಬೇಕು. ಯಾಕಂದ್ರೆ ತುಂಬಾ ಜನ ಇದ್ರಲ್ಲಿ ಒಂದು ಕನ್ಫ್ಯೂಷನ್ ಇದೆ. ನಾವು ಸ್ವತಂತ್ರ ಅಂತ ಹೇಳಿದಾಗ ಇದು ಯಾವ ರೀತಿ ಸ್ವತಂತ್ರ ಅಂದ್ರೆ, ನಿಜವಾಗ್ಲೂ ಸತ್ಯವನ್ನು ಬಿಟ್ಟು ಬೇರೆ ಯಾವುದೂ ನಮ್ಮನ್ನ ಏನ್ ಮಾಡಲ್ಲ, ರೂಲ್ ಮಾಡಂಗಿಲ್ಲ. ಅದೇ ನಿಜವಾದ ಸ್ವತಂತ್ರ ಇಲ್ಲಿರುವಂತ ವಿಷಯ. ಆದ್ರೆ ಎಲ್ಲೋ ಒಂದ್ ಕಡೆ ಇವ್ರೇನಾಗಿರ್ತಾರೆ, ಆ ಬೋಧಕರಿಗೆ, ಅವರ ಬೋಧನೆಗಳಿಗೆ, ಅವರ ಒಂದು ವಿಷಯಗಳಿಗೆ ಅಲ್ಲಿ ದಾಸತ್ವಕ್ಕೆ ಒಳಪಟ್ಟಿರ್ತಾರೆ. ಯಾವ ರೀತಿ ಅಂದ್ರೆ, ಕೆಲವೊಂದ್ ಟೈಮಲ್ಲಿ ಆ ಬೋಧನೆ ಹೇಗಿರುತ್ತೆ ಅಂದ್ರೆ ಆ ಭಯವನ್ನ ಹುಟ್ಟಿಸುವಂತ ವಿಷಯವಾಗಿರುತ್ತೆ. ನೋಡಿ, ಇದನ್ನ ನೀವು ಏನಾದ್ರು ಮಾಡದೆ ಹೋದ್ರೆ, ಇದನ್ನ ಕೇಳ್ದೆ ಹೋದ್ರೆ ಅಲ್ವಾ, ನಿಮ್ಗೆ ನಿಜವಾಗ್ಲೂ ಏನಾಗುತ್ತೆ, ದೇವರ ಕೃಪೆ, ದೇವರ ಸತ್ಯ ಸಿಗಲ್ಲ. ನೀವು ಇನ್ನೂ ದೇವರ ದೃಷ್ಟಿಯಿಂದ ದೂರ ಆಗ್ತಿರೋಣ ಅಂತ ಆ ಬೋಧನೆ ಅದಕ್ಕೆ ಅನುಸಾರವಾಗಿರುತ್ತೆ. ಅವ್ರನ್ನ ತಮ್ಮ ಕಂಟ್ರೋಲ್ ಇಟ್ಕೊಳ್ಬೇಕಂತ ಉದ್ದೇಶದಲ್ಲಿ ಏನಾಗಿರುತ್ತೆ ಅಂದ್ರೆ ಆ ಬೋಧನೆಗಳಿರುತ್ತೆ. ನೀವು ಗಮನಿಸಿರ್ಬೋದು ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಮ್ಮ ಒಂದು ಸಭೆಗಳಲ್ಲಿ ನೋಡ್ಬೇಕಾದ್ರೆ ಈ ಒಂದು ಕೆಲವೊಂದು ವಿಷಯ ಏನಪ್ಪಾ ಅಂದ್ರೆ, ಸತ್ಯವೇದ ಶಾಪಕ್ಕಿಂತ ಹೆಚ್ಚಾಗಿ ಆ ಬೋಧಕರ ಶಾಪಗಳೇ ಹೆಚ್ಚಾಗ್ತಿತ್ತು. ಯಾವ ರೀತಿ ಅಂದ್ರೆ, ನೋಡ್ರಿ ನೀವು ಈ ರೀತಿ ಮಾಡ್ತಾ ಇದ್ರೆ ನೀವಂತೂ ನಿಮ್ಗೆ ಆಶೀರ್ವಾದ ಇರಲ್ಲ, ದೇವ್ರ ಆಶೀರ್ವಾದ ಕೊಡಲ್ಲ, ನೀವು ಕಷ್ಟವನ್ನು ಅನುಭವಿಸ್ತೀರಾ ನೋಡ್ರಿ. ಆಮೇಲೆ ಆ ರೀತಿಯಾದಂತ ಒಂದು ಪದಗಳನ್ನ ನೀವು ನೋಡ್ಬೋದು. ಇದೆಲ್ಲ ಯಾವ ರೀತಿ ಇತ್ತು ಅಂದ್ರೆ, ಅವರು ತಮ್ಮ ಬೋಧನೆಗಳನ್ನ ಅಂದ್ರೆ ಸತ್ಯವೇದ ವಾಕ್ಯನ ತಮಗೆ ಇಷ್ಟವಾದ ರೀತಿಯಲ್ಲಿ ಅದನ್ನ ತಿರುಗಿಸಿ, ಅದನ್ನ ಯಾವ ರೀತಿ ಜನರನ್ನ ತಮ್ಮ ಸ್ವಾಧೀನಕ್ಕೆ ಇಟ್ಕೊಬೇಕು ಅನ್ನೋಂತ ವಿಷಯಗಳನ್ನ ಅರ್ಥ ಮಾಡ್ಕೊಂಡು ಬೋಧನೆ ಮಾಡ್ತಾ ಇದ್ರು. ಯಾರೊಬ್ರು ಏನ್ ಮಾಡ್ತಿಲ್ಲ, ಸತ್ಯವಾಕ್ಯವನ್ನ ಸತ್ಯವಾಕ್ಯವಾಗಿ ಹೇಳ್ದೆ ಯಾವ ರೀತಿ ಮಾಡ್ತಿದ್ರು ಅಂದ್ರೆ, ಈ ಒಂದು ಬೋಧನೆ ಮಾತಾಡೋದ್ರಿಂದ ನನಗೆ ಯಾವ ರೀತಿ ಆದಾಯ ಬರುತ್ತೆ ಅಂದ್ರೆ, ಈ ವಿಶ್ವಾಸಿಗಳು ಅನ್ನೋಂತ ಈ ಪಂಗಡದವರನ್ನ ಹೇಗೆ ನನ್ನ ಕಂಟ್ರೋಲ್ ಇಟ್ಕೊಳ್ಬಹುದು ಅನ್ನುವಂತ ವಿಷಯ ಮಾತ್ರ ಏನಾಗ್ತಿತ್ತು ಅವರಿಗೆ ಇತ್ತ ಹೊರತು ಬೇರೆ ಯಾವುದೇ ಉದ್ದೇಶಗಳು ಇರ್ಲಿಲ್ಲ. ನೋಡ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಎಲ್ಲಿ ನಮ್ಗೆ ಆ ಸ್ವತಂತ್ರ ಇದೆ ಅಂದ್ರೆ, ನಾವು ನಿಜವಾಗ್ಲೂ ಕ್ರಿಸ್ತನನ್ನ ಹಿಂಬಾಲಿಸುವವರಾಗಿರ್ಬೇಕು. ಕ್ರಿಸ್ತವನ್ನ ಹಿಂಬಾಲಿಸದೆ ನಿಜವಾದ ಸ್ವತಂತ್ರ ನಮ್ಗೆ. ಕ್ರಿಸ್ತನ ಹಿಂಬಾಲಿಸುವುದಕ್ಕೆ ಯಾವುದೇ ಒಂದು ವಿಷಯ ನಮ್ಮನ್ನ ಅಡ್ಡಿ ಮಾಡ್ತಾ ಇತ್ತು ಅಂದ್ರೆ ನಿಜವಾಗ್ಲೂ ನಮ್ಮಲ್ಲಿ ಸ್ವಾತಂತ್ರ್ಯದಲ್ಲಿಲ್ಲ, ಬದಲಾಗಿ ನಾವು ಇನ್ನೂ ದಾಸತ್ವಕ್ಕೆ ಒಳಪಟ್ಟಿದ್ದೀವಿ. ಯಾವ ಒಂದು ಸಿಸ್ಟಮ್ ನಮ್ಮನ್ನ ಕ್ರಿಸ್ತನನ್ನ ಹಿಂಬಾಲಿಸಕ್ಕೆ ಅಡ್ಡಿ ಮಾಡ್ತಾ ಇದೆ, ಯಾವ್ದು ಬೇಕಾದ್ರೂ ಇರ್ಬೋದು. ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ನಾವು ಹೇಳುವಂತ ನಾನ್ ಮಾತಾಡೋಂತ ಟಾಪಿಕ್ ಇರ್ಬೋದು, ಇನ್ ಬೇರೆ ಏನೋ ವಿಷಯ ಇರ್ಬೋದು, ಅದೆಲ್ಲೋ ಒಂದ್ ಕಡೆ ನಿಮ್ಮನ್ನ ಕ್ರಿಸ್ತನನ್ನ ಹೆಜ್ಜೆ ಜಾಡನ್ನ ಫಾಲೋ ಮಾಡಕ್ಕೆ ಅಡ್ಡಿ ಮಾಡ್ತಾ ಇದೆಯಾ, ಅದ್ರ ನೀವು ಇನ್ನೂ ದಾಸತ್ವದಲ್ಲೇ ಇದ್ದೀರಾ. ಆ ವಿಷಯಕ್ಕೆ ಎಲ್ಲಿ ಕೂಡ ನೀವು ಅವಕಾಶನ ಕೊಡಬಾರ್ದು, ಯಾರ ಮೂಲಕನೂ ಕೊಡ್ಬಾರ್ದು. ಯಾರೋ ಒಬ್ರು ಬಂದು ನಾಳೆ ಏನಾದ್ರೂ ಒಂದು ಸಿಸ್ಟಮ್ ನ ತಂದು ಅದನ್ನ ಇಟ್ರೆ ಅಲ್ಲಿ ಅದಕ್ಕೆ ಒಳಪಟ್ಟು ನಾವು ಜೀವಿಸ್ಬೇಕು ಅಂತ ವಿಷಯಗಳು ಬರಲ್ಲ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಬದಲಾಗಿ ಯಾವ ಸಿಸ್ಟಮ್ ನನ್ನ ಕ್ರಿಸ್ತನ ಹೆಜ್ಜೆ ಜಡೆಯಲ್ಲಿ ನಡೆಯೋದಕ್ಕೆ, ಕ್ರಿಸ್ತನ ಹಿಂಬಾಲಿಸೋದಕ್ಕೆ ತುಂಬಾ ಪ್ರೇರಣೆ ಮಾಡ್ತಾ ಇದೆ ಅನ್ನೋ ವಿಷಯವನ್ನ ಅಲ್ಲಿ ನೋಡ್ಬೇಕು. ಇಲ್ದೇ ಇದ್ರೆ ಏನಾಗುತ್ತೆ ಅಂದ್ರೆ, ನಾವು ಕೂಡ ಯಾವುದೇ ರೀತಿಯಲ್ಲಿ ಮನುಷ್ಯರಿಂದ ಉಂಟಾದಂತ ಒಂದು ಬೋಧನೆಗಳಿಂದಲೋ, ಮನುಷ್ಯರಿಂದ ಉಂಟಾಗುವಂತ ಸಿಸ್ಟಮ್ ಇಂದ ನಾವೇನಾಗಿರ್ತೀವಿ, ನಾವು ಗುಲಾಮರಾಗಿ ದಾಸತ್ವಕ್ಕೆ ಒಳಪಟ್ಟು ಸೆರೆಯಲ್ಲಿ ನಾವಿರುವಂತ ಒಂದು ವಿಷಯವನ್ನ ನಾವು ನೋಡ್ತೀವಿ. ಇದೆಲ್ಲ ಯಾಕೆ ಇಲ್ಲಿ ಮಾತಾಡಲ್ಪಡ್ತಿದೆ ಅಂದ್ರೆ, ಬಾಬಿಲೋನ್ನ ದುಷ್ಕೃತ್ಯದ ವಿಷಯವನ್ನ ಗಮನಿಸ್ಬೇಕಾದ್ರೆ, ಬಾಬಿಲೋನ್ನ ವಂಚನೆಯನ್ನ ಗಮನಿಸ್ಬೇಕಾದ್ರೆ, ಬಾಬಿಲೋನಿನ ಕುತಂತ್ರಗಳನ್ನ ಗಮನಿಸ್ಬೇಕಾದ್ರೆ ಅದನ್ನ ತೀಕ್ಷ್ಣವಾಗಿ ಸೂಕ್ಷ್ಮವಾಗಿ ಗಮನಿಸ್ಬೇಕಾಗಿದೆ. ಇಲ್ದಿದ್ರೆ ಆ ವಿಷಯವನ್ನ ನಾವು ಗುರುತಿಸಕ್ಕೆ ತುಂಬಾ ಕಷ್ಟವಾಗುತ್ತೆ. ಕೆಲವೊಂದು ಟೈಮಲ್ಲಿ ನಮ್ಗೆ ಸತ್ಯಕ್ಕೂ ಅಲ್ಲಿಗಿರುವಂತ ಡಿಫ್ರೆಂಟ್ ನ ಕನ್ನಡಕ್ಕೆ ಆಗದೆ ಇರುತ್ತೆ ಕೆಲವು ಸಹೋದರರಿಗೆ. ಅದು ತುಂಬಾ ಏನಂತ ಹೇಳ್ಬೋದು, ತುಂಬಾ ಕಷ್ಟವಾದಂತ ಒಂದು ಸನ್ನಿವೇಶ ಆ ರೀತಿಯಾದಂತ ಒಂದು ವಿಷಯ ಅಲ್ವಾ. ಒಂದು ದೇವರಲ್ಲಿ ಬೆಳೆದಿರುವಂತ ಮಗುಗೆ ಅಲ್ಲಿರುವಂತ ಒಂದು ಸಿಸ್ಟಮ್ಗೂ ನಿಜವಾದ ಸತ್ಯದಲ್ಲಿರುವಂತ ಸಿಸ್ಟಮ್ಗೂ ಡಿಫ್ರೆನ್ಸ್ ಕನ್ನಡಿಯಕ್ಕೆ ಇರುವಂತ ವಿಷಯ ಬಂದಾಗ ಅವರು ನಿಜವಾಗ್ಲೂ ತುಂಬಾ ಕಷ್ಟಕರವಾದಂತ ಒಂದು ಸನ್ನಿವೇಶದಲ್ಲಿ ಇದಾರೆ ಅಂತ ನಾವು ಅರ್ಥ ಮಾಡ್ತೀವಿ ಅಲ್ವಾ. ವಿಪರ್ಯಾಸ ಒಂದು
ಸನ್ನಿವೇಶ ನಿಜವಾಗ್ಲೂ ಅವರಿಗೆ ಆಶೀರ್ವಾದವಾಗಿರಲ್ಲ, ದೇವರ ವಿಷಯಗಳನ್ನ ಅರ್ಥ ಮಾಡ್ಕೊಂಡಾಗ. ಯಾಕಂದ್ರೆ ಇಲ್ಲಿ ಆಶೀರ್ವಾದ ಅನ್ನೋದು ಮನುಷ್ಯರಿಂದ ಬಂದಂತ ಆಶೀರ್ವಾದ ಅಲ್ಲ. ಯಾವುದೇ ಆಶೀರ್ವಾದ ಮನುಷ್ಯ ಮಾಡಕ್ಕಾಗಲ್ಲ. ನಿಮ್ಗೆ ಆಶೀರ್ವಾದ ಆಗುತ್ತೆ ಅಂತ ತಕ್ಷಣ ನಿಮ್ಗೆ ಆಶೀರ್ವಾದ ಬರಲ್ಲ. ನಿಮ್ಗೆ ಆಶೀರ್ವಾದ ದೇವರು ಸನ್ನಿಧಿಯಿಂದ ಬರ್ಬೇಕಂತ ಒಂದು ಇದಿದ್ರೆ ಮಾತ್ರ ಅದ್ ಬರುತ್ತೆ. ಯಾರನ್ನು ಆಶೀರ್ವಾದ ಮಾಡಕ್ಕಾಗಲ್ಲ. ಆದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಾವು ಒಳ್ಳೇದನ್ನ ಆಶಿಸ್ತಾ ಇರ್ತೀವಿ ಅಷ್ಟೇ. ಕೆಲವೊಂದು ಟೈಮಲ್ಲಿ ಗಾಡ್ ಬ್ಲೆಸ್ ಯು ಅಂತ ಹೇಳಿರ್ತೀವಿ, ಅಂದ್ರೆ ದೇವ್ರು ನಿಮ್ನ ಆಶೀರ್ವದಿಸಲಿ ಅಂತ ನಮ್ಮ ಬಯಸಿರ್ತೀವಿ ಅಷ್ಟೇ. ಆಗಿದ್ ಮಾತ್ರಿಗೆ, ನಾನು ಹೇಳಿದ ಮಾತ್ರಿಗೆ ಆಶೀರ್ವಾದ ಅಲ್ಲಿ ಬರಲ್ಲ. ದೇವ್ರು ಕೊಡ್ಬೇಕಂತ ಮನಸ್ಸಿದ್ರೆ ನಿಜವಾಗ್ಲೂ ಅಲ್ಲಿ ಆಶೀರ್ವಾದ ಹೊಂದುವಂತ ಒಂದು ವಿಷಯಗಳಿದ್ರೆ ಬಂದಿರುತ್ತೆ. ಹಾಗಾಗಿ ನೋಡ್ಬೇಕಾದ್ರೆ ಇದೆಲ್ಲ ಒಂದು ಮೋಸದ ವಂಚನೆಯ ಮಾತುಗಳಾಗಿತ್ತು. ಅಂದ್ರೆ ಅಲ್ಲಿರುವಂತ ಜನರು ಕೂಡ ಈ ಆಶೀರ್ವಾದ ದೇವರಿಂದ ಬರುತ್ತೆ ಏನೋ ಗೊತ್ತಿಲ್ಲ, ನಮ್ಮ ಪಾಸ್ಟರಿಂದ ಬರುತ್ತಪ್ಪ, ನಮ್ಮ ಬೋಧಕರಿಂದ ಬರುತ್ತೆ, ಅವ್ರ ಆಶೀರ್ವಾದ ಅಂದ್ಬಿಟ್ರೆ ಆಶೀರ್ವಾದ ಅಂತ ತಿಳ್ಕೊಂಡಿರ್ತಾರೆ ತುಂಬಾ ಜನ, ಅಲ್ವಾ? ಅಲ್ಲಿರುವಂತ ಕುರುಡುತನವನ್ನ ನೀವು ನೋಡ್ಬಹುದು. ಯಾವ ರೀತಿ ಅಂದ್ರೆ ಕುರುಡರಿಗೆ ದಾರಿ ತೋರಿಸಿದಾಗ ಇಬ್ರು ಹಳ್ಳದಲ್ಲಿ ಬೀಳ್ತಾರೆ ಅನ್ನೋ ರೀತಿಯಲ್ಲಿ ಅವ್ರೇನ್ ಹೇಳ್ತಾರೆ ಅದನ್ನ ಅವರು ತಪ್ಪಾದ ದಾರಿಲಿ ಹೋಗ್ತಾ ಇರ್ತಾರೆ. ಇವ್ರು ಕೂಡ ಏನ್ ಮಾಡ್ತಾರೆ, ಅವರಿಂದ ಫಾಲೋ ಮಾಡ್ತಾರೆ. ಇವ್ರಿಗೇನು ಅಂದ್ರೆ ಕುರುಡರಿಗೆ ಅವ್ರ ಮೇಲೆ ಇರುವಂತ ನಂಬಿಕೆ, ಕರೆಕ್ಟ್ ಕಾನ್ಫಿಡೆನ್ಸ್ ಎಲ್ಲ ಅವ್ರನ್ನ ಫಾಲೋ ಮಾಡ್ತಾ ಇರ್ತಾರೆ. ಮುಂದೆ ಹೋಗ್ತಾರಲ್ಲ ಬೋಧಕರು, ಅವ್ರು ಕುರುಡರು ತಾನೆ, ಅವ್ರು ಹೇಗ್ ಹೋಗ್ತಾ ಇದಾರೆ ಅಂದ್ರೆ ತಾವು ಹೋಗ್ತಾರೆ ಅಂದ್ರೆ ದಾರಿನೇ ಕರೆಕ್ಟ್ ತಪ್ಪಾಗಿದ್ರು ಮುಂದೆ ಹಲ್ಲ ಇದ್ರು ಇಲ್ಲ ನಾನು ಕರೆಕ್ಟೇ ಹೋಗ್ತಾ ಇದೀನಿ ಭಾವನೆಗೆ ಹೋಗ್ತಾ ಇರ್ತಾರೆ. ಅದೇ ಕಾನ್ಫಿಡೆನ್ಸ್ ನ ಹಿಂದೆ ಇರೋರ್ಗೂ ಕೊಡ್ತಾ ಇರ್ತಾರೆ, ಇಲ್ಲ ಬನ್ರಿ ನಾನಿದ್ದೀನಿ ನೋಡ್ಕೊಳ್ತೀನಿ. ಬಟ್ ಏನಾಗುತ್ತೆ, ಇವ್ರು ಕೂಡ ಅದೇ ಒಂದು ಭಾವನೆಯಲ್ಲಿ ಹೋಗ್ತಾರೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ರೀತಿಯಾದಂತ ಒಂದು ವಿಷಯ ನಮ್ಮಲ್ಲಿ ಇರಬಾರ್ದು. ಕುರುಡುತನದ ಬ್ಲೈಂಡ್ನೆಸ್ ಅಂದ್ರೆ ಮುಂದೆ ಹೋಗ್ತಾ ಇರೋರು ಫಸ್ಟ್ ಕಣ್ಣು ಕಾಣಿಸ್ತಾ ಇದೆ ಅಂತ ನೋಡೋಣ, ಅವರಿಗೆ ಕಾನ್ಫಿಡೆನ್ಸ್ ಆಗಿ ನಡೆಯಕ್ಕಾಗುತ್ತಾ, ಹೋಗ್ತಾ ಇದ್ರಂತ ಗಮನಿಸೋಣ, ನಮ್ಗೆ ಬೋಧಿಸುವವರಿಗೆ ಸರಿಯಾದ ಜ್ಞಾನವಿದೆ ಅಂತ ಗಮನಿಸೋಣ. ಆ ನಂತರ ಅವ್ರು ಹೇಳುವಂತ ಮಾತುಗಳು ಏನ್ ಮಾಡೋಣ, ನಾವು ಕೇಳುವಂತರಾಗಿ. ಈ ಬ್ಲೈಂಡ್ನೆಸ್ ಅನ್ನೋದು ಒಳ್ಳೇದಲ್ಲ. ಹಾಗಾಗಿ ನಾವು ಯಾರನ್ನ ಹಿಂಬಾಲಿಸ್ಬೇಕು, ಕರ್ತನಾದ ಯೇಸು ಕ್ರಿಸ್ತನ ಹಿಂಬಾಲಿಸೋದ್ರಲ್ಲಿ ನಮಗಿರುವಂತಹ ಸ್ವಾತಂತ್ರ್ಯವನ್ನ ನಾವು ಯಾವುದೇ ಕಾರಣಕ್ಕೂ ಯಾವುದೇ ವಿಷಯಕ್ಕೂ ಬಿಟ್ಕೊಡ್ಬಾರ್ದು ಅಂತ ವಿಷಯವನ್ನ ಇಲ್ಲಿ ನೋಡ್ತಾ ಇದ್ವಿ. ಕಂಟಿನ್ಯೂ ಮಾಡೋಣ. ಓದ್ತಾರ ಬ್ರದರ್ ಯಾರಾದ್ರೂ? ಬ್ರದರ್, ಓದಿ. ವ್ಯಕ್ತಿಗತ ಸ್ವಾತಂತ್ರ್ಯವನ್ನು ಹಿಂದೆ ಎಂದೂ ಇಲ್ಲದಂತೆ ಬಾಹ್ಯವಾಗಿ ಮಾನ್ಯ ಮಾಡುವುದಾದರೂ ಈ ಹಿಂದೆ ಯಾವಾಗಲೂ ಇಷ್ಟೊಂದು ಸಂಪೂರ್ಣವಾಗಿ ಎಲ್ಲ ಗೋಧಿ ಮತ್ತು ಅಣಜಿಯನ್ನು ಕಟ್ಟುಗಳನ್ನಾಗಿ ಮಾಡುವಂತೆ ಪಟ್ಟಿಗಳನ್ನು ಹಾಕಿರಲಿಲ್ಲ. ಏರ್ಪಾಡುಗಳು ಇಷ್ಟರ ಮಟ್ಟಿಗೆ ನಿಕಟವಾಗಿದ್ದ, ಇಷ್ಟರ ಮಟ್ಟಿಗೆ ಎಲ್ಲ ವ್ಯಕ್ತಿಗತ ಸ್ವಾತಂತ್ರ್ಯಗಳನ್ನು ನಿರ್ಬಂಧಿಸಬಹುದಾದ ಸಂದರ್ಭಗಳು ಇಂದಿನಂತೆ ಈ ಹಿಂದೆ ಎಂದೂ ಇದ್ದಿಲ್ಲ. ಮತಾಭಿಮಾನಿ ಪಂಥದವರ ಪ್ರತಿಯೊಂದು ಬಿಡುವಿನ ಸಮಯವು ಅನೇಕ ಕೂಟಗಳಲ್ಲಿ, ಯೋಜನೆಗಳಲ್ಲಿ ಯಾವುದಾದರೂ ಒಂದರಿಂದ ದೊರೆಯುವ ಮನರಂಜನೆಯಿಂದ ತುಂಬಿರುತ್ತದೆ. ಹೀಗಾಗಿ ಸ್ವಚ್ಛಂದವಾಗಿ ಆಲೋಚಿಸಲು ಮತ್ತು ಸತ್ಯವೇದಾಧ್ಯಯನ ಮಾಡಲು ಅವರಿಗೆ ಸಮಯವಿರುವುದಿಲ್ಲ. ಈ ಕೂಟಗಳ ಮನರಂಜನೆಗಳು ಮುಂತಾದವು ಇದು ಪಂಥದವರ ಬೆಳವಣಿಗೆ ಮತ್ತು ಶಕ್ತಿಯಾಗಿದೆ ಮತ್ತು ಪರಿಣಾಮವು ತಿಳಿಸಿದಂತೆ ದಾಸತ್ವವಾಗಿದೆ. ಇದು ದೇವರ ಪ್ರತಿಷ್ಠೆಗೊಂಡ ಮಕ್ಕಳ ಗೋಧಿಯ ನಿಜವಾದ ಬೆಳವಣಿಗೆಗೆ ಎಷ್ಟೋ ಬಾಧಕವಾಗಿದೆ. ಕಟ್ಟುಗಳನ್ನು ಪ್ರವಾದಿಯು ಹೇಳುವಂತೆ ಈ ತಂಡಗಳು ಇನ್ನಷ್ಟು ಬಿಗಿಯುಳ್ಳದ್ದಾಗಿ ಮಾಡಲಾಗುತ್ತದೆ. ಯೆಶಾಯ 28:22. ಕೆಲವು ಗೋಧಿ ಮತ್ತು ಅನೇಕ ಅಣಜಿಗಳಿಂದ ಈ ಕಟ್ಟುಗಳನ್ನು ಮಾಡಲಾಗುವುದು. ಹೀಗಾಗಿ ಅದು ಮುಕ್ತವಾಗಲು ಪ್ರತಿನಿತ್ಯವೂ ಬಹಳ ಹೆಚ್ಚಾಗಿ ಕಷ್ಟಪಡುತ್ತಿರುತ್ತವೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ನೋಡಿ, ಇಲ್ಲಿ ಒಂದು ಮಾತನ್ನ ಹೇಳ್ತಾ ಇದ್ರೆ, ವ್ಯಕ್ತಿಗತ ಸ್ವಾತಂತ್ರ್ಯ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಮಾತನ್ನ, ಆ ಪದವನ್ನ ಸ್ವಲ್ಪ ಅಂಡರ್ಲೈನ್ ಮಾಡ್ಕೊಳ್ಳಿ, ಯಾಕಂದ್ರೆ ನಾವು ಸ್ವಲ್ಪ ಅದನ್ನ ಗಮನಿಸ್ಬೇಕು. ಇವತ್ತು ಒಂದು ಭಾರತ ಒಂದು ದೇಶದಲ್ಲಿ ನಾವೆಲ್ಲ ಇದೀವಿ ಅಂದ್ರೆ ನಮ್ಮದೇ ಆದಂತ ಒಂದು ಹಕ್ಕುಗಳಿದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಆದಂತ ಹಕ್ಕು ಮತ್ತೆ ಸಿದ್ಧಾಂತಗಳ ಮೇಲೆ ನಾವು ಇದ್ದೀವಿ. ಅದು ಒಂದು ದೇಶದಲ್ಲಿ ನಾವು ವಾಸ ಮಾಡಕ್ಕಿರುವಂತ ಒಂದು ಹಕ್ಕು, ಮೂಲಭೂತ ಹಕ್ಕುಗಳು ಅಂತ ಕರಿತೀವಿ. ಈ ಹಕ್ಕುಗಳು ಏನಪ್ಪಾ ತೋರಿಸುತ್ತಂದ್ರೆ, ಸ್ವಾತಂತ್ರ್ಯವನ್ನ ತೋರಿಸುತ್ತಂದ್ರೆ, ನನಗಿದೆ, ನನ್ನ ಯಾರು ಅಡ್ಡಿ ಮಾಡಕ್ಕಾಗಲ್ಲ, ನಾನು ಹಿಂಗೆ ಇರ್ಬೇಕು, ನಾನು ಹಿಂಗ್ ಬೇಕಾದ್ರೆ ನನ್ನ ಬಟ್ಟೆನ ಯಾವ ರೀತಿ ಬೇಕಾದ್ರೆ ಹಾಕ್ಬೋದು. ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಯಾರು ಇವತ್ತು ಇದ್ ಮಾಡಂಗಿಲ್ಲ, ಎಲ್ರು ಕೂಡ ಫ್ರೀಡಮ್ ಕೊಡ್ತಾ ಇದೆ. ಈಗ ಒಬ್ಬ ಹೈಯರ್ ಮಿನಿಸ್ಟರ್ ಒಂದು ಡ್ರೆಸ್ ಮಾಡ್ತಾರಂದ್ರೆ ಒಬ್ಬ ಬಡವ ಕೂಡ ಆ ರೀತಿ ಡ್ರೆಸ್ ಮಾಡ್ಬೋದು, ಯಾರು ಅದನ್ನ ಕೇಳಂಗಿಲ್ಲ. ಅದ್ರ ಬಟ್ಟೆಗಳಲ್ಲಿ ಸ್ವಾತಂತ್ರ್ಯವಿದೆ, ಊಟದಲ್ಲಿ ಸ್ವಾತಂತ್ರ್ಯವಿದೆ. ಇದೆಲ್ಲ ಏನು ಕೊಡುತ್ತೆ ಅಂದ್ರೆ, ಈ ಒಂದು ಸ್ವಾತಂತ್ರ್ಯದ ಹಿನ್ನೆಲೆ ಏನಪ್ಪಾ ಅಂದ್ರೆ ಸತ್ಯವೇದನೆ. ನಾನು ಯಾವ ವಿಷಯ ಬಗ್ಗೆ ಮಾತಾಡ್ತಾ ಇದ್ದೀನಿ, ಇಡೀ ಲೋಕಕ್ಕೆ ಮನುಷ್ಯರು ನನಗೂ ಕೂಡ ಈ ಹಕ್ಕಿದೆ ಅನ್ನೋಂತ ರೀತಿಯಲ್ಲಿ ಮಾತಾಡೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಸತ್ಯವೇದನೆ. ಯಾವ ರೀತಿಯಲ್ಲಿ ಅಂದ್ರೆ,
ಎಲ್ಲಿ ಮಿಷನರೀಸ್ ಎಲ್ಲ ಪ್ರಪಂಚದಾದ್ಯಂತ ಹೋದ್ರು ಅಲ್ಲಿ ಜನರಿಗೆ ವಿದ್ಯಾಭ್ಯಾಸವನ್ನ ಕೊಟ್ರು. ಬೈಬಲ್ನ ಓದ್ಬೇಕು ಅಂತ ಉದ್ದೇಶದಿಂದ ಅವರಿಗೆ ವಿದ್ಯಾಭ್ಯಾಸ ಕೊಟ್ರು. ಆ ವಿದ್ಯಾಭ್ಯಾಸ ಹಲವಾರು ವಿಷಯಗಳನ್ನ ಸ್ಟಡಿ ಮಾಡೋದಕ್ಕೆ ಮತ್ತು ಹಲವಾರು ಪುಸ್ತಕಗಳನ್ನ ಓದಕ್ಕೆ, ಜನರ ಮಧ್ಯದಲ್ಲಿರುವಂತಹ ವಿಭಿನ್ನತೆಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಎಲ್ಲಾ ದೇಶದಲ್ಲಿ ಎಲ್ಲಾ ವರ್ಗದಲ್ಲಿರೋ ಜನರಿಗೂ ಸಾಧ್ಯತೆ ಆಯ್ತು. ಈ ಸಾಧ್ಯತೆಯಿಂದ ಇಲ್ಲಿವರೆಗೂ ಇದ್ದಂತ ಒಂದು ಕತ್ತಲೆ, ಅವರ ಮೇಲೆ ಕವಿದಂತ ಕತ್ತಲೆ ಏನಾಯ್ತು, ಕತ್ತಲೆಯಿಂದ ಅವ್ರು ಬಿಡುಗಡೆ ಆದ್ರು. ನೋಡ್ರಿ, ನಮ್ಮ ಹಿಂದಿನ ಕಾಲದಲ್ಲಿ ಜಾತಿ ಪದ್ಧತಿ ಎಷ್ಟು ಕ್ರೂರವಾಗಿತ್ತು ಅಂತ ಸ್ವಲ್ಪ ಯೋಚನೆ ಮಾಡ್ರಿ ಅಲ್ವಾ. ಕೀಳು ಜಾತಿಯವನ್ನ ಮೇಲು ಜಾತಿ ನೋಡೋರು, ಮೇಲು ಜಾತಿ ಕೀಳು ಜಾತಿ ನೋಡೋರು. ಇವತ್ತು ಆತರ ಸಿಸ್ಟಮ್ ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಇಲ್ಲ ಅಂತಲ್ಲ, ಇದೆ. ಬಟ್ ಅದನ್ನ ಸ್ಟ್ರಾಂಗ್ ಆಗಿ ಇಟ್ಕೊಳಕ್ ಆಗಲ್ಲ. ಏನರ್ಥ, ಒಂದು ಸ್ಕೂಲಲ್ಲಿ ಹೋದಾಗ ಅವ್ನು ಏನ್ ಬೇಕಾದ್ರೆ ಇರ್ಬೋದು, ಒಟ್ನಲ್ಲಿ ನೀವೆಲ್ಲ ಸ್ಟೂಡೆಂಟ್ಸ್ ಅನ್ನೋ ರೀತಿಯಲ್ಲಿ ಇರುತ್ತೆ ಹೊರತು ನೀನು ಇಲ್ಲಂದ್ರೆ ನೀನ್ ಇಲ್ಲಿ ಕೂತ್ಕೋ ಆ ರೀತಿಯಾದನ್ನ ಇಂಪ್ಲಿಮೆಂಟ್ಸ್ ಮಾಡಕ್ ಆಗಲ್ಲ. ಒಳಗೊಳಗಡೆ ಎಲ್ರಿಗೂ ಇದೆ ಇವತ್ತು, ನಾನು ಮೇಲ್ಜಾತಿಯವನು, ಅವ್ನು ಕೀಳ್ ಜಾತಿಯವನು ಅಂತ ಭಾವನೆ ಇಟ್ಕೊಂಡಿರ್ಬೋದು ಅಷ್ಟೇ. ಅದನ್ನ ಅವನು ಇದ್ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಅವನು ನಾನು ಹೀಗೆ ಅಂತ ಏನ್ ಮಾಡಕ್ಕಾಗಲ್ಲ, ಅದನ್ನ ಚಲಾವಣೆ ಮಾಡಕ್ಕಾಗಲ್ಲ. ಅದ ಕರೆಕ್ಟ್ ಅಲ್ವಾ? ಯಾವ್ದೇ ರೀತಿ ಪ್ರಯೋಜನ ಮನಸ್ಸಲ್ಲಿ ಇಟ್ಕೊಬೇಕಷ್ಟೇ. ಯಾಕಂದ್ರೆ ಈ ವಿಷಯ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಫ್ರೀಡಮ್ ಅನ್ನೋದು ಒಂದ್ ರೀತಿಯಲ್ಲಿ ತುಂಬಾ ಒಳ್ಳೆ ವಿಷಯ ಆಯ್ತು. ಆದ್ರು ಇದೇ ವಿಷಯನ ಸಭೆಗೆ ಅನ್ವಯ ಮಾಡಿ ನೋಡಿದಾಗ ಸಭೆಯಲ್ಲೂ ಕೂಡ ಸತ್ಯದ ವಿಷಯದಲ್ಲಿ ತುಂಬಾ ದೊಡ್ಡ ಫ್ರೀಡಮ್ ಆಯ್ತು. ಇಲ್ಲಿವರೆಗೂ ಪೋಪ್ ಅವರು ಏನ್ ಲ್ಯಾಟಿನ್ ಬೈಬಲ್ನ ಅವರೇ ಓದ್ಬೇಕಾಯ್ತು ಅಲ್ವಾ. ಬೈಬಲ್ ಅವರೇ ಓದ್ತಿದ್ರು, ನಾವು ಬೈಬಲ್ ಇಟ್ಕೊಳಂಗಿರ್ಲಿಲ್ಲ. ಬಟ್ ಈಗ ಫ್ರೀಡಮ್ ಯಾವ ರೀತಿ ಇದೆ, ಯಾರು ಬೇಕಾದ್ರೆ ಬೈಬಲ್ ಓದ್ಬೋದು, ಯಾರು ಬೇಕಾದ್ರೆ ಸಬ್ಜೆಕ್ಟ್ ನ ಮಾತಾಡ್ಬಹುದು. ಆ ರೀತಿಯಾದಂತ ಒಂದು ದೊಡ್ಡ ಫ್ರೀಡಮ್ ಏನಾಯ್ತು ಅಂದ್ರೆ, ಇಲ್ಲಿ ಕೊಟ್ಟಿರೋದು ಒಂದು ದೊಡ್ಡ ಪ್ಲಾನ್ ಒಳಗಡೆ ನಡೀತಾ ಇದ್ದಂತ ವಿಷಯವನ್ನ ಗಮನಿಸಬಹುದು. ಯಾವ ರೀತಿಯಲ್ಲಿ ಅಂದ್ರೆ, ಈ ಫ್ರೀಡಮ್ ಜನರು ಅದನ್ನ ನಿಜವಾಗ್ಲೂ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡ್ರ ಅಂದ್ರೆ ಖಂಡಿತ ಯೂಸ್ ಮಾಡ್ಕೊಂಡಿಲ್ಲ. ಅದನ್ನ ತಪ್ಪಾಗಿ ಯೂಸ್ ಮಾಡ್ಕೊಂಡ್ರು. ನೋಡಿ, ಫ್ರೀಡಮ್ ಏನ್ ಕೊಡುತ್ತೆ ಗೊತ್ತಾ? 2 ಚಾಯ್ಸ್ ನ ಕೊಡುತ್ತೆ. ಯಾವ ಚಾಯ್ಸ್ ಅಂದ್ರೆ, ಒಂದು ವ್ಯಕ್ತಿನ ಆತನ ದಾಸತ್ವಕ್ಕೆ ಒಳಪಟ್ಟಿರ್ತಾನೆ ಅಂತ ಇಟ್ಕೊಳ್ಳಿ, ಅವನ್ನ ಈಗ ಬಿಡುಗಡೆ ಮಾಡ್ಬೇಕು, ಸ್ವಾತಂತ್ರ್ಯ ಕೊಡ್ಬೇಕು. ಆ ಸ್ವಾತಂತ್ರ್ಯ 2 ಅರ್ಥದಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಇಸ್ರೇಲ್ ಜನರಲ್ಲಿರುವಂತಹ ಒಬ್ಬ ದಾಸರ ಬಗ್ಗೆ ನೋಡ್ಬೋದು. ಆತನ ಇಷ್ಟು ವರ್ಷ ಆದ್ಮೇಲೆ ಅವನು ಬಿಡುಗಡೆ ಆಗಿ ಹೋಗ್ಬೋದು. ಆ ಬಿಡುಗಡೆ ಆಗಿ ಹೋಗುವಂತ ವ್ಯಕ್ತಿ ಒಂದ್ ವೇಳೆ ಇಲ್ಲೇ ಇರ್ತೀನಂದ್ರೂ ಇರ್ಬೋದು, ಅದು ಅವನ ಇಷ್ಟ. ನೋಡಿ, ಫ್ರೀಡಮ್ 2 ಚಾಯ್ಸ್ ಕೊಡುತ್ತೆ. ನಾನು ನಿಮ್ಮನ್ನ ಬಿಟ್ಟು ಎಲ್ಲಾ ವಿಷಯಗಳನ್ನ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳ್ಬೋದು, ಇಲ್ಲ ನಾನು ಮತ್ತೆ ಇದೇ ವಿಷಯದಲ್ಲಿ ಇರ್ತೀನೋ ಅಂತಾನೂ ಹೇಳ್ಬಹುದು. ಅದೇ ಫ್ರೀಡಮ್ ಅಲ್ವಾ? ನೋಡಪ್ಪ, ನೀನ್ ಫ್ರೀಡಮ್ ಮಾಡ್ಬಿಟ್ಟಿದೀನಿ, ದಯವಿಟ್ಟು ನನ್ನ ಬರ್ಬೇಡ ಅಂತಲ್ಲ ಫ್ರೀಡಮ್. ನಿನ್ ಚಾಯ್ಸ್, ನೀನೇ ಡಿಸೈಡ್ ಮಾಡು. ನೀನೇನ್ ಡಿಸೈಡ್ ಮಾಡ್ತೀಯ ಅದು. ನೀನ್ ಹೋಗಂಗಿದ್ರೆ ಹೋಗ್ಬೋದು, ಇರಂಗಿದ್ರೆ ಇರ್ಬೋದು. ನೋಡ್ರಿ, ಈ ಸಿಸ್ಟಮ್, ಈ ಫ್ರೀಡಮ್ ಯಾವ ರೀತಿ ಇತ್ತು ಅಂದ್ರೆ, ಈ ಸ್ವಾತಂತ್ರ್ಯ ಈ ಹೆಸರಿಗೆ ಮಾತ್ರ ಅದು ಸ್ವಾತಂತ್ರ್ಯ ಕೊಡ್ತಾ ಆದ್ರೂ ನಿಜ ರೂಪದಲ್ಲಿ ಅದೊಂದು ದಾಸತ್ವಕ್ಕೆ ಒಳಪಟ್ಟಿತ್ತು. ಅಂದ್ರೆ ನಿಮ್ಮೆಲ್ರಿಗೂ ಬೈಬಲ್ ಓದುವಂತ ವಿಷಯ ಇದೆ, ಅವಕಾಶ ಇದೆ, ನೀವೆಲ್ಲರೂ ಓದ್ಬೋದು, ಸ್ಟಡಿ ಮಾಡ್ಬೋದು ಅಂತ ಹೇಳಿದ್ರು. ಆ ಸ್ಟಡಿ ಸೋರ್ಸ್ ಎಲ್ಲ ಯಾವ್ದರ ಮೇಲೆ ಅವಲಂಬಿತವಾಗಿತ್ತು. ಒಬ್ಬ ವ್ಯಕ್ತಿ ನರಕ ಅಂತ ಬಂದಾಗ ಅವ್ರು ಹೇಳಿದಂತ ಬೋಧನೆನೇ ಯೋಚನೆ ಮಾಡ್ತಿದ್ದ. ಒಬ್ಬ ವ್ಯಕ್ತಿ ಆತ್ಮ ಅಂತ ಬಂದಾಗ ಅವ್ರು ಹೇಳಿದಂತ ಬೋಧನೆನೇ ಯೋಚನೆ ಮಾಡ್ತಿದ್ದ. ನರಕ ಅಂದ್ರೆ ಆ ರೀತಿ ಯೋಚನೆ ಮಾಡಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಮೊದ್ಲೇ ಏನಾಗಿದೆ, ತಲೆಯಲ್ಲಿ ಅದೇ ಒಂದು ಬೋಧನೆ ವಿಚಾರಗಳು ತುಂಬಿಕೊಂಡಿದೆ. ಇದು ಒಂದ್ ರೀತಿಯಲ್ಲಿ ಸ್ವತಂತ್ರವಾಗಿದ್ರು ಕೂಡ ನಿಜ ರೂಪದಲ್ಲಿ ಇದೊಂದು ದಾಸತ್ವವನ್ನ ಒಳಪಟ್ಟಿತ್ತು. ಸೊ ಅದನ್ನ ಯಾರೇನ್ ಮಾಡಿಲ್ಲ, ಸ್ಪಷ್ಟವಾಗಿ ಗಮನಿಸ್ತಾ ಇದೆ. ಅದು ಮಾತ್ರವಲ್ಲ, ಕ್ರಿಸ್ತನ ಪ್ರೀತಿ ಸರಸರೇ, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸತ್ಯಕ್ಕೆ ಪ್ರಾಮುಖ್ಯತೆ ಕೊಟ್ಟು ಸತ್ಯವೇದ ಬೈಬಲ್ನ ಓದಿ ಅದನ್ನ ತಮ್ಮದೇ ಆದಂತ ರೀತಿಯಲ್ಲಿ ಸ್ಟಡಿ ಮಾಡಕ್ಕೆ ಸಮಯಾವಕಾಶ ಬೇಕು, ಜ್ಞಾನ ಬೇಕು ಅಲ್ವಾ. ಓಪನ್ ಹಾರ್ಟ್ ಇಂದ ಅದನ್ನ ಸ್ಟಡಿ ಮಾಡ್ಬೇಕು. ಯಾವುದೇ ವಿಷಯಗಳನ್ನ ಮನಸ್ಸಲ್ಲಿ ಇಟ್ಕೊಳ್ದೆ ಬೈಬಲ್ ಏನ್ ಹೇಳುತ್ತೆ ಅಂತ ಕೆಲವಂತ ಭಾವನೆ ಇರಬಹುದು. ಆದ್ರೆ ಇಲ್ಲಿ ಏನಾಗ್ತಿತ್ತು ಅಂದ್ರೆ, ಸ್ಟಡಿ ಎಲ್ಲ ಬಂದಾಗ ಯಾವ ವಿಷಯ ಮನಸ್ಸಲ್ಲಿ ಕೇಳಿರ್ತೀವೋ ಮೊದ್ಲು ಕೇಳಿರ್ತೀವೋ ಅದ್ರ ಮೇಲೆನೆ ಸ್ಟಡಿ ಮಾಡ್ತಾ ಇರ್ತೀವಿ. ನರಕ ಅಂತ ಬಂದಾಗ ಉರಿಯೋ ಬೆಂಕಿನೇ ಯೋಚನೆ ಮಾಡ್ಕೊಳ್ತಾ ಓದ್ತಾ ಇರ್ತೀವಿ. ಆದ್ರೆ ಏನು, ಯಾಕೆ ಈ ಪದ ಇಲ್ಲಿ ಬಳಸಲ್ಪಟ್ಟಿದೆ, ಇದರ ಉದ್ದೇಶ ಏನು ಅಂತ ಏನ್ ಮಾಡ್ತಾ ಇರ್ಲಿಲ್ಲ, ಸ್ಟಡಿ ಮಾಡ್ತಾ ಇರ್ಲಿಲ್ಲ. ಅದು ಮಾತ್ರವಿಲ್ಲ, ಒಂದ್ ವೇಳೆ ಆ ರೀತಿ ಸ್ಟಡಿ ಮಾಡಕ್ ಆಗದ ರೀತಿಯಲ್ಲಿ ಕೆಲವೊಂದು ಸಿಸ್ಟಮ್ ಇತ್ತು. ಯಾವ ರೀತಿ ಅಂದ್ರೆ, ಈ ಸಭೆಗಳಲ್ಲಿರುವಂತ ಎಂಟರ್ಟೈನ್ಮೆಂಟ್, ಮನೋರಂಜನೆ ಇರ್ಬೋದು, ಅವ್ರಿಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಅವನ ಗಮನ ಸೆಳೆಯುವುದಿರ್ಬೋದು. ಇದೆಲ್ಲ ಕೂಡ ನಮ್ಗೇನಕ್ಕಪ್ಪ ಬೇಕು ಈ ಸ್ಟಡಿ ಎಲ್ಲ, ನಾವೇನಿದೆಯೋ ಇದನ್ನ ಮಾಡ್ಕೊಂಡಿರೋಣ, ಈ ಕೂಟಗಳನ್ನ ಅಟೆಂಡ್ ಮಾಡೋಣ, ಈ ಒಂದು ಫೆಸ್ಟಿವಲ್ ನ ನೋಡೋಣ, ಈ ಒಂದು ಎಂಟರ್ಟೈನ್ಮೆಂಟ್ ನೋಡೋಣ, ಈ ಒಂದು ಕನ್ವೆನ್ಷನ್ ಅಟೆಂಡ್ ಮಾಡೋಣ, ಈ ರೀತಿ ನಾವೇನ್ ಮಾಡೋಣ, ಬಿಸಿ ಆಗ್ಬಿಡೋಣ, ನಾವೇನು ಸ್ಟಡಿ ಮಾಡಕ್ ಹೋಗಲ್ಲ, ಅವ್ರ ಏನ್ ಹೇಳ್ತಾರೆ ನಾವು ಕೇಳ್ಕೊಂಡಿರೋಣ, ನಾವೇ ಸ್ಪಿರಿಚುವಲ್ ಅಲ್ಲಿ ತುಂಬಾ ಬೆಳೆಯೋಣ, ತುಂಬಾ ನಾವು ಏನ್ ಮಾಡೋಣ, ಸ್ಟ್ರಾಂಗ್ ಆಗಿ ಬೆಳೆಯೋಣ, ಎಲ್ಲಿ ಮೀಟಿಂಗ್ ನಡೀತಾ ಹೋಗ್ತಾ ಇರೋಣ ಅಂದ್ಬಿಟ್ಟು ಈ ರೀತಿ ಸಿಸ್ಟಮ್ ಏನ್ ಮಾಡ್ತಿತ್ತು ಅಂದ್ರೆ, ಜನರನ್ನ ಇನ್ನು ಕೂಡ ಅದೇ ವಿಚಾರದಲ್ಲಿ ಇನ್ನು ಮುಳುಗುವಂತ ಮಾಡ್ತಾ ಇತ್ತು ಅಲ್ವಾ. ಇದೆಲ್ಲ ಏನಪ್ಪಾ ಅಂದ್ರೆ, ಇವರನ್ನ ಇನ್ನೂ ಸ್ಟ್ರಾಂಗ್ ಆಗಿ ಒಂದು ಹಣಜಿಯಾಗಿ ಕಟ್ಟೋದಕ್ಕೆ ಕಾರಣವಾದಂತ ಸಿಸ್ಟಮ್ ಹೊರತು ಇವರು ಗೋಧಿಯಾಗಿ ಬದಲಾವಣೆ ಆಗೋದಕ್ಕೆ ಸಾಧ್ಯತೆ ಇಲ್ಲದ ರೀತಿಯಲ್ಲಿ ಇದ್ದಂತ ಸಿಸ್ಟಮ್ ಆಗಿತ್ತು. ಯಾವುದೇ ಕಾರಣಕ್ಕೆ ಇವ್ರು ಏನಾಗ್ತಿರ್ಲಿಲ್ಲ, ಒಂದು ಗೋಧಿಯ ಗುಣಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಆ ಸಿಸ್ಟಮ್ ಇಂದ ಚಾನ್ಸಸ್ ಇರಲಿಲ್ಲ ಅಲ್ವಾ. ಯಾವಾಗ್ಲೂ ಕೂಡ ಒಂದು ಮರ ಇದೆ ಅಂದ್ರೆ, ಮಾವಿನ ಮರ ಇದೆ ಅಂದ್ರೆ, ಮಾವಿನ ಮರದಲ್ಲಿ ಮಾವಿನ ಹಣ್ಣೆ ಬರುತ್ತೆ. ಅಂದ್ರೆ
ಬದಲಾಗಿ ಏನ್ ಮಾಡಲ್ಲ, ಅದು ಬೇರೆ ಒಂದು ಆಪಲ್ ಆಗ್ಲಿ ಬೇರೆ ಒಂದು ಹಣ್ಣಾಗ್ಲಿ ಬರಲ್ಲ. ಯಾಕಂದ್ರೆ ಬುಡದಿಂದ ಬರುವಂತ ಸಾರಾಂಶವೆಲ್ಲ ಮಾವಿನ ಮರಕ್ಕೆ ಸಂಬಂಧಪಟ್ಟಂತ ಒಂದು ಪೋಷಕಾಂಶಗಳೇ ಆ ಒಂದು ರಸವನ್ನ ಏನ್ ಮಾಡುತ್ತೆ, ಭೂಮಿಯಿಂದ ಹೀರ್ಕೊಳ್ತಾ ಇರುತ್ತೆ. ಅದರಿಂದ ಅದು ಬೇರೆ ಫಲವನ್ನ ಕೊಡಕ್ಕಾಗಲ್ಲ. ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ಇವರು ಯಾವುದೇ ವಿಷಯವನ್ನ ಕಲಿತಾ ಇದ್ರು, ತಾವೇ ಫ್ರೀಡಮ್ ಆಗಿದೀವಿ ಅಂತ ಹೇಳ್ಕೊಂಡಿದ್ರು ಕೂಡ ಅವರು ಕಲ್ತಿರೋ ವಿಷಯದ ಮೇಲೆನೆ ಆಧಾರವಾಗಿರುವಂತ ರೀತಿಯಲ್ಲಿ ಈ ಸಿಸ್ಟಮ್ ಇಲ್ಲಿ ಡೆವಲಪ್ ಆಗಿತ್ತು. ನೋಡ್ರಿ, ಬಾಬಿಲೋನ್ ಅನ್ನೋದು ಸುಮ್ನೆ ಅಲ್ಲ ಕ್ರಿಸ್ತನ ಪ್ರೀತಿಯ. ಇವತ್ತು ಹೆಸರು ಕ್ರೈಸ್ತರ ಮಧ್ಯೆ ಇರುವಂತ ಒಂದು ಸಿಸ್ಟಮ್ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗ್ತಿದೆ. ನಾವು ಒಂದ್ ರೀತಿಯಲ್ಲಿ ಇದನ್ನ ಯಾವ ರೀತಿ ಮಾತಾಡ್ತಿದೀವಿ ಅಂದ್ರೆ ಹಣೆಜಿಗ್ಲಾಗಿ ಕಟ್ಟೋದಂತ ಮಾತಾಡ್ತಿದೀವಿ. ಕರೆಕ್ಟ್, ಕಟ್ಟಿ ಕೊನೆಗೆ ಬೆಂಕಿಯಲ್ಲಿ ಹಾಕೋದು ಕೊನೆ ಭಾಗ. ಆದ್ರೆ ಕಟ್ಟೋದಂದ್ರೆ ಇನ್ನೊಂದ್ ಭಾಗ ಇದೆ ಗೊತ್ತಾ? ಏನ್ ಭಾಗ ಅಂದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ. ಸ್ಟ್ರಾಂಗ್ ಆಗ್ತಾ ಇದಾರೆ ಅವರೆಲ್ಲ ಒಟ್ಟಿಗೆ ಸೇರ್ತಾ ಇದ್ದಾರೆ. ಈ ಸಿಸ್ಟಮ್ ಏನಾಗುತ್ತೆ, ಅವ್ರನ್ನ ಸ್ಟ್ರಾಂಗ್ ಮಾಡ್ತಾ ಇದೆ. ನಮ್ಮ ದೃಷ್ಟಿಯಲ್ಲಿ ಅದು ತುಂಬಾ ಸ್ಟ್ರಾಂಗ್ ಆಗ್ತಾ ಇದಾರೆ ಅನ್ನೋದು ಮುಖ್ಯ. ಅದನ್ನ ಅರ್ಥ ಮಾಡ್ಕೊಬೇಕು. ಈ ಕಟ್ಟೋ ದೇವ್ರ ಉದ್ದೇಶ ಏನಪ್ಪಾ ಅಂದ್ರೆ ಅವ್ರನ್ನ ಸ್ಟ್ರಾಂಗ್ ಮಾಡೋದು, ಅವ್ರನ್ನ ನಾಶ ಮಾಡಕ್ಕೆ ಅಂತ ನಮಗ್ ಗೊತ್ತು. ಸ್ಟ್ರಾಂಗ್ ಆದ್ರೆ ಅವ್ರಿಗೆ ಅವರ ದೃಷ್ಟಿಯಿಂದ ನೋಡಿದಾಗ, ಇವತ್ತಿನ ನಮ್ಮ ದೃಷ್ಟಿಯಿಂದ ನೋಡಿದಾಗ ಅವರು ಸ್ಟ್ರಾಂಗ್ ಆಗ್ತಿರೋದು ಏನಪ್ಪಾ ಅಂದ್ರೆ ಪ್ರತಿಯೊಬ್ರು ಕೂಡ ಏನ್ ಮಾಡ್ತಿದ್ರೆ, ಅವರ ಬೋಧನೆಗಳು ಏನಿದೆಯೋ ಅದೇ ಒಂದು ಬೋಧನೆಗಳ ಒಂದು ಫೌಂಡೇಶನ್ ಮೇಲೆನೆ ಮನೆ ಕಟ್ತಾ ಇದಾರೆ ಹೊರತು ಸಪರೇಟ್ ಆಗಿ ಕಟ್ತಾ ಇಲ್ಲ ಅಲ್ವಾ? ಅದನ್ನ ಯೆಶಾಯ ಪ್ರವಾದನ ಗ್ರಂಥ 28ನೇ ಅಧ್ಯಾಯ 22ನೇ ವಾಕ್ಯವನ್ನ ಆದ ಕಾರಣ ನಿಮ್ಮ ಬಂಧನಗಳನ್ನು ಇನ್ನೂ ಬಿಗಿಯಾಗದಂತೆ ಧರ್ಮ ನಿಂದೆಯನ್ನು ಬಿಡಿರಿ. ಭೂಮಂಡಲದಲ್ಲೆಲ್ಲ ನಿಶ್ಚಿತ ಪ್ರಳಯವಾಗಲಿ ಎಂದು ಸೇನಾಧೀಶ್ವರನಾದ ಯೆಹೋವನೆಂಬ ಕರ್ತನು ನುಡಿಯುವುದನ್ನು ಕೇಳಿದ್ದೇನೆ. ಇನ್ನೊಂದ್ಸರಿ ಓದ್ರಿ ಅದನ್ನ, ಅದೇ ವಾಕ್ಯನ ಮತ್ತೆ ಸರಿ ಓದ್ರಿ. ಆದ ಕಾರಣ ನಿಮ್ಮ ಬಂಧನಗಳನ್ನು ಇನ್ನೂ ಬಿಗಿಯಾಗದಂತೆ ಧರ್ಮ ನಿಂದೆಯನ್ನು ಬಿಡಿರಿ. ಭೂಮಂಡಲದಲ್ಲೆಲ್ಲ ನಿಶ್ಚಿತ ಪ್ರಳಯವಾಗಲಿ ಎಂದು ಸೇನಾಧೀಶ್ವರನಾದ ಯೆಹೋವನೆಂಬ ಕರ್ತನು ನುಡಿಯುವುದನ್ನು ಕೇಳಿದ್ದೇನೆ. ನೋಡಿದ್ರೆ ಕೃಷ್ಣ ಪ್ರೀತಿಸೋರು ಇಲ್ಲಿ ಏನಪ್ಪಾ ಅಂದ್ರೆ ಇನ್ನೊಂದು ಪಾಯಿಂಟ್ ಹೇಳ್ತಾರೆ. ಏನಪ್ಪಾ ಅಂದ್ರೆ ಒಂದು ಹಣಜಿ ತಗೊಳ್ತಾ ಇರಲ್ವಾ, ಹಣಜಿಯಲ್ಲಿ ಯಾವುದೋ ಒಂದು ಗೋಧಿ ಸೇರ್ಕೊಳ್ಳುತ್ತಲ್ವ. ಈ ಗೋಧಿ ಸೇರ್ಕೊಂಡ್ಬಿಟ್ಮೇಲೆ ಏನಾಗುತ್ತೆ ಅಂದ್ರೆ ಆ ನಿಜವಾದ ಗೋಧಿ ಹಣಜಿಗಳ ಮಧ್ಯೆ ಇರೋದ್ರಿಂದ ಅದು ಬಿಡಿಸ್ಕೊಂಡ್ ಬರಕ್ಕೂ ಆಗಲ್ಲ. ಅದು ಗೋಧಿ ಅಲ್ಲಿಗೆ ಇರ್ಬಿಡುತ್ತೆ. ಇವತ್ತು ಕೆಲವೊಂದು ಗೋಧಿಗಳಿದೆ, ದೇವ್ರ ಮಕ್ಳಿದೆ, ಆದ್ರೆ ಆ ಸಿಸ್ಟಮ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದ್ರೆ ಅವ್ರು ಅಲ್ಲಿಂದ ಈಚೆಗೆ ಬರಕ್ಕಾಗಲ್ಲ. ಈಗ ನಾವೆಲ್ಲ ಒಂದ್ ಕಡೆ ಹೋಗಿ ಸಬ್ಜೆಕ್ಟ್ ಮಾತಾಡಿದ್ರಿ, ಎಲ್ಲ ಕೇಳಿದ್ರು, ಆದ್ರೆ ಅವ್ರು ಸಭೆ ಬಿಟ್ಟು ಬರಕ್ಕೆ ಆಗ್ತಿಲ್ಲ ನೋಡ್ರಿ. ಅಷ್ಟ್ರ ಮಟ್ಟಿಗೆ ಹಣಜಿಗಳಿಂದ ತುಂಬಿಬಿಟ್ಟಿದ್ದಾರೆ ಅವ್ರು. ಅಷ್ಟ್ರ ಮಟ್ಟಿಗೆ ಅಲ್ಲಿ ಬೈಂಡ್ ಆಗ್ಬಿಟ್ಟಿದೆ. ತುಂಬಾ ಕಷ್ಟ ಇದೆ ಕ್ರಿಸ್ತಲ್ ಸರ್. ಯಾಕಂದ್ರೆ ಒಂದು ಗೋಧಿ ಹಲವಾರು ಅಣಜಿಗಳನ್ನ ಎದುರಿಸ್ಕೊಂಡ್ ಬರ್ಬೇಕು ಅನ್ನೋದು ನಿಜ. ಒಂದು ಸತ್ಯವನ್ನ ತಿಳ್ಕೊಬೇಕಾದ್ರೆ ಅಷ್ಟೇನು ಸುಲಭವಾಗಿ ನಾವು ಬಂದ್ಬಿಡಕ್ಕಾಗಲ್ಲ. ಯಾಕಂದ್ರೆ ಇರುವಂತ ಇವತ್ತು ಬಾಬಿಲೋನ್ ಸಿಸ್ಟಮ್ ಒಂದು ಸ್ಟ್ರೆಂತ್ ನೋಡಿದಾಗ, ಈಗ ನಾನೆಲ್ಲ ಇರ್ಬೇಕಾದ್ರೆ ನಮ್ಮ ಒಂದು ಇದ್ರಲ್ಲಿ ನಾನಲ್ಲಿ ಇವರಿಗೆ ಅಸಿಸ್ಟೆಂಟ್ ಆಗಿದ್ದೆ, ಭಾಷಾಂತರ ಮಾಡ್ತಿದ್ದೆ, ಟ್ರಾನ್ಸ್ಲೇಷನ್ ಮಾಡ್ತಿದ್ದೆ. ನಾನು ತಮಿಳ್, ಕನ್ನಡ, ಬೇರೆ ಇಂಗ್ಲಿಷ್ ಇದ್ರಲ್ಲಿ ಟ್ರಾನ್ಸ್ಲೇಷನ್ ಮಾಡ್ತಿದ್ದೆ. ಇವಾಗ ನನಗೇನು ಆಗ್ತಿತ್ತು ಅಂದ್ರೆ ಆ ಒಂದು ಟೈಮಲ್ಲಿ ಯಾರಾದ್ರೂ ಹೊರಡೆಯಿಂದ ಬಂದ್ರೆ ಕನ್ನಡ ಬೇರೆ ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡೋಕ್ಕೂ ಕಷ್ಟ ಇರ್ತಿರ್ಲಿಲ್ಲ. ಎಲ್ಲಿ ಹೆಂಗ್ ಬೇಕಾದ್ರೆ ನಾನು ಟ್ರಾನ್ಸ್ಲೇಷನ್ ಮಾಡೋದ್ರಿಂದ ನನಗೆ ಜವಾಬ್ದಾರಿಗಳು ತುಂಬಾ ದುಡ್ಡು ಕೊಟ್ಬಿಡ್ತಿದ್ರು. ಕೊಯರ್ ಟೀಮು, ಮತ್ತೆ ಯೂತ್ ಟೀಮು, ಮತ್ತೆ ಮ್ಯೂಸಿಕ್ ಟೀಮ್, ಇದೆಲ್ಲ ನನ್ನ ಜವಾಬ್ದಾರಿ ಕೊಟ್ಬಿಡ್ತಿದ್ರು ಕ್ರಿಸ್ತಲ್ ಸರ್. ಈಗ ನಾವ್ ಇದನ್ನೆಲ್ಲ ಮಾಡ್ಬೇಕಾದ್ರೆ ಹೆಂಗಿರುತ್ತೆ ಅಂದ್ರೆ ತಕ್ಷಣ ಸತ್ಯ ಬಂದ್ಮೇಲೆ ಹೆಂಗಿರುತ್ತೆ, ಅಯ್ಯೋ ಇಷ್ಟನ್ನು ಬಿಟ್ಟು ಹೋಗ್ಬೇಕಾ, ನಾವ್ ಹೋಗ್ಬಿಟ್ರೆ ಇದು ಯಾವ್ದು ನಮ್ಗೆ ಇರಲ್ವಲ್ಲ, ಇಷ್ಟು ದೊಡ್ಡ ಅವಕಾಶ ಇದೆಯಲ್ಲ ನನಗಿಲ್ಲಿ, ನನಗೆ ಏನ್ ಹೆಸರು ಇದೆ ನನಗಿಲ್ಲಿ, ನಾನು ಎಷ್ಟು ದೊಡ್ಡ ಪೊಸಿಷನ್ ಅಲ್ಲಿ ಇದ್ದೀನಿ ಇಲ್ಲಿ ಅಲ್ವಾ, ಇಷ್ಟೊಂದು 500 ಜನ ಇರುವಂತ ಜನರಿಗೆ ನಾನು ಇಷ್ಟೊಬ್ಬ ಜವಾಬ್ದಾರನಾಗಿದ್ದೀನಿ, ಈ ತರ ಅವಕಾಶ ಅಲ್ಲೆಲ್ಲಿ ಸಿಗುತ್ತೆ? ಬೇಡಪ್ಪ, ನನಗೆ ಸತ್ಯ ಗೊತ್ತಾಯ್ತು, ಸತ್ಯ ಇಡ್ಲಿ, ಆದ್ರೆ ನಾನು ಈ ಸಿಸ್ಟಮ್ ಬಿಟ್ಟು ಬರಕ್ಕಾಗಲ್ಲ. ಯಾಕಂದ್ರೆ ನನ್ನ ಪೊಸಿಷನ್ ಬೇರೆ ಇದೆ, ನಾನಿರೋಂತ ಲೆವೆಲ್ ಬೇರೆ ಅನ್ನೋಂತ ಒಂದು ಸಿಸ್ಟಮ್ ಇದೆಯಲ್ಲ, ಇದೇ ಹಣಜಿಗಳಿಂದ ನನ್ನ ಸೇರ್ಸ್ ಕಟ್ಟಾಕೋದು. ಆ ಸಿಸ್ಟಮ್ ಅಲ್ಲಿರೋಂಥ ವಿಷಯ ನಮ್ಮನ್ನ ಕಟ್ಟಾಕ್ಬಿಡುತ್ತೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಿಜ ಹೇಳ್ಬೇಕಾದ್ರೆ ನಮ್ಮ ಒಂದು ಸಭೆಗಳಲ್ಲಿ ಹಳೆ ಒಂದು ಬಾಬಿಲಲ್ಲಿ ನೋಡ್ಬೇಕಾದ್ರೆ ಬಿಟ್ಟು ಬರಕ್ಕೆ ನಮ್ ಮನಸ್ಸೇ ಬರ್ತಾ ಇದ್ದಿಲ್ಲ ಅವಾಗ. ಯಾಕಂದ್ರೆ ನಮ್ ಯೂತ್ಸ್ ಎಲ್ಲ ಜೊತೆಗಿದ್ರು. ಅವಾಗ ಒಳ್ಳೆ ನಾವೆಲ್ಲ ಯೂತ್ಸ್ ಆಗಿ ಯೌವನಸ್ಥರಾಗಿ ಏನ್ ಪ್ರತಿ ಭಾನುವಾರ ಸಭೆಯಲ್ಲೇ ಕಾಲ ಕಳೀತಾ ಇದ್ವಿ. ಅಲ್ಲೇ ಒಂದು ಎಂಟರ್ಟೈನ್ಮೆಂಟ್ ಇರ್ತಿತ್ತು ನಮ್ಗೆ. ಅದನ್ನ ಬಿಟ್ಟು ಹೊರಡೆ ಬರಕ್ ಆಗ್ತಿಲ್ಲ. ಕ್ವಿಜ್ ಪ್ರೋಗ್ರಾಮ್, ಅದು ಆಕ್ಟಿವಿಟೀಸ್, ಸಾಂಗ್, ಡ್ರಾಮಾ, ಸ್ಕಿಡ್, ಬೇರೆ ಬೇರೆ ಸುವಾರ್ಥ ಸೇವೆ ಮಾಡೋದಕ್ಕೆ ಹೊರಟೋದು, ಟೀಮ್ ಆಗಿ ಹೋಗೋದು, ಎಲ್ಲ ಬಸ್ ಮಾಡ್ಕೊಂಡು ಹೋಗೋದು, ಅದೆಲ್ಲ ಹೆಂಗಿರ್ತಿತ್ತು ಅಂದ್ರೆ ಬಿಟ್ಟು ಬರಕ್ಕೆ ಆಗ್ತಾ ಇಲ್ಲ. ಇದೇನಪ್ಪಾ ಅಂದ್ರೆ ಈ ತರ ಒಂದು ವಿಷಯದ ಉದ್ದೇಶ, ಇಲ್ಲಿರುವಂತ ಗೋಧಿ ಕೂಡ ಇಲ್ಲಿಂದ ಬಿಟ್ಟು ಹೋಗ್ಬಾರ್ದು ಅಂತ ಅಷ್ಟೇ. ನಿಜವಾದ ಗೋಧಿ ಕೂಡ ಅಣಜಿ ಜೊತೆನೇ ಸುಟ್ಟಾಕ್ಬೇಕು ಅನ್ನೋದು ಉದ್ದೇಶ ಇದೆ. ಅದರಿಂದ ಇವತ್ತಿನ ಕಾಲದಲ್ಲಿ ಎಷ್ಟು ಟಫ್ ಇದೆ ಅಂದ್ರೆ ಬರುವಂತ ಕಾಲದಲ್ಲಿ ಅಲ್ಲಿರುವಂತ ಗೋಧಿಗಳು ಕೂಡ ಬಿಟ್ಟು ಬರಕ್ಕೆ ಸಾಧ್ಯತೆನೆ. ಅಷ್ಟರ ಮಟ್ಟಿಗೆ ಹಣಜಿಗಳಿಂದ ಈ ಹೆಸರು ಕ್ರೈಸ್ತರಿಂದ ಏನಾಗ್ತಾರೆ,
ಅವ್ರು ಕಟ್ಟಲ್ಪಡ್ತಾರೆ. ನಾವು ಕೂಡ ಕೆಲವೊಂದು ಸಹೋದರ ನೋಡ್ತೀವಿ, ಎಷ್ಟು ಒಳ್ಳೆ ಸಹೋದರರು ಅಂದ್ರೆ ಅವರು. ಆದ್ರೆ ಅವರಿಗೆ ಸತ್ಯ ಎಲ್ಲ ಏಳು ಮುಗಿದ್ಮೇಲೆ ನಿರ್ಧಾರ ತಗೊಳ್ಬೇಕಂತ ಪರಿಸ್ಥಿತಿ ಬರುತ್ತೆ ನೋಡ್ರಿ. ಈಗ ನಾನು ಬಾಬಿಲೋನ ಬಿಟ್ಟು ಹೋಗ್ಬೇಕಾ? ಯಾಕಂದ್ರೆ ವಾಕ್ಯ ಇರುತ್ತೆ, ನೀನು ಅವಳನ್ನ ಬಿಟ್ಟು ಹೊರಡೆ ಬಾ. ಬಾಬಿಲೋನ್ ಅಂತೂ ಬದಲಾವಣೆ ಆಗಲ್ಲ, ನೀನೇ ಬದಲಾವಣೆ ಆಗ್ಬೇಕಪ್ಪ, ಬಾ. ನೀನ್ ಗೋಧಿ ಆಗಿದ್ರೆ ಅದು ಬಿಟ್ಟು ಕಣಜಕ್ಕೆ ಸೇರ್ಕೋ. ಇಲ್ವಾ, ನೀನು ಹಣಜಿಯಾಗಿ ಸುಡಲ್ಪಡೋದಕ್ಕೆ ಸಿದ್ಧನಾಗುವಂತ ವಿಷಯ ಇರುತ್ತಲ್ಲಿ ಫೈನಲ್. ಒಂದ್ ಮಾತನ್ನ ಹೇಳ್ದಾಗ ಅವ್ರಿಗೆ ಎಷ್ಟು ಕಷ್ಟವಾಗುತ್ತೆ ಗೊತ್ತಾ ಕ್ರಿಸ್ತನ ಪ್ರೀತಿ ಸಲ್ಲಿಸಿದ್ರೆ. ಅವ್ರಿಗೆ ಮನಸ್ಸಿರುತ್ತೆ ಸತ್ಯಕ್ಕೋಸ್ಕರ ನಿಂತ್ಕೊಬೇಕಂದ್ಬಿಟ್ಟು, ಆದ್ರೆ ಬರೋದೇ ಇಲ್ಲ ಅವ್ರು. ನಾವು ಅವ್ರು ನೋಡ್ತೀವಿ, ಎದುರು ನೋಡ್ತೀವಿ, ಬರ್ತಾರ ಅಂದ್ಬಿಟ್ಟು ಕೊನೆವರೆಗೂ ಬರಲ್ಲ ಕ್ರಿಸ್ತನ ಪ್ರೀತಿ. ಯಾಕಂದ್ರೆ ಇದನ್ನ ನೋಡ್ರಿ, ಇದೆಲ್ಲ ಒಂದು ಎಕ್ಸಾಂಪಲ್ ಇಲ್ಲಿ ಯಾವ ರೀತಿ ಇವತ್ತು ನಡೀತಾ ಇದೆ ಅಂದ್ಬಿಟ್ಟು ಬ್ರದರ್ ಅದನ್ನ ಕ್ಲಿಯರ್ ಆಗಿ ಮಾತಾಡ್ತಿದ್ರು. ಓಕೆನಾ, ಕಂಟಿನ್ಯೂ ಮಾಡಿ. ಓದ್ಲಾ ಬ್ರದರ್? ಓದಿ. ನಾವು ನೋಡಿದಂತೆ ಸಣ್ಣ ಪ್ರಮಾಣದಲ್ಲಿ ಸತ್ಯವಾಗಿ ಪ್ರತಿಷ್ಠೆ ಹೊಂದಿದ ಗೋಧಿಯಿಂದ ಮತ್ತು ಬ್ಯಾಪ್ಟಿಸ್ಟ್ ಪ್ರೊಫೆಷನ್ ಎಂದು ಮೆಥೋಡಿಸ್ಟ್ ಬಿಷೋಪರು ಹಣಜಿ ವರ್ಗದವರನ್ನು ತೀವ್ರವಾಗಿ ವಿವರಿಸಿ ಹೇಳಿರುವ ದೊಡ್ಡ ಸಮೂಹದ ಹಣಜಿಯನ್ನು ಸುಡುವುದು ಕ್ಷಣ ಮಾತ್ರದ ಘಟನೆಯಾಗಿದೆ. ಆದಾಗ್ಯೂ ಅನೇಕರು ಮಾಡುವ ತಪ್ಪೇನೆಂದರೆ ಹಣಜಿಯನ್ನು ಬೆಂಕಿಯ ಕೊಂಡದಲ್ಲಿ ಸುಡುವುದು. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವು ಇರುವುದು. ಮತ್ತಾಯ 13ನೇ ಅಧ್ಯಾಯ 42ನೇ ವಚನ. ಎಂಬುದು ಅಕ್ಷರಸ್ಥವಾದ ಬೆಂಕಿಗೆ ಅಥವಾ ಪ್ರಸ್ತುತ ಜೀವನಕ್ಕೆ ಮೀರಿದ ತೊಂದರೆಯನ್ನು ಸೂಚಿಸುವುದಾಗಿದೆ ಎಂಬುದು ತಪ್ಪು ಊಹೆ ಆಗಿದೆ. ಈ ಸಂಪೂರ್ಣವಾದ ಸಾಮ್ಯವು ಪ್ರಸ್ತುತ ಯುಗದ್ದಾಗಿದೆ. ಈ ಬೆಂಕಿಯು ಸಾಂಕೇತಿಕವಾದದ್ದು ಮಾತ್ರವಲ್ಲ, ಗೋಧಿ ಮತ್ತು ಹಣಜಿಯು ಒಂದು ಸಂಕೇತವೇ. ಅದು ಸಂಕಟದ ಸಮಯದಲ್ಲಿ ಉಂಟಾಗಲಿರುವ ಹಣಜಿಯ ನಾಶನವನ್ನು ಸಂಕೇತಿಸುತ್ತದೆ ಮತ್ತು ಇದರೊಂದಿಗೆ ಈ ಕಾಲವು ಮುಕ್ತಾಯವಾಗುತ್ತದೆ ಮತ್ತು ಇದರಿಂದ ಗೋಧಿ ವರ್ಗದವರಿಗೆ ತಪ್ಪಿಸಿಕೊಳ್ಳುವುದನ್ನು ವಾಗ್ದಾನ ಮಾಡಲಾಗಿದೆ. ಮಲಾಕಿ 3ನೇ ಅಧ್ಯಾಯ 17ನೇ ವಚನ, ಲೂಕ 21ನೇ ಅಧ್ಯಾಯ 36ನೇ ವಚನ. ಬೆಂಕಿಯ ದೊಡ್ಡ ಕೊಂಡವು ಕ್ರೈಸ್ತ ಪ್ರಪಂಚದ ಅನರ್ಹ ಅಣಜಿ ವರ್ಗದವರ ಮೇಲೆ ಸುಗ್ಗಿಯ ಕೊನೆಯಲ್ಲಿ ಎರಗಿ ಬರಲಿರುವ ಮಹಾ ಸಂಕಟದ ಸಮಯವನ್ನು ಸಂಕೇತಿಸುತ್ತದೆ ಎಂಬುದೇ. ಕ್ರಿಸ್ತನಲ್ಲಿ ಪ್ರೀತಿಯ ಸರಸ್ವರರೇ, ಸಿಲುವೆ ನೋಡ್ಬೇಕಾದ್ರೆ ದೇವರ ಮಕ್ಕಳು ನಮ್ಗೆ ಒಂದು ದೊಡ್ಡ ಒಂದು ಬ್ಲೆಸ್ಸಿಂಗ್ ಅಲ್ವಾ ಇವತ್ತು. ನೋಡ್ರಿ, ನಾವು ಇವತ್ತು ವಿಷಯಗಳನ್ನೆಲ್ಲ ಅರ್ಥ ಮಾಡ್ಕೊಳ್ತಾ ಇದ್ವಿ. ಯಾರು ಕೂಡ ಇದನ್ನ ಮಾನಸಿಕವಾದಂತ ಒಂದು ಜ್ಞಾನದಲ್ಲಿ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನಮ್ಗೆ ಗೊತ್ತು, ನಮ್ಮ ವಿದ್ಯಾಭ್ಯಾಸ ಎಲ್ಲ ತಗೊಂಡ್ರೆ, ನಮ್ಮ ಎಜುಕೇಶನ್ ತಗೊಂಡ್ರೆ ನಾವೇನು ಇಲ್ಲ. ದೊಡ್ಡ ದೊಡ್ಡ ಒಂದು ಪಾಸ್ಟರ್ಗಳ ಮುಂದೆ ದೊಡ್ಡ ದೊಡ್ಡ ಒಂದು ಏನು ಅವರು ಓದಿರ್ತಾರೆ ಅಲ್ವಾ, ಡಾಕ್ಟರ್ ಆಫ್ ಫಿಲಾಸಫಿ, ಡಾಕ್ಟರ್ ಆಫ್ ಡಿವಿನಿಟಿ ಎಲ್ಲ ಮಾಡಿರ್ತಾರೆ ಕೆಲವೊಬ್ಬರ ಮುಂದೆಲ್ಲ. ನಾವು ಏನು ಇಲ್ಲ. ಆದ್ರೆ ನಿಜ ಹೇಳ್ಬೇಕಾದ್ರೆ ನಮ್ಗೆ ಗೊತ್ತು, ನಮಗೆ ತಿಳುವಳಿಕೆ ಇರುವಂತ ಸತ್ಯ ಎಷ್ಟು ಮಟ್ಟಿಗೆ ನಾವು ತಿಳುವಳಿಕೆ ಹೊಂದಿದೀವಿ, ಆ ತಿಳುವಳಿಕೆಯಲ್ಲಿ ಅವ್ರು ಜೀರೋ ಆಗಿರ್ತಾರೆ ಅಲ್ವಾ. ಸಾಗಿರ್ಬೇಕಾದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ದೇವ್ರ ಮಕ್ಳು ಇಲ್ಲಿ ಗಮನಿಸ್ಬೇಕಂತ ಒಂದು ವಿಷಯ ಇದೆ. ಈ ಗೋಧಿ ವರ್ಗ ಅಂತ ಬಂದಾಗ ಅಲ್ವಾ, ಗೋಧಿ ನಾವು ನೋಡಿದಂತೆ ಪ್ರಮಾಣದಲ್ಲಿ ಸತ್ಯವಾಗಿ ಪ್ರತಿಷ್ಠೆಗೊಂಡಿದ್ದ ಗೋಧಿಯಿಂದ ಮತ್ತು ಬ್ಯಾಪ್ಟಿಸ್ಟ್ ಪ್ರೊಫೆಷನ್ ಎಂದು ಮೆಥಡಿಸ್ಟ್ ಬಿಷಪರು ಹಣಜಿ ವರ್ಗದವರನ್ನು ತೀವ್ರವಾಗಿ ವಿವರಿಸಿ ಹೇಳಿರುವ ದೊಡ್ಡ ಸಮೂಹ ಹಣಜಿಯನ್ನು ಸುಡುವುದು ಕ್ಷಣ ಮಾತ್ರದ ಘಟನೆಯಾಗಿದೆ. ಇವಾಗ ನೋಡ್ಬೇಕಾದ್ರೆ ಈ ಒಂದು ಹಣಜಿ ಅಂತ ಒಂದು ವಿಷಯ ಅಂತ ಬಂದಾಗ ನಾವು ಇಷ್ಟು ಮಟ್ಟಿಗೆ ಇದನ್ನ ಅರ್ಥ ಮಾಡ್ಕೊಂಡಿದ್ವಿ. ಏನಂತ ಅರ್ಥ ಮಾಡ್ಕೊಂಡಿದ್ದೇವೆ, ನಮ್ಗೆ ಜ್ಞಾನ ಏನ್ ಕೊಟ್ಟಿದ್ದಾರೆ, ಇದೆಲ್ಲವೂ ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ನಡೆಯುವಂತ ಕ್ರೈಸ್ತ ಸಮುದಾಯ, ಕ್ರೈಸ್ತ ವರ್ಗದವರು ಅಂತ ನಾವು ಅರ್ಥ ಮಾಡ್ಕೊಂಡಿದ್ವಿ ಅಲ್ವಾ. ಸುಳ್ಳನ್ನಾಡುವ, ಸುಳ್ಳಾದ ಉಪದೇಶಗಳನ್ನ ಮಾಡುವ ಅಲ್ವಾ, ಸತ್ಯಕ್ಕೆ ವಿರೋಧವಾಗಿ ಮಾತಾಡ್ತಿರುವಂತ ಒಂದು ಸಿಸ್ಟಮ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಆದ್ರೆ ಅವ್ರೇನ್ ತಿಳ್ಕೊಳ್ತಾ ಇರ್ತಾರೆ, ಅವ್ರು ಆ ರೀತಿ ತಿಳ್ಕೊಳಲ್ಲ. ಅವ್ರೇನ್ ತಿಳ್ಕೊಳ್ತಾರೆ, ಈಗ ಬ್ಯಾಪ್ಟಿಸ್ಟ್ ಪ್ರೊಟೆಸ್ಟೆಂಟ್ ಹೋದ್ರೆ ಏನ್ ಮಾಡ್ತಾರೆ, ಇಲ್ಲ ರೋಮನ್ ಕೆಥಲಿಕ್ ತಿಳ್ಕೊಳ್ತಾರೆ, ರೋಮನ್ ಕೆಥಲಿಕ್ ಪ್ರೊಟೆಸ್ಟೆಂಟ್ ತಿಳ್ಕೊಳ್ತಾರೆ. ಇನ್ಯಾವ್ದೇನ್ ಮಾಡ್ತಾರೆ, ಬೇರೆ ಬೇರೆ ಕೂಟದವ್ರನ್ನ ತಿಳ್ಕೊಳ್ತಾರೆ. ಚಿಕ್ಕ ಕೂಟ ಏನಂದ್ರೆ ನಾವು ಗೋಧಿ, ದೊಡ್ಡ ಕೂಟ ಇದ್ರೆ ನೀವೆಲ್ಲ ಹಣಜಿ ಅಲ್ವಾ, ಈ ರೀತಿ ಭಾವನೆ ಇರುತ್ತೆ ಅವ್ರಿಗೆ. ಈಗ ನೋಡ್ಬೇಕಾದ್ರೆ ನಾವು ಪ್ರೊಟೆಸ್ಟೆಂಟ್ ಕೆಲವೊಬ್ಬರು ಸಣ್ಣ ಸಭೆ ಇರುತ್ತೆ, ಕೆಲವ್ರು ಏನ್ ಮಾಡ್ತಾರೆ, ನಾವೆಲ್ಲ ಗೋಧಿ ವರ್ಗದವ್ರು, ನಾವು ನೋಡಿ ಚಿಕ್ಕದಾಗಿದ್ದೀವಿ, ಅವರೆಲ್ಲ ಏನಾಗಿದ್ದಾರೆ, ಅವರ ಹಣಜಿ ವರ್ಗ ದೊಡ್ಡದಾಗಿದ್ದಾರೆ ಅಂತ ಭಾವನೆ ಇರುತ್ತೆ. ಅದು ಮಾತ್ರವಲ್ಲ, ಕ್ರಿಸ್ತನ ಪ್ರೀತಿಯ ಸರಸ್ವರರೇ, ಈ ಒಂದು ವಿಷಯ ಅವ್ರು ಬಂದಾಗ, ಅವ್ರ ಮುಂದೆ ಬಂದಾಗ, ಯಾವ ವಿಷಯ, ಈ ಹಣಜಿ ಮತ್ತೆ ಗೋಧಿ ಮತ್ತೇನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಬರುವಂತಹ ಸಾಮ್ಯದ ವಿಷಯಕ್ಕೆ ಬಂದಾಗ ಅವರ ಭಾವನೆಯಲ್ಲಿ ಹಣಜಿ ಅನ್ನೋದು ಏನಪ್ಪಾ ಅಂದ್ರೆ ನಿಜವಾಗ್ಲೂ ಅದೊಂದು ಸುಡುವಂತ ಒಂದು ವಿಷಯ. ಅದು ಯಾವಾಗ ನಡೆಯುತ್ತೆ, ಈ ಒಂದು ಯುಗ ಮುಗಿದ್ಮೇಲೆ, ಅಂದ್ರೆ ನಾವು ಮರಣ ಹೊಂದಿದ್ಮೇಲೆ ನಾವು ನರಕಕ್ಕೆ ಹೋಗಿ ಏನ್ ಮಾಡ್ತೀವಿ, ಸುಡಲ್ಪಡ್ತೀವಿ.
ನರಕದಲ್ಲಿ ದೇವ್ರ ಏನ್ ಮಾಡ್ತಾರೆ, ಅಣಜಿಗಳನ್ನ ಹಾಕಿ ಅಣಜಿಗಳ ಗುಣಗಳನ್ನ ಸಾಯಿಸ್ತಾರೆ. ಇದೆಲ್ಲ ಯಾವಾಗ ನಡೆಯುತ್ತೆ? ಅದನ್ನ ಸತ್ತೋದ್ಮೇಲೆ ಜಡ್ಜ್ಮೆಂಟ್ ಅಲ್ಲಿ ನಡೆಯುತ್ತೆ. ಅಲ್ಲ ಗೋಧಿಗಳಾಗಿ ನಾವು ಸತ್ ಮೇಲೆ ಪರಲೋಕ ಹೋಗ್ತೀವಿ ಅನ್ನೋಂತ ಭಾವನೆ ಅವರಲ್ಲಿ ಇದೆ. ಸರ್ ಅದನ್ನ ಸರಿಯಾಗಿ ಅವರ ಅರ್ಥ ಮಾಡ್ಕೊಂಡಿಲ್ಲ. ಯಾಕಂದ್ರೆ ಗೊತ್ತೇ ಇದೆಯಲ್ವಾ, ಅವರ ತಪ್ಪಾದ ಬೋಧನೆ ಪ್ರತಿಯೊಂದು ವಿಷಯದ ತಪ್ಪಾಗಿ ಅವ್ರಿಗೆ ಅರ್ಥ ಮಾಡ್ಕೊಡುತ್ತೆ ಹೊರತು ಒಳ್ಳೆ ರೀತಿ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯತೆ ಇಲ್ಲ ಅಲ್ವಾ. ಒಳ್ಳೆ ಒಂದು ನೀರಿನ ಒಂದು ಸಿಹಿಯಾದ ಬುಗ್ಗೆಯಿಂದ ಸಿಹಿಯಾದ ನೀರು ಬರುತ್ತೆ, ಅದು ಕಹಿಯಾದ ಉಪ್ಪು ಇರುವಂತ ನೀರಿನ ಬುಗ್ಗೆಯಿಂದ ಉಪ್ಪೇ ಬರುತ್ತೆ. ಹಾಗೆ ಇವರಲ್ಲಿ ತಗೊಂಡಾಗ ಯಾವುದೇ ಕಾರಣಕ್ಕೂ ಇವ್ರು ಏನ್ ಮಾಡಕ್ಕಾಗಲ್ಲ, ಆ ವಿಷಯಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾ ಇದ್ರೆ. ಇವತ್ತು ಆ ಒಂದು ನಿಜವಾದ ಅರ್ಥ ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಮತ್ತೇನು ಸುವಾರ್ತೆ 13ನೇ ವಾಕ್ಯ ಹೋದ್ರಿ. ಮತ್ತೇನು ಸುವಾರ್ತೆ 13ನೇ ವಾಕ್ಯ. ಮತ್ತೇನು ಸುವಾರ್ತೆ 13:42 ಬೈಬಲ್. ಅಧರ್ಮಿಗಳನ್ನು ಕೂಡಿಸಿ ಬೆಂಕಿಯ ಕೊಂಡದಲ್ಲಿ ಹಾಕುವರು, ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯೋಣವು ಇರುವವು. ಅಲ್ವಾ. ಏನ್ ಹೇಳ್ತಿದ್ದಾರೆ ನೋಡಿ, ಅಧರ್ಮಿಗಳನ್ನು ಕೂಡಿಸಿ ಬೆಂಕಿಯ ಕೊಂಡದಲ್ಲಿ ಹಾಕುವರು, ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯೋಣವು ಇರುವುದು. ಸೊ ನೋಡ್ಬೇಕಾದ್ರೆ ಇಲ್ಲಿ ಏನಪ್ಪಾ ಈ ವಿಷಯ, ಇದನ್ನ ಅವ್ರು ಹೇಳ್ತಾರದು ಅಂದ್ರೆ ಅದು ನರಕ ಅನ್ನೋಂತ ವಿಷಯ ಅಲ್ವಾ. ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯೋಣ ಇರುವುದು ಅಂದ್ರೆ ಏನಪ್ಪಾ ಅರ್ಥ? ಯಾಕೆ ಪದ ಬಳಸಿದಾರೆ ಇಲ್ಲಿ? ಗೋಳಾಟ ಇರುತ್ತೆ, ಕಟಕಟನೆ ಹಲ್ಲು ಕಡಿಯೋದಂದ್ರೆ ನೋಡ್ರಿ, ಗೋಳಾಟ ಅಂದಾಗ ಅನೇಕ ಸಮಯದಲ್ಲಿ ಆ ಗೋಳಾಟ ಹೇಗಿರುತ್ತಂದ್ರೆ, ಅಯ್ಯೋ ನನ್ ಕಾಪಾಡಿ ಅನ್ನೋಂತ ರೀತಿಯಲ್ಲಿ ಇರುತ್ತಲ್ವಾ. ಕೆಲವರು ಗೋಳಾಡ್ತಾರೆ, ಅವರ ಪರಿಸ್ಥಿತಿ ತುಂಬಾ ದುಸ್ಥಿತಿಯಲ್ಲಿ ಇರ್ತಾರೆ, ತುಂಬಾ ಕೆಟ್ಟ ಒಂದು ಸನ್ನಿವೇಶದಲ್ಲಿ ಇರ್ತಾರೆ, ಆ ಗೋಳಾಟವಾಗಿರುತ್ತೆ. ಕಟಕಟನೆ ಹಲ್ಲು ಕಡಿಯೋದಂದ್ರೆ ಏನು? ಕೆಲವ್ರು ಏನ್ ಮಾಡ್ತಾರೆ, ತುಂಬಾ ಸಿಟ್ಟಾಗ್ತಾರೆ, ಕೋಪ ಬರ್ತಾರೆ, ಹಲ್ಲು ಕಡಿತಾರೆ. ಯಾರಿಗೆ ಅಲ್ವಾ? ಕೆಲವ್ರು ಶಾಪ ಆಗ್ತಾರೆ, ನೋಡಿದ್ರ ನಿನ್ನಿಂದನೇ ಆಗಿದ್ದು, ನೀನ್ ಚೆನ್ನಾಗಿರಲ್ಲ, ನಿನ್ ಮನೆ ಹಾಳಾಗ, ಈ ರೀತಿ ಎಲ್ಲ ಮಾತಾಡ್ತಾರೆ ನೋಡ್ರಿ. ಏನದು ಅಂದ್ರೆ, ಯಾವಾಗ ಈ ಒಂದು ಸಿಸ್ಟಮ್ಗೆ ಬರುವಂತ ಅಪಾಯದಲ್ಲಿ ಅವ್ರ ಕೊನೆಗೆ ದೇವ್ರ ಮೇಲೆ ಶಾಪ ಹಾಕೋದು, ಬೇರೆಯವ್ರ ಮೇಲೆ ದ್ವೇಷವನ್ನ ಹೇಳೋದು, ಬೇರೆಯವ್ರನ್ನ ಇದ್ ಮಾಡೋದು, ಇದನ್ನ ಮಾಡೋದಂತ ವಿಷಯವನ್ನ ಸೂಚಿಸ್ತಾ ಇದೆ. ಆ ಬರುವಂತ ಒಂದು ಸನ್ನಿವೇಶ ಇದೆಯಲ್ಲ, ಮಹಾ ಒಂದು ಉಪದ್ರವ, ಸಂಕಷ್ಟಗಳು. ಆ ಸಂಕಷ್ಟಗಳು ಕೆಲವೊಬ್ರು ಗೋಳಾಡಿದ್ರೆ, ಕೆಲವೊಬ್ರು ಕಟಕಟನೆ ಏನ್ ಮಾಡ್ತಾರೆ, ಹಲ್ಲು ಕಡಿತಾರೆ. ಅಂದ್ರೆ ದೇವರ ಮೇಲೆನೆ ಹಾಕ್ಬಿಡ್ತಾರೆ. ದೇವರೇ ನಮ್ಮ ಲೈಫ್ ನ ಹಾಳು ಮಾಡ್ಬಿಟ್ರು, ದೇವರಿಂದ ನನ್ ಕೆಟ್ಟೋಗ್ಬಿಟ್ಟೆ, ದೇವರೇ ಇಲ್ಲ ಅಂತ ಆ ದ್ವೇಷ, ಕೋಪ, ಆ ಕಟನೆ ಹಲ್ಲು ಕಡಿಯುವಂತ ಆ ಸನ್ನಿವೇಶನ ಸೂಚಿಸ್ತಾ ಇದೆ. ಈ ಎರಡು ರೀತಿಯಾದಂತ ಪರಿಸ್ಥಿತಿಗೆ ಈ ಹಣಜಿ ವರ್ಗದವರು ಒಳಗ್ ಪಡ್ತಾರೆ ಅನ್ನೋಂಥ ವಿಷಯವನ್ನ ನೋಡ್ತೀವಿ. ಕರೆಕ್ಟ್ ಅಲ್ವಾ? ಇದು ಸರ್ವಸಾಮಾನ್ಯ. ಯಾವ್ದೋ ಒಂದು ಟೈಮಲ್ಲಿ ಯಾರಿಗಾದ್ರೂ ನೀವು ಗಾಯ ಮಾಡಿದಾಗ ಎರಡು ರಿಯಾಕ್ಷನ್ ಬರುತ್ತೆ. ಒಂದು, ಅವ್ರೇನ್ ಮಾಡ್ತಾರೆ, ನೋವು ತರೀಕಾಗ್ದ ಅಳ್ತಾರೆ, ಇಲ್ಲ ಏನ್ ಮಾಡ್ತಾರೆ, ಆಪೋಸಿಟ್ ಆಗಿ ನಿಂತ್ಕೊಳ್ತಾರೆ ಅಲ್ವಾ, ನಮ್ಮನ್ನ ಶಪಿಸ್ತಾರೆ, ಬೈತಾರೆ, ಇದೆಲ್ಲ ಮಾಡಕ್ ಶುರು ಮಾಡ್ಕೊಂಡ್ಬಿಡ್ತಾರೆ. ಇದೇ ಒಂದು ವಿಷಯನ ಇಲ್ಲಿ ಮಾತಾಡ್ತಿರೋದು. ಬರುವಂತ ಸಂಕಟ ಇಲ್ಲಿ ಈ ರೀತಿಯಾದಂತ ಒಂದು ವಿಷಯಗಳಾಗಿರುತ್ತೆ. ಬಟ್ ಇದು ಯಾವಾಗಲೂ ಕೂಡ ಸತ್ತ ಮೇಲೆ ನಡೆಯುವಂತ ವಿಷಯ ಅಲ್ಲ, ಇದು ಇವಾಗಲೇ ನಡೆಯುವಂತ ಒಂದು ವಿಷಯ. ಅಂದ್ರೆ ಯಾವಾಗಂದ್ರೆ, ದೇವ್ರು ಈಗ್ಲೇ ಗೋಧಿಯನ್ನ ಆ ಒಂದು ಕಣಜದಲ್ಲಿ, ಅಂದ್ರೆ ಸಭೆ ವರ್ಗದವರಾಗಿ ಅವ್ರನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಮತ್ತೆ ಹಣಜಿಯನ್ನ ಬೆಂಕಿಯ ಕೊಂಡದಲ್ಲಿ, ಅಂದ್ರೆ ಬೆಂಕಿಯ ಕೊಂಡ ಅಂದ್ರೆ ಆ ಒಂದು ಮಹಾ ಉಪದ್ರವಕ್ಕೆ ಅಲ್ವಾ, ಒಂದು ವಿಷಯಕ್ಕೆ, ಅಂದ್ರೆ ಭೂಮಿಯ ಕರ್ತನಾದ ಯೇಸು ಎರಡನೇ ಬರುವಿಕೆ ನಂತರ ಸಭೆ ಆದ್ಮೇಲೆ ಬರುವಂತಹ ಸಂಕಟಗಳಿಗೆ ಏನ್ ಮಾಡ್ತಿದ್ರೆ, ಸಿದ್ಧತೆ ಮಾಡ್ತಾ ಇದ್ದಾರೆ. ಅದು ಸಾಂಕೇತಿಕವಾಗಿ ಹೇಳಲ್ಪಟ್ಟಂತ ವಿಷಯವಾಗಿದೆ. ಬೆಂಕಿ ಅಂದ್ರೆ ನಿಜವಾದ ಬೆಂಕಿ ಅಲ್ಲ, ಬರುವಂತ ಕಷ್ಟಗಳನ್ನ ಬಗ್ಗೆ ಮಾತಾಡ್ತಾ ಇದೆ. ಈ ಕಷ್ಟ ಅಂದ್ರೆ ಅಷ್ಟಿಷ್ಟು ಕಷ್ಟ ಅಲ್ಲ, ಕಷ್ಟ ಅಲ್ಲ. ಈಗ ನೋಡಿ, ನೀವ್ ಪಟ್ಟಿರುವಂತ ಕಷ್ಟ ನಾನ್ ಪಟ್ಟಿರಲ್ಲ, ನಾನ್ ಪಟ್ಟಿರೋಂತ ಕಷ್ಟ ನೀವ್ ಪಟ್ಟಿರಲ್ಲ. ನಿಮ್ಗೆ ಆದಂತ ಎಕ್ಸ್ಪೀರಿಯನ್ಸ್ ಬೇರೆ. ಕಷ್ಟ ಅಂದ್ರೆ ನಾವು ಒಂದು ವಿಷಯನ ಅರ್ಥ ಮಾಡ್ಕೊಂಡ್ಬರ್ತೀವಿ ಅಷ್ಟೇ. ಆದ್ರೆ ನಿಜವಾಗ್ಲೂ ಕಷ್ಟ ಅಂದ್ರೆ ಅವ್ರದೇ ಆದಂತ ಕಷ್ಟ ವಿಭಿನ್ನವಾಗಿದೆ. ಲೋಕದ ಅಂತ್ಯದಲ್ಲಿ ಬರುವಂತ ವಿಷಯ ಕೂಡ ತುಂಬಾ ವಿಭಿನ್ನವಾಗಿದೆ. ಯಾರು ಇಲ್ಲಿವರೆಗೂ ಆ ಕಷ್ಟವನ್ನ ಅರ್ಥ ಮಾಡ್ಕೊಂಡು ಒಂದು ಕಥೆ ರೂಪದಲ್ಲಿ, ಒಂದು ಊಹೆಯ ರೂಪದಲ್ಲಿ ಬರೆಯೋಕ್ಕಾಗಲ್ಲ. ಯಾಕಂದ್ರೆ ಈ ರೀತಿ ಕಷ್ಟವನ್ನ ಯಾರು ಇಂದು ನೋಡಿರ್ಲಿಲ್ಲ, ಆ ಕಷ್ಟನ ವಿವರಣೆ ಮಾಡಕ್ಕೆ. ಅದಕ್ಕೆ ಆ ಕಷ್ಟದ ಬಗ್ಗೆ ಗೊತ್ತಾಗ್ತಿಲ್ಲ, ಯಾವ ರೀತಿ ಭಯಂಕರಗಳು ಬರ್ಬೋದು ಅಂತ ಇಡೀ ಲೋಕಿಗೆ ಗೊತ್ತಾಗ್ತಿಲ್ಲ. ನಿಜ ಹೇಳ್ಬೇಕಾದ್ರೆ ಸಭೆಗೂ ಗೊತ್ತಾಗ್ತಿಲ್ಲ ಅಲ್ವಾ. ಇಲ್ಲಿವರೆಗೂ ಯಾರು ನೋಡಿರದ ಮಹಾ ಸಂಕಟದ ಕಾಲ ಬರುತ್ತೆ ಅಂತ ವಿಷಯವನ್ನ ಹೇಳ್ತಾ ಇದ್ರೆ, ಅದರಿಂದ ಆ ಒಂದು ಮಹಾ ಸಂಕಟದ ಕಾಲವೇ ಆ ಬೆಂಕಿಯ ಒಂದು ಕೊಂಡ ಅಂತ ಇಲ್ಲಿ ನೋಡ್ತೀವಿ. ಹಾಗಾಗಿ ಕ್ರಿಸ್ತನ ಸರಿದೆ ಈ ವಿಷಯ ಅವ್ರಿಗೆ ಏನಾಗ್ಲಿಲ್ಲ, ಇಲ್ಲಿಯವರೆಗೂ ಗೊತ್ತಾಗ್ತಾ ಇಲ್ಲ.
ಇಲ್ಲಿವರೆಗೂ ಅವ್ರು ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಕೆಲವೊಂದ್ ಟೈಮಲ್ಲಿ ನಾವ್ ಹೆಂಗಾದ್ರೂ ಏನ್ ಮಾಡ್ತಿರ್ಬೋದು, ನಾವ್ ಹಂಗೆ ಒಂದು ಐಕ್ಯದಲ್ಲಿ ಇದ್ಬಿಟ್ಟು ನಾವ್ ಹೆಂಗಾದ್ರೂ ಏನ್ ಮಾಡೋಣ, ಸಭೆ ವರ್ಗದವನ್ನ ಆಗ್ಬಿಡ್ತೀವಿ. ನಾವ್ ಇಲ್ಲೇ ಸಂತೋಷವಾಗಿ ಈ ಪ್ರಪಂಚವನ್ನ ಅನುಭವಿಸ್ತಾ ಸುಖಭೋಗವಾಗಿ ಇದ್ಕೊಂಡು ಇಲ್ಲೇನೆಲ್ಲ ನೋಡ್ತೀವಿ ಅದನ್ನೆಲ್ಲ ಅನುಭವಿಸ್ಕೊಂಡು ಕೊನೆಗೆ ಸಭೆ ಕೂಡ ನಾವು ಚೇಂಜ್ ಆಗ್ಬಿಡ್ತೀವಿ, ಗೋಧಿ ಕೂಡ ಆಗ್ಬಿಡ್ತೀವಿ ಅನ್ನೋಂತ ತಪ್ಪು ಭಾವನೆಯಲ್ಲಿ ಇದ್ದಾರೆ ಕ್ರಿಸ್ತನ ಸಹೋದರರೇ. ಅದು ತುಂಬಾ ತಪ್ಪಾದಂತ ಒಂದು ವಿಚಾರವಾಗಿದೆ, ಅದವ್ರಿಗೆ ಗೊತ್ತಿಲ್ದಿರೋಂತ ವಿಚಾರವಾಗಿದೆ. ಯಾಕಂದ್ರೆ ದೇವರ ಜಡ್ಜ್ಮೆಂಟ್ ಎಷ್ಟು ಸೂಕ್ಷ್ಮವಾಗಿರುತ್ತೆ ಅಂದ್ರೆ ಇಡೀ ಪ್ರಪಂಚದಲ್ಲಿ ಯಾವುದೇ ನ್ಯಾಯಾಧಿಪತಿಯು ಮೋಸಗಾರರು, ವಂಚನೆಗಾರರು, ಸುಳ್ಳುಗಾರರಾಗಿರ್ತಾರೆ. ಮನುಷ್ಯರಲ್ಲಿ ಎಲ್ಲಾದ್ರೂ ಒಂದು ಮಿಸ್ಟೇಕ್ ಮಾಡೇ ಮಾಡ್ತಾರೆ. ತಂದೆಯ ದೇವರ ಒಂದು ಜಡ್ಜ್ಮೆಂಟ್ ಅಲ್ಲಿ ಆ ಮಿಸ್ಟೇಕ್ ಇಲ್ಲ. ಆ ರೀತಿಯಾಗಿ ಅವರು ಈ ಒಂದು ಹಣಜಿನೆಲ್ಲ ಸೇರಿಸಿ ಬೆಂಕಿಗೆ ಹಾಕ್ತಾರಂದ್ರೆ ಬಲವಾದ ಕಾರಣವಿರುತ್ತೆ. ಗೋಧಿಗಳಿಗೆಲ್ಲ ಕಣಜಲದ ಸೇರಿಸ್ತಾರಂದ್ರೆ ಬಲವಾದ ಕಾರಣವಿರುತ್ತೆ, ನ್ಯಾಯವಾದ ರೀಸನ್ ಇರುತ್ತೆ ಅಲ್ವಾ. ಅವ್ರಲ್ಲಿ ತಪ್ಪು ಕಂಡಿಡಿಯಕ್ಕಾಗಲ್ಲ. ನಾಳೆ ದಿವಸ ಹಣಜಿ ವರ್ಗದವ್ರು ಬರ್ತಾರೆ ಅಂತ ಇಟ್ಕೊಳ್ಳಿ, ಒಂದು ಎಕ್ಸಾಂಪಲ್ ಹೇಳ್ತಾ ಇದೀನಿ. ಈಗ ಹಣಜಿ ವರ್ಗದವ್ರು ಬರ್ತಾರೆ, ಯಾರೋ ಒಬ್ರು ಹಣಜಿ ವರ್ಗದವ್ರು ಈಗ ನಮ್ಮನ್ನ ನೋಡ್ತಾರೆ, ನಾವು ಗೋಧಿಯಲ್ಲಿ ಇದ್ದೀವಿ, ನಮ್ ಜೊತೆಗಿದ್ದವ್ರು ಅಂತ ಇಟ್ಕೊಳ್ಳಿ, ನಾವು ಇವನ್ ಹೆಂಗಪ್ಪ ಇನ್ ಗೋಧಿ ಆಗ್ಬಿಟ್ಟ, ಇವನಲ್ಲಿ ಯಾತರ ಗುಣ ಇಲ್ವಲ್ಲ ನನ್ ನೋಡ್ದಂಗೆ, ನನ್ ಮಧ್ಯೆ ತನ ಬದುಕ್ತಾ ಇದ್ದ, ಅಷ್ಟೇ ನೀನು ಒಳ್ಳೆಯವನಲ್ವಲ್ಲ, ಇವನ್ಗೆ ಹೆಂಗೆ ದೇವ್ರು ಗೋಧಿ ಕೊಟ್ರು ಅಂತ ಒಂದ್ ಪ್ರಶ್ನೆ ಬಂದ್ರೆ ದೇವರಲ್ಲಿ ಗೋಧಿ ಕೊಟ್ಟಿರೋದು ಏನ್ ಕಾರಣ ಅಂತ ಅವ್ನ್ ಮುಂದೆ ಇಡ್ಬೇಕಾಗುತ್ತೆ ಅವ. ಕರೆಕ್ಟ್ ಅಲ್ವಾ? ಯಾರು ಕೂಡ ಸಾಮಾನ್ಯವಾಗಿ ಒಪ್ಕೊಳ್ಳಲ್ಲ. ನಮ್ಗೆ ಹೇಗೆ ಆ ಒಂದು ದಿವ್ಯ ಸ್ವಭಾವ ಕೊಟ್ಬಿಟ್ರು, ಕ್ರಿಸ್ತನ ಸಭೆ ಆಗೋದಕ್ಕೆ ಅವಕಾಶ ಕೊಟ್ರು ಅಂತ ಇವನಿಗೆ ಕೊಟ್ಬಿಟ್ರ ತಂದೆ ದೇವ್ರೆ, ಅದೇನ್ ಕೊಡ್ತೀರಾ ನೀವು ಅಂತ ಹೇಳಿದಾಗ, ನೋಡು ಮಗನೇ ಅವ್ರು ಏನ್ ಮಾಡಿದಾರೆ ಅಂತ ತೋರಿಸ್ತಾರೆ. ಒಂದ್ ವೇಳೆ ಅವರ ಮುಂದೆ ಕೆಲವೊಂದು ತಪ್ಪುಗಳಿದ್ರು ಕೂಡ ನಾವು ಅದನ್ನ ತಿದ್ಕೊಂಡು ಬದಲಾವಣೆ ಮಾಡಿ ಅದನ್ನ ಬಿಟ್ಟು ದೇವ್ರಿಗೋಸ್ಕರ ತ್ಯಾಗ ಮಾಡುವಂತ ಜೀವನವನ್ನ ಅವ್ನ ಮುಂದೆ ಇಡ್ತಾರೆ. ಆ ರೀತಿ ನಾವೇನೋ ಓಡದೇ ಇದ್ರೆ ಖಂಡಿತ ನಾವು ಸಭೆ ಆಗಿರಕ್ಕೆ ಸಾಧ್ಯತೆ ಇಲ್ಲ ತಾನೆ. ಆಗಿರ್ತೀವಿ, ಅದು ಅವ್ನ್ ಗೊತ್ತಿರಲ್ಲ ಅಷ್ಟೇ. ಯಾಕಂದ್ರೆ ಮನುಷ್ಯ ಮುಖವನ್ನ ನೋಡ್ತಾನೆ, ದೇವರು ಅಂತರ್ಯವನ್ನ ಹೃದಯವನ್ನ ನೋಡುವರಾಗಿರ್ತಾರೆ. ಮನುಷ್ಯ ಮಾತ್ರದವರಿಗೆ ನಮ್ಮ ಹೊರಗಿನ ಜೀವನವೇ ಅವ್ರಿಗೊಂದು ಪಿಕ್ಚರ್ ಆಗಿರುತ್ತೆ ಹೊರತು ಒಳಗೆ ನಾವು ಪಟ್ಟಿರುವಂತ ಕಷ್ಟಗಳಿರ್ಬೋದು, ಅದನ್ನ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ದೇವರು ಕೊಟ್ಟಂತ ಕೃಪೆಗಳಿರ್ಬೋದು, ದಂಡನೆಗಳಿರ್ಬೋದು, ಶಿಕ್ಷೆಗಳಿರ್ಬೋದು, ಸಂಕಟಗಳಿರ್ಬೋದು, ಅದರಿಂದ ನಾವು ಹೇಗೆ ಹೊರಗೆ ಬಂದ್ವಿ, ದೇವ್ರಿಗೋಸ್ಕರ ಏನೆಲ್ಲ ತ್ಯಾಗವನ್ನು ಅನುಭವಿಸ್ತೀವಿ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿರಲ್ಲ. ಅವಾಗ ಗೋಧಿ ಮತ್ತೆ ಹಣಜಿಗಿರುವಂತ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ ಅಲ್ಲಿ ಗೊತ್ತಾಗುತ್ತೆ. ಅದನ್ನ ನಾವು ನೋಡ್ಬೇಕಾದ್ರೆ ಓದ್ರಿ, ಮಲಾಕಿ 3ನೇ ಅಧ್ಯಾಯ 17ನೇ ವಾಕ್ಯ ಓದಿ. ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನಾನು ಕಾರ್ಯ ಸಾಧಿಸುವ ದಿನದಲ್ಲಿ ಅವರು ನನಗೆ ಸ್ವಕೀಯ ಜನರಾಗಿರುವರು. ಒಬ್ಬನು ತನ್ನನ್ನು ಸೇವಿಸುವ ಸ್ವಂತ ಮಗನನ್ನು ಕರುಣಿಸುವಂತೆ ನಾನು ಅವರನ್ನು ಕರುಣಿಸುವೆನು. ಸೊ ದೇವ್ರು ಇದ್ ಮಾಡ್ತಿರುವಂತ ವಿಷಯ, ಗೋಧಿಗಳನ್ನ ಸೇರಿಸುವಂತ ವಿಷಯ ಇರ್ಬೋದು, ಈ ದೇವ್ರು ಇಟ್ಟಿರುವಂತ ಕೃಪೆ ಇರ್ಬೋದು ಅಲ್ವಾ. ಈಗ ನೋಡ್ಬೇಕಾದ್ರೆ ಇಲ್ಲಿ ಈ ಗೋಧಿ ಮತ್ತೆ ಹಣಜಿ ಹೇಗೆ ಸಾಂಕೇತಿಕ ಭಾಷೆನೋ, ಬೆಂಕಿ ಕೂಡ ಸಾಂಕೇತಿಕ ಅಷ್ಟೇ, ಕಣಜ ಕೂಡ ಸಾಂಕೇತಿಕ ಅಷ್ಟೇ. ಕರೆಕ್ಟ್ ಅಲ್ವಾ? ಎಲ್ಲಾನು ಸಾಂಕೇತಿಕ, ಸಿಂಬಾಲಿಕ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಿದ್ದಾರೆ. ಯಾವ್ದು ಕೂಡ ನೇರವಾದ ಭಾಷೆ ಇಲ್ಲ. ಗೋಧಿ ಅಂದ್ರೆ ನಿಜವಾದ ಗೋಧಿ ಅಲ್ಲ, ಹಣಜಿ ಅಂದ್ರೆ ನಿಜವಾದ ಹಣಜಿ ಅಲ್ಲ. ಹಣಜಿಯ ಗುಣಗಳನ್ನ, ಗೋಧಿಯ ಗುಣಗಳನ್ನ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳಕ್ಕೆ ನಮ್ಗೊಂದು ಎಕ್ಸಾಂಪಲ್ ಕೊಡ್ತಾ ಇದಾರೆ ಅಷ್ಟೇ ಅಲ್ವಾ. ಯಾರು ಕೂಡ ಗೋಧಿನ ಸುಟ್ಟಾಕಲ್ಲ, ಹಣಜಿನ ಕಣಜಕ್ಕೆ ಸೇರ್ಸಲ್ಲ. ಮಾಡ್ತಾರೆ ಯಾರಾದ್ರು? ನಾವೇನೋ ಮಾಡ್ತೀವಿ ಆತರ, ಗೋಧಿನೆಲ್ಲ ಸುಟ್ಟಾಕ್ಬಿಟ್ಟು ಹಣಜಿನ ಕಣಜಕ್ಕೆ ಸೇರ್ ಇಲ್ಲ. ಇದೆಲ್ಲರೂ ಗೊತ್ತಿರೋಂತ ವಿಷಯ. ಅದಕ್ಕೆ ಈ ಎಕ್ಸಾಂಪಲ್ ಅಲ್ಲಿ ಮಾತಾಡ್ತಾರೆ. ನೋಡ್ರಿ, ಗೋಧಿ ಅಂದ್ರೆ ನೀವು ಇದಕ್ಕೆ ಇಷ್ಟು ಪ್ರಾಮುಖ್ಯತೆ ಕೊಡ್ತೀರಾ. ಹೌದು, ನನ್ನ ದೃಷ್ಟಿಯಲ್ಲಿ ಕೂಡ ಪ್ರಥಮ ಫಲ, ನನ್ನ ದೃಷ್ಟಿಯಲ್ಲಿ ನಾನು ಇದ್ರೋಣಂತ ಗೋಧಿ ಕೆಲವೊಂದು ಭೂಮಿಯಲ್ಲಿ ಇದೆ. ಅದು ಇಂಥ ಗುಣಗಳ ಬೆಳೆಸುವಂತ ದೇವ್ರ ಮಕ್ಕಳಾಗಿರ್ತಾರೆ, ಅವ್ರ ಸತ್ಯಕ್ಕೆ ಕಿವಿಗೊಡೋರಾಗಿರ್ತಾರೆ ಅನ್ನೋಂಥ ವಿಷಯ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ ದೇವ್ರು. ನೋಡ್ರಿ, ಹಣಜಿ ಅನ್ನೋಂಥ ವಿಷಯವನ್ನ ನೋಡ್ತೀನಿ, ಅದು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ನೀವೇ ತಿಳ್ಕೊಳ್ತಿರೋ, ನಾನು ಕೂಡ ಪ್ರಯೋಜನವಿಲ್ಲದೆ ಇರೋ ಕೆಲವ್ರನ್ನ ಗುರುತಿಸ್ತಾ ಇದ್ದೀನಿ. ಅವರು ಕೂಡ ಸತ್ಯ ವಿಷಯಕ್ಕೆ ವಿಧೇಯರಾಗದೇ ಇರೋರು, ಸತ್ಯಕ್ಕೆ ಎದುರು ನಿಲ್ಲುವವರು, ಮತ್ತೆ ದುರ್ಬೋಧನೆಗಳನ್ನ ಬೋಧಿಸುವವರು, ಮತ್ತೆ ತಪ್ಪಾದ ಗುಣಗಳು ಬೆಳೆಸ್ಕೊಳ್ಳೋರಾಗಿದ್ದಾರೆ. ಇವ್ರನ್ನ ಹಣಜಿ ಅಂತ ಇಟ್ಟಿದ್ದೀನಿ ಅನ್ನೋಂಥ ವಿಷಯವನ್ನ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಹಾಗಾಗಿ ಕ್ರಿಸ್ತಲ್ ಪಿತೆ ಸರಸ್ವರರೇ, ಈ ವರ್ಗದವರಿಂದ ನಾವು ಆ ವರ್ಗವರ ಆಗುವುದಕ್ಕೆ ನಾವು ಗಮನಿಸಬೇಕಾದಂತ ಒಂದು ವಿಷಯ ಉಂಟು. ಲೂಕ 21ನೇ ಅಧ್ಯಾಯ 36ನೇ ವಾಕ್ಯ. ಆದರೆ ಬರೋದಕ್ಕಿರುವ ಇವೆಲ್ಲವುಗಳೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲಾ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ ಅಂದನು. ನೋಡಿದ್ರ ಏನ್ ಬ್ಯೂಟಿಫುಲ್ ಪಾಯಿಂಟ್ ಇದೆ ನೋಡಿ. ಬರುವಂತ ವಿಷಯಕ್ಕೆ ನೀವೇನ್ ತಪ್ಪಿಸ್ಕೊಂಡ್ಬಿಡಲ್ಲ. ನಾವೇನೋ ನಮ್ದು ದೇವರ ಹಣೆಯಲ್ಲಿ ಗೋಧಿ ಅಂತ ಏನ್ ಬರ್ದಿಟ್ಟಿಲ್ಲ ನಮ್ಗೆ ಅಲ್ವಾ. ಇದು ಮಾತ್ರ ಬೆಂಕಿ ಟಚ್ ಮಾಡ್ಬೇಡ ಅಂತ ಬೆಂಕಿ ಹೇಳ್ತಾ ಇಲ್ಲ. ಸಂಕಟಕ್ಕೆ, ಕಷ್ಟಕ್ಕೆ ಯಾರು ನೋಡಲ್ಲ. ಬೆಂಕಿ ಗೋಧಿನೋ ಹಣಜಿನೋ ನೋಡಲ್ಲ. ಈ ಬೆಂಕಿ ಏನಪ್ಪಾ ಅಂದ್ರೆ ಬರುವಂತ ಆ ಒಂದು ಸಂಕಟದ ದಿನ
ಹಣಜಿನ ಸುಟ್ಟಾಕಕ್ಕೆ ಬರುತ್ತೆ ಹೊರತು ಗೋಧಿನ ಸುಟ್ಟಾಕಕ್ಕೆ ಬರಲ್ಲ. ಯಾರು ಗೋಧಿಯ ಗುಣಗಳನ್ನ ಬೆಳೆಸ್ಕೊಂಡಿರ್ತಾರ ಖಂಡಿತವಾಗ್ಲೂ ಹಣಜಿ ಸುಡುವಂತ ಸಮಯದಲ್ಲಿ ಅಲ್ಲಿ ಅವರು ಇರಲ್ಲ ಅನ್ನೋಂಥ ವಿಷಯ. ಎರಡು ಕೂಡ ವಿಭಿನ್ನವಾದ ಪ್ಲೇಸ್. ಗೋಧಿ ಕಣಜಕ್ಕೆ ಸೇರುತ್ತೆ, ಹಣಜಿ ಬೆಂಕಿ ಕಡೆಗೆ ಹೋಗುತ್ತೆ. ಈಗ ನಾನೇನಾದ್ರೂ ಗೋಧಿಯ ಗುಣ ಬೆಳೆಸ್ಕೊಂಡಿಲ್ಲ ಅಂದ್ರೆ ನಾನು ಎಲ್ಲಿರ್ತೀನಿ? 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 ಎಲ್ಲಿರ್ತೀನಿ ನಾನು ಗೋಧಿಯ ಗುಣ ಬೆಳೆಸ್ಕೊಂಡು ನಾನು ಎಲ್ಲಿರ್ತೀನಿ? ಕಣಜದಲ್ಲಿ ಇರ್ತೀವಿ ಗೋಧಿ ಗುಣ. ಹಣಜಿ ಆಗಿರ್ತೀನಿ. ಕರೆಕ್ಟಾ? ಹಣಜಿ ಆಗಿರ್ತೀನಿ. ಗೋಧಿಯ ಗುಣ ನಾನು ಬೆಳೆಸ್ಕೊಂಡಿಲ್ಲ ಅಂದ್ರೆ ಹಣಜಿ ಆಗಿರ್ತೀನಿ. ಹಣಜಿನ ಜಾಗದಲ್ಲಿ ಇರ್ತೀವಿ. ಕರೆಕ್ಟ್. ಬೇರೆ ಏನಾದ್ರು ಆಪ್ಷನ್ ಇದೆಯಾ? ಹಣಜಿ ಗೋಧಿ ಬಿಟ್ಟು ಬೇರೆ ಮೂರನೇದು ಏನಾದ್ರು ಇದೆಯಾ? ಇಲ್ಲ. ಕ್ರೈಸ್ತ ವರ್ಗದವರಿಗೆ ಇರೋದು ಎರಡು ಆಪ್ಷನ್. ಒಂದು ನಾನು ಗೋಧಿ ಆಗಿರ್ಬೇಕು, ಇಲ್ಲ ಹಣಜಿ ಆಗಿರ್ಬೇಕು ಅಷ್ಟೇ. ಎರಡರಲ್ಲೂ ಇರಲ್ಲ ಅಂದ್ರೆ ಅದು ಸುಳ್ಳು. ಎರಡರಲ್ಲೂ ಇಲ್ಲ ಅನ್ನೋರು ಹಣಜಿ ಆಗಿರ್ತಾರೆ ಅಷ್ಟೇ, ನಿಜ, ಇನ್ನೇನಿಲ್ಲ. ಹಾಗಾಗಿ ಇಲ್ಲಿ ಒಂದು ಎಚ್ಚರಿಕೆ ಮಾತಿಲ್ಲಂತ ವಿಷಯ ಅಂದ್ರೆ ಇವುಗಳಿಂದ ನೀವೆಲ್ಲ ತಪ್ಪಿಸ್ಕೊಳ್ಳಕ್ಕೆ ಸಿದ್ಧರಾಗಿದ್ದಕ್ಕೆ ಪ್ರಾರ್ಥನೆಯಲ್ಲಿ ನಿರತರಾಗಿ ಎಚ್ಚರಿಕೆಯಿಂದ ಇರ್ರಿ. ಚಾನ್ಸೇ ಇಲ್ಲ ಕ್ರಿಸ್ತನ ಪ್ರೀತಿಸರ ಸರ್ ಇರ. ನಾವೇನು ಸ್ಪೆಷಲ್ ಇಲ್ಲ ದೇವರಿಗೆ. ಏನ್ರಲ್ಲಿ ನಾವು ಸ್ಪೆಷಲ್ ಇದ್ದೀವಿ? ಏನ್ ದೊಡ್ಡ ಕೆಲಸ ಮಾಡ್ಬಿಟ್ಟಿದೀವಿ ದೇವರಿಗೆ ಅಂತ? ದೇವರೇ ನಮ್ಮನ್ನ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಾ ಇದಾರೆ ಅಷ್ಟೇ. ಆ ಸ್ಪೆಷಲ್ ನ ಕಾಪಾಡ್ಕೊಳ್ಳೋದು ಕಲ್ಕೊಳ್ಳೋದು ನಮ್ ಕೈಲಿದೆ ಅಷ್ಟೇ. ಕಾಪಾಡ್ಕೊಳ್ಬೇಕಾ? ಪ್ರಾರ್ಥನೆಯಲ್ಲಿ ಸದಾ ಎಚ್ಚರಿಕೆಯಿಂದ ಸತ್ಯವೇದಗಳಿಗೆ ಗಮನ ಕೊಟ್ಟು ದೇವರ ಸತ್ಯಕ್ಕೆ ನಮ್ಮ ಕಿವಿ ತೆರೆದವರಾಗಿ ನಾನು ಈಗ ಯಾವ ವಿಷಯದಲ್ಲಿ ಇದ್ದೀನಿ, ಯಾವ ಒಂದು ದಾರಿಯಲ್ಲಿ ನಡೀತಾ ಇದ್ದೀನಿ ಅಂತ ಗಮನಿಸೋರಾಗಿರ್ಬೇಕು. ಕರೆಕ್ಟ್ ಅಲ್ವಾ? ಈ ಕೈ ಹಿಡಿದು ನಡೆಸೋರಾಗಿರ್ಬಾರ್ದು. ಬನ್ರಿ ಬ್ರದರ್ ಸಿಸ್ಟರ್, ನಾನೇ ಕೈ ಹಿಡ್ಕೊಂಡು ಹೋಗ್ತೀನಿ, ಕಣ್ ಮುಚ್ಕೊಂಡ್ ಬನ್ರಿ, ನಾನು ಹಿಂದೆ ಬರ್ತಾ ಇರ್ರಿ, ಕಣ್ ಕಟ್ಬಿಡ್ಲಾ ನಿಮ್ಗೆ, ನಾನೇ ಕರ್ಕೊಂಡು ಹೋಗ್ಲಾ ನಿಮ್ಗೆ, ಏನು ನೋಡಕ್ ಹೋಗ್ಬಿಡ್ರಿ ಆಯ್ತಾ? ಹಂಗೆಲ್ಲ ಇಡ್ಬೇಡ್ರಿ ಕ್ರಿಸ್ತನ ಪ್ರೀತಿಸೋರು. ಕಣ್ ತೆಗೆದು ನೋಡ್ಬೇಕು, ಎಚ್ಚರಿಕೆಯಿಂದ ಇರ್ಬೇಕು. ಯಾವ ಬ್ರದರ್ ನಾನು ನಡ್ಸೋದ್ ಬೇಡ, ಸತ್ಯನ ನಡೆಸ್ಬೇಕು. ಸತ್ಯದ ಪ್ರಕಾರ ನೀವು ನಡೆಸ್ತಾ ಇದ್ದೀರಾ, ನಿಮ್ ಹಿಂದೆ ಬರ್ತೀನಿ. ಇಲ್ವಾ? ಬರಲ್ಲ. ನಾನು ಯಾರು ಸತ್ಯದ ಪ್ರಕಾರ ನಡೆಸ್ತಾರೋ ಅವ್ರ ಹಿಂದೆ ಹೋಗ್ತೀನಿ. ಅದು ಎಚ್ಚರಿಕೆ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಆ ಎಚ್ಚರಿಕೆ ಒಂದು ಸಭೆಯಾಗಿ ಅಲ್ಲ ಕ್ರಿಸ್ತನ ಪ್ರೀತಿಸೋರು, ವೈಯಕ್ತಿಕವಾಗಿರೋದು. ನಾನು ನನ್ನ ರಕ್ಷಣೆ ಕುರಿತು ನಾನ್ ಮಾತ್ರ ಎಚ್ಚರಿಕೆ ಆಗಿರ್ತೀನಿ. ನನಗೆ ಅನ್ಬಿಟ್ಟು ನನ್ನ ವೈಫ್ ಬಂದ್ಬಿಟ್ಟು ಏನ್ ಮಾಡಲ್ಲ, ನಾನು ನಿಮ್ಗೆ ಇದನ್ರಿ ಚಿಂತೆ ಮಾಡ್ಬೇಡ್ರಿ, ನೀವು ಓಟ ಓಡಿಸ್, ಹಂಗ ಆಗದೇ ಇಲ್ಲ. ಇನ್ನೊಬ್ಬ ಬ್ರದರ್ ಬಂದ್ಬಿಟ್ಟು, ಬ್ರದರ್ ನೀವೇನು ಚಿಂತೆ ಮಾಡ್ಬೇಡ್ರಿ, ನಿಮ್ ಓಟಕ್ಕೋಸ್ಕರ ನಾನು ರೆಸ್ಪಾನ್ಸಿಬಿಲಿಟಿ ತಗೊಳ್ತೀನಿ, ನಾನು ಓಡಿಸ್ಬಿಡ್ತೀನಿ, ನಿಮ್ಮನ್ನ ಕರ್ಕೊಂಡು ಹೋಗ್ಬಿಡ್ತೀನಿ, ಆಗೋದಿಲ್ಲ. ನಾನೇ ಎಚ್ಚರಿಕೆ ಆಗಿರ್ತೀನಿ. ಎಚ್ಚರಿಕೆ ಅಂದಾಗ ಇಸ್ ಇಂಡಿವಿಜುವಲ್ ಅಲ್ವಾ? ಬೇರೊಬ್ರು ಇರ್ತಾರೆ, ಅವ್ರು ಇದೆ ಅನ್ಬಿಟ್ಟು ನನ್ಗೆ ಅದು ಅಪ್ಲೈ ಆಗಲ್ಲ ಕ್ರಿಸ್ತನ ಪ್ರೀತಿಸರ ಸರಿಯೇ. ಅದರಿಂದ ಇದನ್ನ ನಾವು ಸ್ವಲ್ಪ ಗಮನಿಸೋಣ. ಅದಕ್ಕೆ ಹೇಳ್ತಾರಲ್ಲ, ಒಂದು ಬೆರಳು ಒಬ್ಬನ್ನ ತೋರ್ಸಿದ್ರೆ 3 ಬೆರಳು ನಮ್ಮನ್ನ ತೋರ್ಸುತ್ತೆ ಅಂತ ಹೇಳ್ತಾರೆ ನೋಡ್ರಿ. ಹಾಗೆ ಇವತ್ತು ಬಾಬಿಲೋನ್ನ ಬೆರಳು ತೋರಿಸ್ತಾ ಇದ್ವಿ, ಹಣಜಿ 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 ಅಂತ. ಆ 3 ಬೆರಳು ಯಾವ್ದೇ ರೀತಿಯಲ್ಲಿ ನಮ್ಮನ್ನ ತೋರಿಸ್ಕೊಡ್ತಿದೆ, ನಿನ್ನಲ್ಲೂ ಕೂಡ ಹಣಜಿಯ ಗುಣ ಇದೆ ನೋಡು ಅಂತ. ಏನಾಗ್ಬಿಡುತ್ತೆ? ಡೇಂಜರ್. ಏನ್ ಮಾಡ್ತಾರೆ ದೇವ್ರು, ಏನಪ್ಪ ನೀನ್ ಇಲ್ಲಿ ನಿಂತಿದ್ಯಾ, ಇದು ಗೋಧಿ, ನೀನು ಹಣಜಿಯಲ್ಲಿ ನೀನು ಗೋಧಿಯಲ್ಲಿ ನಿಂತ್ಕೊಂಡ್ಬಾರ್ದು, ನೀನು ಹಣಜಿಗ್ ಬಾ ಅಂತ ಕರ್ಕೊಂಡು ಹೋಗ್ಬಿಟ್ರೆ ಹೆಂಗೆ? ಕ್ರಿಸ್ತನ ಪ್ರೀತಿಸರ ಸರಿನೆ. ಯೋಚನೆ ಮಾಡೋಣ. ಇದು ನಮ್ಗೆ ಹೇಳಿರುವಂತ ಪಾಠ ಆಗಿದ್ಮೇಲೆ ನಾವು ಎಚ್ಚರಿಕೆ ಆಗಿರ್ಬೇಕು. ನಿಜವಾಗ್ಲೂ ಗೋಧಿಯ ಗುಣಗಳನ್ನ ಬೆಳೆಸ್ಕೊಳ್ತಾ ಇದ್ದೀನಾ? ನಿಜವಾಗ್ಲೂ ದೇವ್ರು ಹೇಳಿರುವಂತ ವಿಷಯಗಳನ್ನ ಮಾಡ್ತಾ ಇದ್ದೀನಾ? ನಿಜವಾಗ್ಲೂ ಕೂಡ ನಾನು ಕೊಡುವಂತ ಈ ಅರ್ಪಣೆ ಮಾಡಿದ ಜೀವಿತದಲ್ಲಿ ನಾನು ಬದಲಾವಣೆ ಮಾಡ್ಕೊಳ್ಳೋಕೆ ಪ್ರತಿದಿನ ಕ್ಷಣದಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಾ? ಇಲ್ಲ ನಟನೆ ಮಾಡ್ತಾ ಇದ್ದೀನಾ? ನನ್ನ ಸಮಯನ ವ್ಯರ್ಥ ಮಾಡ್ತಾ ಇದ್ದೀನಾ? ಅದೆಲ್ಲ ಕೂಡ ಸಮಯ ಬಂದಾಗ ಗೊತ್ತಾಗ್ಬಿಡುತ್ತೆ. ಬೆಂಕಿ ಅದನ್ನ ಟೆಸ್ಟ್ ಮಾಡ್ಬಿಡುತ್ತೆ. ಬೆಂಕಿ ಯಾರನ್ನು ಬಿಡಲ್ಲ. ಬೆಂಕಿ ಉದ್ದೇಶ ಏನಪ್ಪಾ ಅಂದ್ರೆ ಹಣಜಿನ ಸುಟ್ಟಾಕದಷ್ಟೇ ಅದ್ ಕೆಲ್ಸ. ಹಣಜಿನ ಹುಡುಕಿ ಸುಟ್ಟಾಕ್ಬೇಕಷ್ಟೇ. ನಾವು ಗೋಧಿ ಆಗಿದ್ರೆ ತಪ್ಸ್ಕೊಂಡ್ವಿ ಆ ಬೆಂಕಿಯಿಂದ, ಇಲ್ಲ ಅಂದ್ರೆ ಆ ಬೆಂಕಿ ಕೈಯಿಂದ ಯಾರು ತಪ್ಸ್ಕೊಳಿಕ್ ಆಗಲ್ಲ. ಸೊ ಅದರಿಂದ ದೇವ್ರ ಮಕ್ಳಿಗೆ ಇದೊಂದು ಎಚ್ಚರಿಕೆ ಆಗಿರುವಂತ ಪಾಠವಾಗಿದೆ. ಬರುವಂತ ದಿನಗಳಲ್ಲಿ ನಾವು ಕೂಡ ಆ ಹಣಜ ಗುಣಗಳನ್ನ ಬೆಳೆಸ್ಕೊಳ್ತೇವೆ, ಗೋಧಿಯ ಗುಣಗಳನ್ನ ಬೆಳೆಸ್ಕೊಂಡು ದೇವರಿಗೆ ಮೆಚ್ಚುಗೆ ಇರೋದಕ್ಕೆ ದೇವ್ರು ನಮ್ಗೆ ಸಹಾಯ ಮಾಡ್ಲಿ ಅಂತ ಹೇಳ್ತಾ ಒಂದು ಪಾಠವನ್ನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ. ಓಕೆ, ಸಾರಿ 9:08 ಆಯ್ತು, ನಾನು ಸಮಯನ ಗಮನಿಸಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡ್ರಿ. ಓಕೆ, ಕ್ರಿಸ್ತನ ಪ್ರೀತಿ ಸರಿಯೇ. ಇವತ್ತಿನ ರಾತ್ರಿ ಗೀತವನ್ನ ಓದ್ಬಿಟ್ಟು ನಾವು ಈ ಪಾಠವನ್ನ ಅಂತ್ಯ ಮಾಡೋಣ. ಸರಿ, ಇವತ್ತಿನ ರಾತ್ರಿ ಗೀತನ ಓದ್ತೀರಾ? ಓದೋಣ ಬ್ರದರ್. ಓದ್ರಿ ಬ್ರದರ್. ಓದಿ.
ಇದಕ್ಕಾಗಿ ನೀವು ಕರೆಯಲ್ಪಟ್ಟಿರಿ. ಕ್ರಿಸ್ತನು ಸಹ ನಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ನಮಗೆ ಮಾದರಿಯನ್ನು ಬಿಟ್ಟು ಹೋದನು. 1 ಪೇತ್ರ 2:21. ಈ ಮೇಲಿನ ವಾಕ್ಯವು ವಿಶೇಷವಾಗಿ ನಮಗೆ ಸೂಕ್ತವಾಗಿದೆ ಮತ್ತು ತೀವ್ರವಾದ ಉಪದ್ರವಗಳಲ್ಲಿ ಮಾತ್ರವಲ್ಲ, ನಮಗೆ ಉಂಟಾಗುವ ಸಾಮಾನ್ಯ ಸಂಕಟಗಳಲ್ಲಿಯೂ ಸಹ ಅದನ್ನು ಯಾವಾಗಲೂ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಮ್ಮಲ್ಲಿ ದುಷ್ಟರೆಂದು ಹೇಳಿ ಹೊರ ಹಾಕಿದಾಗ ಮನುಷ್ಯರು ಅವರ ಸಮೂಹದಿಂದ ನಮ್ಮನ್ನು ಬೇರ್ಪಡಿಸುವಾಗ ನಾವು ಕರ್ತನಿಗೆ ಮತ್ತು ಆತನ ವಾಕ್ಯಕ್ಕೆ ಮತ್ತು ನೀತಿಯ ತತ್ವಗಳಿಗೆ ನಂಬಿಗಸ್ತಿಕೆಯಾಗಿರುವುದರಿಂದ ಅವರು ಎಲ್ಲಾ ವಿಧವಾದ ತಪ್ಪುಗಳನ್ನು ನಮ್ಮ ಮೇಲೆ ಹೊರಿಸಿದಾಗ ನಾವು ಈ ಮೇಲಿನ ವಾಕ್ಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಂತರ ಈ ವಾಕ್ಯವನ್ನು ನೆನಪಿಡಿರಿ, ಅದಕ್ಕೆ ಹೊಂದಾಣಿಕೆಯಾಗಿ ಮತ್ತು ಕರ್ತನ ಇತರ ವಾಕ್ಯಗಳನ್ನು ಕುರಿತು ನಿಮ್ಮ ಹೃದಯದಲ್ಲಿ ಭರವಸೆ ಇರಲಿ. ಅದೇನೆಂದರೆ, ಈ ವಿರೋಧದ ಎಲ್ಲಾ ಅನುಭವಗಳು ನಮ್ಮ ಅತ್ಯುನ್ನತ ಒಳಿತಿಗಾಗಿ ಕರ್ತನು ಅದನ್ನು ರದ್ದುಗೊಳಿಸಲು ಚಿತ್ತವುಳ್ಳವರಾಗಿದ್ದಾರೆ. ಈ ವಿಚಾರವು ನಮಗೆ ಅತ್ಯಧಿಕವಾದ ಮತ್ತು ನಿರಂತರವಾಗಿರುವ ಗೌರವವುಳ್ಳ ಮಹಿಮೆಯನ್ನುಂಟು ಮಾಡುತ್ತದೆ. ಯಾರೆಲ್ಲ ಪರಲೋಕ ರಾಜ್ಯದ ವರ್ಗದವರಾಗಿರುತ್ತಾರೋ ಅವರೆಲ್ಲರೂ ತಮ್ಮ ಬೆಳವಣಿಗೆಗಾಗಿ ಮತ್ತು ತಮ್ಮ ಗುಣಲಕ್ಷಣದ ಪರೀಕ್ಷೆಗಾಗಿ ಇಂಥ ಕೆಲವು ಅನುಭವಗಳನ್ನು ಹಾದು ಹೋಗಬೇಕು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಕ್ರಿಸ್ತನ ಪ್ರೀತಿಯ ಸಹೋದರರೇ. ಇವತ್ತಿನ ರಾತ್ರಿ ಗೀತೆ ಕೂಡ ತುಂಬಾ ಸುಂದರವಾಗಿದೆ. ಹೌದು, ಕ್ರಿಸ್ತನ ಹೆಜ್ಜೆಜಾಡಿ ನಡೆಯೋದಕ್ಕೆ ನಾವು ಕರೆಯಲ್ಪಟ್ಟಿದ್ದೀವಿ. ನಮಗೆ ಮಾದರಿ ಇಟ್ಟೋಗಿದ್ದಾರೆ. ವಿಷಯಗಳನ್ನ ಗಮನಿಸೋಣ, ಮೆಡಿಟೇಟ್ ಮಾಡೋಣ, ಸ್ಟಡಿ ಮಾಡ್ರಿ. ಖಂಡಿತ ನಿಮಗೆ ತುಂಬಾ ಪ್ರಯೋಜನವಿರುತ್ತೆ. ಸಮಯ ತುಂಬಾ ಆಗಿದ್ದರಿಂದ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕೊನೆಯದಾಗಿ ಈ ಕೂಟವನ್ನ ಅಂತ್ಯ ಮಾಡೋದಕ್ಕೆ ಪ್ರಾರ್ಥನೆ ಮಾಡಿ ಈ ಕೂಟವನ್ನ ಮುಕ್ತಾಯ ಮಾಡೋಣ. ಮಧ್ಯವಿರುವಂತಹ ಎಲ್ಲ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಮಾಡ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನೋ ಸರ್ವಶಕ್ತನೋ ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ ನಮ್ಮ ಪರಲೋಕ ತಂದೆ, ನಿಮ್ಮ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ ತಂದೆ. ಇದುವರೆಗೆ ನಿಮ್ಮ ದಾಸರ ಮುಖಾಂತರವಾಗಿ ತಂದೆ ನಿಮ್ಮ ಸತ್ಯವಾಕ್ಯವನ್ನು ತಂದೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ವಾಕ್ಯವನ್ನು ನಾವು ಕೇಳಿದೆವಪ್ಪ ತಂದೆ. ಆ ವಾಕ್ಯದ ಪ್ರಕಾರ ನಾವು ನಡೆದು ನಮ್ಮ ಜೀವನವನ್ನು ನಡೆಸಿ ತಂದೆ ನಿಮ್ಗೆ ಮೆಚ್ಚುಗೆಯಾಗಿ ಜೀವಿಸುವಾಗ ಸಹಾಯ ಮಾಡಿ ತಂದೆ. ಹೌದಪ್ಪ ತಂದೆ, ಆದ್ರೆ ಲೋಕದಲ್ಲಿ ನಾವು ಯಾವ ಕೆಲಸಕ್ಕೆ ಬಾರದ ನಮ್ಮನ್ನು ತಂದೆ ಅದೇ ಆಯ್ದುಕೊಂಡು ನಿಮ್ಮ ಅಪಾರವಾದ ಪ್ರೀತಿಯಿಂದ ನೀನು ಮಾಡಿದ ಸಂಕಲ್ಪದಲ್ಲಿ ನಮಗೊಂದು ಪಾಲನ್ನು ಕೊಟ್ಟು ತಂದೆ ಇದುವರೆಗೆ ನಮ್ಮನ್ನು ನಡೆಸಿದೆಯಲ್ಲ ತಂದೆ. ಇದೇ ಮುಂದೆ ಸಹ ತಂದೆ ನಿಮ್ಮ ಕೃಪೆಯಿಂದ ನಮ್ಮನ್ನು ತಂದೆ ನಿಮ್ಮ ಚಿತ್ತಕ್ಕನುಸಾರವಾಗಿ ನಮಗೆ ಶಿಕ್ಷಿಸದೆ ತಂದೆ ನಮ್ಮನ್ನು ಸತ್ಯ ಜ್ಞಾನದಲ್ಲಿ ಬೆಳೆಸಿ ಇನ್ನೂ ಹೆಚ್ಚಾಗಿ ಕ್ರಿಸ್ತನ ಸೌಲಭ್ಯದಲ್ಲಿ ಬೆಳಲಿಕ್ಕೆ ಸಹಾಯ ಮಾಡು ತಂದೆ. ಆದ ಬೇರೆ ಈ ವಾರ ಇನ್ನು ಯಾವ ಸಹೋದರ ಬಂದಿಲ್ಲ ತಂದೆ, ಅವ್ರಿಗೂ ಸಹ ತಂದೆ ಮುಂದಿನ ಸಮಯದಲ್ಲಿ ಬಂದು ನಿನ್ನ ವಾಕ್ಯವನ್ನು ಕೇಳುವಾಗ ಸಹಾಯ ಮಾಡು ತಂದೆ. ಇನ್ನು ಮತ್ತೆ ಯಾವ ಸಹೋದರ ತಂದೆ ಅಸ್ವಸ್ಥರಾಗಿದ್ದಾರಪ್ಪ, ಅವ್ರಿಗೂ ಸಹ ತಂದೆ ನಿಮ್ಮ ನೆನೆಸ್ಕೊಂತಾನೆ ತಂದೆ. ಅವರು ಮುಂದಿನ ದಿನಗಳಲ್ಲಿ ಸಹ ತಂದೆ ಸಂಸಾರವಾಗಿ ಅವರು ನಿನ್ನ ವಾಕ್ಯವನ್ನು ಕೇಳುವಾಗ ಸಹಾಯ ಮಾಡು ತಂದೆ. ಇವತ್ತಿನ ವಾಕ್ಯವನ್ನು ತಿಳಿಸಿರುವಂತಹ ಸಹೋದರಗೋಸ್ಕರ ಅವರ ಕುಟುಂಬಕ್ಕೋಸ್ಕರ ಬೇಡ್ಕೊಂಡು ತಂದೆ, ನಿಮ್ಮ ಮಹಾಕೃಪೆಯಿಂದ ಇದುವರೆಗೆ ಅವರಿಗೆ ಬೇಕಾದ ಜ್ಞಾನ ಆರೋಗ್ಯವನ್ನು ಎಲ್ಲವನ್ನು ಕೊಟ್ಟು ನಡೆಸಿದ ಹಾಗೆ ಮುಂದೆ ಸಹ ತಂದೆ ಇನ್ನು ಹೆಚ್ಚಾಗಿ ನಿಮ್ಮ ಪವಿತ್ರಾತ್ಮ ಸಹಾಯದ ಅನೇಕರಿಗೆ ವಾಕ್ಯವನ್ನು ತಿಳಿಸುವಾಗಿ ಸಹಾಯ ಮಾಡು ತಂದೆ. ಆದಿಯಿಂದ ಅಂತ್ಯದವರೆಗೂ ತಂದೆ ನಿನ್ನ ಪ್ರಸನ್ನತೆ ಇದ್ದು ಈ ಕೂಟವನ್ನು ನಡೆಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನು ನಮ್ಮೆಲ್ಲರ ರಾಜಾದಿರಾಜನಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೀಳುತ್ತೇನೆ ತಂದೆ. ಆಮೆನ್. ಆಮೆನ್. ಥ್ಯಾಂಕ್ ಯು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ. ಎಲ್ಲರಿಗೂ ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ನಮಸ್ತೆ ಗಾಡ್ ಬ್ಲೆಸ್ brother. ಯು. Thank you. ದೇವರು ನಿಮ್ಮೆಲ್ಲರನ್ನ ಎಲ್ಲ ಆಶೀರ್ವದಿಸಲಿ. brothers and sisters ಗೆ ನಮಸ್ತೆ. 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 ಎಲ್ಲ ಬ್ರದರ್ ಸಿಸ್ಟರ್ ಎಲ್ಲರಿಗೂ ನಮಸ್ತೆ ಎಲ್ಲಾ brother. ಸಹೋದರಿಗೂ ನಮಸ್ತೆ. ಎಲ್ಲ ಬ್ರದರ್ ಸಿಸ್ಟರ್ಗೆ ನಮಸ್ತೆ.